ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯದಲ್ಲಿ ಶಮನವಾಗುತ್ತಾ ಪ್ರತೀಕಾರದ ಸಮರ. ನೆರೆ ರಾಷ್ಟ್ರಗಳ ಮೇಲೆ ತಕ್ಷಣವೇ ದಾಳಿ ಸ್ಥಗಿತದ ಇಂಗಿತ. ಗಲ್ಫ್ ರಾಷ್ಟ್ರಗಳ ಕ್ಷಮೆ ಕೇಳಿದ ಇರಾನ್ ಅಧ್ಯಕ್ಷ. ದಿನೇ ದಿನೇ ತೀವ್ರಗೊಂಡ ಮಧ್ಯಪ್ರಾಚ್ಯ ಯುದ್ಧ. ಭಾರತದ ಮೇಲೆ ಇರಾನ್ ಇಸ್ರೇಲ್ ಕದನ ಎಫೆಕ್ಟ್. ಸಮರ ಮುಂದುವರೆದ್ರೆ ಶುರುವಾಗುತ್ತೆ ಟೆನ್ಷನ್. ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಜಟಾಪಟಿ. ಮುನಿಯಪ್ಪ ಮುಖ್ಯಮಂತ್ರಿ ಆಗಲಿ. ಆಹಾರ ಸಚಿವರ ಪರ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಬ್ಯಾಟಿಂಗ್. ಸಿಎಂ ಬಜೆಟ್ ಮುಗಿಸ್ತಾ ಇದ್ದಂತೆ ಡಿಕೆ ಪ್ರಯಾಣ. ನಾಳೆ ಖರ್ಗೆ ಜೊತೆ ದೆಹಲಿಗೆ ಹಾರಲಿರುವ ಡಿಸಿಎಂ. ಕುತೂಹಲ ಕೆರಳಿಸಿದ ಕೆಪಿಸಿಸಿ ಅಧ್ಯಕ್ಷರ ಟೂರ್ ಪ್ಲಾನ್. ಬೆಂಗಳೂರಿನ ಜನರಿಗೆ ಬೀಳುತ್ತಾ ಮತ್ತೊಂದು ಬೆಲೆ ಏರಿಕೆ ಬರೆ. ಹೋಟೆಲ್ ತಿಂಡಿ ತಿನಿಸು ಸಹ ದುಬಾರಿನ. ದರ ಹೆಚ್ಚಳಕ್ಕೆ ಮಾಲೀಕರ ಚಿಂತನೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ವಾರ ಇಡೀ ನಾವು ಇರಾನ್ ಹಾಗೆ ಇಸ್ರೇಲ್ನ ನಡುವೆ ನಡೀತಾ ಇರುವ ಯುದ್ಧ, ಹಾಗೆ ಭಾರತದ ಸ್ಥಿತಿಗತಿಗಳು, ಹಾಗೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ನಮ್ಮ ದೇಶದಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ರಾಜಕೀಯ ಕೆಸರೆರಚಾಟದ ಬಗ್ಗೆ ಕೂಡ ಅನೇಕ ಚರ್ಚೆಗಳನ್ನು ಮಾಡಿದ್ದೀವಿ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಇವತ್ತು ವಾರಾಂತ್ಯ, ಹಾಗೆ ಯುದ್ಧ ಕೂಡ ಮುಂದುವರೆದಿದ್ದು ಜಾಗತಿಕ ಮಟ್ಟದಲ್ಲಿ ಇದರ ಪರಿಣಾಮಗಳು ಮತ್ತಷ್ಟು ತೀವ್ರ ಸ್ವರೂಪದಲ್ಲಿ ಕಾಣಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಒಂದು ಸಮಗ್ರ ಚರ್ಚೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆಯಾ ಭಾರತ ಈ ಯುದ್ಧದ ಪರಿಸ್ಥಿತಿಯಲ್ಲಿ? ಆಯಿಲ್ ಪರ್ಚೇಸಿಂದ ಹಿಡಿದು ಇರಾನ್ ವಿರುದ್ಧವಾಗಿ ನಿಲ್ಲೋವರೆಗೂ ಭಾರತದ ನಿಲುವು ನಿರ್ಧಾರಗಳು ಅಮೆರಿಕ ಹೇಳಿದಂತೆ ಕುಣಿಯೋ ಪರಿಸ್ಥಿತಿಗೆ ಬಂದಿದೆಯಾ? ಬೇಸಿಕ್ ಪ್ರಶ್ನೆ. ಇದರ ಜೊತೆಯಲ್ಲಿ ಇರಾನ್ ಈ ಯುದ್ಧದಲ್ಲಿ ನಿಜಕ್ಕೂ ಗೆಲ್ಲುವ ಹಂತದಲ್ಲಿ ಇದೆಯಾ, ಅಥವಾ ತಾನಂತೂ ಬೀಳ್ತೀನಿ, ಬೀಳೋ ಸಂದರ್ಭದಲ್ಲಿ ಇತರರನ್ನು ಕೂಡ ಬೀಳಿಸುವ ಪ್ರಯತ್ನನಾದರೂ ಮಾಡ್ತೀನಿ ಅನ್ನೋ ಹಂತದಲ್ಲಿ ಇದೆಯಾ? ಮೂರನೇ ಬೇಸಿಕ್ ಪ್ರಶ್ನೆ, ಮೋದಿ ನಮಗಿಷ್ಟ ಇಲ್ಲ ಅಥವಾ NDA BJPಯ ಸಿದ್ಧಾಂತಗಳು ನಮಗೆ ವಿರುದ್ಧವಾದದ್ದು ಅನ್ನೋ ಕಾರಣಕ್ಕೇನೆ ಭಾರತದಲ್ಲಿ ಕೆಲ ಪಕ್ಷಗಳು ಹಾಗೆ ಕೆಲ ಸಮುದಾಯಗಳು ಭಾರತ ಸರ್ಕಾರದ, ನಾನು ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ, ಭಾರತ ಸರ್ಕಾರ ಮೋದಿಯವರ ನಿರ್ಧಾರ ಅಲ್ಲ, ಭಾರತದ ಸರ್ಕಾರದ ನಿರ್ಧಾರವನ್ನು ವಿರೋಧ ಮಾಡ್ತಿದ್ದಾರಾ? ಈ ಪ್ರಶ್ನೆಗಳಿಗೆ ಆಳವಾದ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಡೆಲಿಬರೇಟ್ಲಿ ಪೊಲಿಟಿಕಲ್ ಪಾರ್ಟಿ, ರಾಜಕೀಯ ಪಕ್ಷಗಳನ್ನು ಹೊರಗಿಟ್ಟು ವಿಚಾರವಂತರಿಂದ ಈ ವಿಚಾರವನ್ನು, ಯುದ್ಧದ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ವಿಚಾರ ಮಂಥನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಿದ್ದೀವಿ. ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತ ಮಾಡ್ತಾ ವಕೀಲರು ವಿಕ್ರಮ್ ಫಡ್ಕೆ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಮುಸ್ಲಿಂ ಮುಖಂಡರು ಚಿಂತಕರಾದ ಉಮರ್ ಶರೀಫ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂಬಿ ಪುರಾಣಿಕ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಮೆರಿಕದಿಂದ ಬಂದ ಟ್ವೀಟು ಇವತ್ತು ಸಾಕಷ್ಟು ಹಲ್ಚಲ್ ಸೃಷ್ಟಿ ಮಾಡಿದೆ. ರಷ್ಯಾದಿಂದ ಭಾರತಕ್ಕೆ ಆಯಿಲ್ ಖರೀದಿ ಮಾಡಲಿಕ್ಕೆ ನಾವು ಅನುಮತಿ ಕೊಟ್ಟಿದ್ದೇವೆ ಅಂತ ಹೇಳಿ ಅಮೆರಿಕ ಮಾಡಿರುವ ಒಂದು ಟ್ವೀಟ್, ಇದರ ಜೊತೆಗೆ ಭಾರತದ ಕೆಲವೊಂದಷ್ಟು ನಿರ್ಧಾರ ಇಡೀ ಯುದ್ಧದ ಪರಿಸ್ಥಿತಿಯಲ್ಲಿ ಅಮೆರಿಕದ ತಾಳಕ್ಕೆ ತಕ್ಕಂತೆ ಭಾರತ ಕುಣಿತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಹುಶಃ ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರು, ನಾನು ಮೊನ್ನೆ ನಿಮ್ಮ ಡಿಬೇಟ್ನಲ್ಲಿ ಹೇಳಿದಾಗೆ, ಹಿ ಹ್ಯಾಸ್ ಟೇಕನ್ ಇಂಡಿಯಾ ಫಾರ್ ಗ್ರಾಂಟೆಡ್. ಅಂದರೆ ಅವರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅನ್ನೋದು ಎಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಬಟ್
ಕ್ರೆಡಿಬಿಲಿಟಿ ಆಫ್ ಟ್ರಂಪ್ ಇದೆಯಲ್ಲ ಅದು ಬಹಳ ಒಂದು ರೀತಿಯಲ್ಲಿ ಪ್ರತಿ ಒಂದು ಹಂತದಲ್ಲಿಯೂ ಕಡಿಮೆ ಆಗ್ತಾ ಬರ್ತಾ ಇದೆ, ಇನ್ಕ್ಲೂಡಿಂಗ್ ದಿ ಪಬ್ಲಿಕ್ ಒಪಿನಿಯನ್ US. ಅದರಿಂದ ಅವ್ರ ಮಾತಿನಲ್ಲಿ ಹೇಳೋದಾದರೆ ಅವ್ರು ಹೇಳ್ತಾರೆ, ನಾನೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಗೋದನ್ನು ತಪ್ಪಿಸಿದೆ, ಆಮೇಲೆ ಭಾರತದ ಪ್ರಧಾನಮಂತ್ರಿ ಕೊಲೆ ಆಗೋದನ್ನು ಅಥವಾ ಅವರನ್ನು ಅಸ್ಯಾಸಿನೇಟ್ ಮಾಡೋದನ್ನು ತಪ್ಪಿಸಿದೆ. ಇದು ಒಂದು ಎಕ್ಸಾಜರೇಷನ್ ಅಷ್ಟೇ. ದಟ್ ಈಸ್ ದಿ ಹೈಟ್ ಆಫ್ ಆರೋಗ್ಯನ್ಸ್ ಅಂತ ನನ್ನ ಪ್ರಕಾರ. ಬಟ್ ಇದು ಅವರು ಯಾವ ರೀತಿನಲ್ಲಿ ಹೇಳ್ತಾರೋ ಅದೇ ರೀತಿ ನಾವು ಭಾರತದವರು ಅದನ್ನು ನಾವು ಪ್ರತಿಭಟಿಸ್ತಾ ಇಲ್ಲ. ಪ್ರತಿಭಟನೆ ಬೇಡ, ಅದಕ್ಕೆ ನಾವು ನಮ್ಮ ಸಮ್ಮತಿ ಇಲ್ಲ. ಮೌನವಾಗಿದ್ದಾರೆ. ಮೌನವಾಗಿರೋದು ಅಮೇರಿಕಾದ ಅಧ್ಯಕ್ಷರು ಪವರ್ಫುಲ್, ಆಮೇಲೆ ಇರಾನ್ ಅಂತ ದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಇಸ್ರೇಲಿಂದ ಪ್ರಚೋದಿತರಾಗಿ ಆ ಒಂದು ಇಸ್ರೇಲಿಗೆ ಒಂದು ಪ್ರಾಬಲ್ಯವನ್ನು ಆ ಮಧ್ಯಪ್ರಾಚ್ಯದಲ್ಲಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಹೊರತು ಅಮೇರಿಕಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲದೆ ಇರತಕ್ಕಂಥದ್ದು ಇರಾನ್. ಅವ್ರು ಹೇಳೋದು ಅಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಅಂತ, ಅದು ಇದುವರೆಗೂ ಪ್ರೂವ್ ಆಗಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಇರಾನ್ನವರು ನಾವು ಔಷಧಿಗೋಸ್ಕರ ಶಾಂತಿಯುತವಾಗಿ ಅಣುವ ಶಕ್ತಿಯನ್ನು ಬಳಸ್ತಾ ಇದ್ದೇವೆ ಅಂತ. ಸೊ ಈ ಒಂದು ಗೊಂದಲದಲ್ಲಿ ಮಾಧ್ಯಮಗಳು ಇದರ ಬಗ್ಗೆ ಸರಿಯಾದ ಬೆಳಕನ್ನು ಚೆಲ್ಲಬೇಕು. ನೀವು ಈ ಕಾರ್ಯಕ್ರಮವನ್ನು ಮಾಡೋದ್ರಿಂದ ನಿಮಗೆ ಅಭಿನಂದಿಸ್ತೇನೆ. ಎರಡನೇದು, ನಾನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ವಿರೋಧ ಅಲ್ಲ, ಆದರೆ ಅವರು ಸತ್ಯವನ್ನು ಬಿಟ್ಟು ಬರೀ ತಮ್ಮ ಪಕ್ಷದ ಒಂದು ಪ್ರಚಾರ ಅಥವಾ ನಿಲುವನ್ನು ಪ್ರತಿಪಾದಿಸ್ತಾ ವೀಕ್ಷಕರಿಗೆ ಒಂದು ರೀತಿ ಗೊಂದಲ ಉಂಟು ಮಾಡ್ತಾರೆ. ಸೊ ಇವೆಲ್ಲವೂ ಇಲ್ಲದೆ ಇರೋದ್ರಿಂದ ಬಹುಶಃ ನಾವು ಮುಕ್ತವಾಗಿ ಮಾತಾಡ್ಬೋದು. ನಾನು ಫಸ್ಟ್ ಒಂದು ಇದನ್ನು ಹೇಳ್ತೇನೆ, ಭಾರತ ಒಂದು ನಾನ್ ಅಲೈನ್ಮೆಂಟ್ ಅನ್ನೋಕ್ಕಿಂತ ನಾನು ಇಲ್ಲಿ ಬರ್ಕೊಂಬಂದಿದ್ದೀನಿ, ಇಟ್ಸ್ ಎ ಡಿಪ್ಲೊಮೆಟಿಕ್ ಬ್ಯಾಲೆನ್ಸಿಂಗ್ ಪೊಸಿಷನ್. ಭಾರತ ಬ್ಯಾಲೆನ್ಸ್ ಆಫ್ ಪವರ್ ಅಂತಕ್ಕಂಥದ್ದನ್ನು ನೋಡಿದರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಶಕ್ತಿ ರಾಷ್ಟ್ರಗಳ ಪೈಪೋಟಿ ಇರುತ್ತೆ, ಅದಿಲ್ಲ ಇವಾಗ. ಯೂನಿಪೋಲಾರ್. ಅಮೆರಿಕ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ, ಚೈನಾ ಅದಕ್ಕೆ ಎದುರಾಗಿದೆ, ರಷ್ಯಾ ಅದಕ್ಕೆ ಎದುರಾಗಿದೆ, ಮತ್ತು ಬೇರೆ ರೀತಿಯಲ್ಲಿ ಅಮೆರಿಕಾದ ಒಂದು ಪ್ರಾಬಲ್ಯ ಮೊದಲಿದ್ದಾಗಿಲ್ಲ. ಆದರೆ ಭಾರತ ನಮ್ಮ ಇವ್ರಿಗೆ ರಷ್ಯಾದಲ್ಲಿ ಆಯಿಲ್ ತೆಗೆದುಕೊಳ್ಳೋಕೆ 30-35 ದಿವಸ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಉದ್ದಟತನದ ಮಾತಾಗುತ್ತೆ. ಭಾರತ ಇದನ್ನು ಪ್ರತಿಭಟಿಸಬೇಕು. ಇವ್ರು ಏನು ಹೇಳ್ತಾರೆ, ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ, ನಾವು ಮೌನವಾಗಿರೋದು ಬೆಸ್ಟ್ ಅಂತ. ಮೌನವಾಗಿರೋದ್ರಿಂದ ಭಾರತ ತನ್ನ ತಾಟಸ್ಥ ನಿಲುವನ್ನು ಅಥವಾ ಒಂದು ನಾನು ಹೇಳಿದ್ನಲ್ಲ ಬ್ಯಾಲೆನ್ಸಿಂಗ್ ಫೋರ್ಸ್ ಅದು ಇದು. ಇಂಡಿಯಾ ಈಸ್ ನಾಟ್ ಎ ಫಾಲೋಯರ್ ಆಫ್ ಎನಿ ಕ್ಯಾಂಪ್, ದಟ್ ಈಸ್ 100% ಟ್ರೂ. ಈವನ್ ದಿ ಪ್ರೆಸೆಂಟ್ ಮೋದಿ ಗೌರ್ಮೆಂಟ್ ಆಲ್ಸೋ ಇಸ್ ಫಾಲೋಯಿಂಗ್. ಅದರಿಂದ ಅದು ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಇಸ್ರೇಲಿನ ಜೊತೆಗೆ ನಮಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇದೆ. ಎರಡನೇದು ಮಿಸೈಲ್ ಸಿಸ್ಟಮು, ಡ್ರೋನು, ಇಂಟೆಲಿಜೆನ್ಸ್ ಕೋಆಪರೇಷನ್ ಬೇಕು. ನಿಜ, ಅವ್ರ ಹತ್ರ ಎಕ್ಸ್ಪರ್ಟ್ ಇದೆ, ನಾವು ತಗೋತೀವಿ. ಅದೇ ರೀತಿ ನಾವು ಇರಾನ್ನಲ್ಲಿ ಭಾಳ ವಿಶೇಷವಾದ ಸಂದರ್ಭ ಇದೆ. ಎನರ್ಜಿ ಸಪ್ಲೈ ಬಗ್ಗೆ ಇರಾನ್ ಜೊತೆಗೆ ನಮ್ಮ ವ್ಯವಹಾರ ಇದೆ, ಅದು ಮೊದಲಿಂದ ನಡ್ಕೊಂಬಂದಿದೆ. ಆಮೇಲೆ ಭಾರತ ಮತ್ತು ಇರಾನ್ ಇದಾವಲ್ಲ, ಎರಡು ಬಹಳ ಪುರಾತನವಾದ ಸಿವಿಲೈಸೇಷನಲ್ ಒಂದು ರೀತಿಯ ಒಂದು ಸಂಬಂಧ ಇರತಕ್ಕಂಥದ್ದು. ಆಮೇಲೆ ಯಾವತ್ತೂ ಇರಾನ್ ಭಾರತದ ವಿರುದ್ಧ ಕೆಲವು ಸಾರಿ ಖಮೇನಿ ಭೇಟಿ ಮಾಡಿದಾಗ ಕೆಲವು ಮಾತು ಹೇಳಿರ್ಬೋದು, ಆರ್ಟಿಕಲ್ 370 ಬಗ್ಗೆ, ಅದು ಬಿಡಿ, ಅವು ತಾತ್ಕಾಲಿಕವಾದ್ದು ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ಒಂದು ರೀತಿ ಅರಬ್ ರಾಷ್ಟ್ರಗಳಲ್ಲಿ ಸಿಂಪತಿ ಬರಲಿ ಅಂತ ಮಾಡ್ತೀವಿ. ಅಲ್ಲಿ ಇರಾನ್ ಇರುವುದೇ ಏಕಾಂಗಿ. ಇಡೀ ಒಂದು ವೆಸ್ಟ್ ಏಷ್ಯಾದಲ್ಲಿ ಇರಾನ್ ಶಿಯಾದ ಒಂದು ಏನು ರಾಷ್ಟ್ರ ಆಗಿದೆ, ಅದು ಎಲ್ಲ ಸುನ್ನಿ ರಾಷ್ಟ್ರಗಳೊಂದಿಗೆ ಪೈಪೋಟಿಯನ್ನ ಮಾಡ್ತಾ ಇದೆ. ಕಾರಣ ಏನು, ಇಸ್ರೇಲಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಟರ್ನ್ ಇಸ್ರೇಲ್ ಅಮೆರಿಕಕ್ಕೆ ಬೆಂಬಲವನ್ನ ನೀಡಿ ಅಮೆರಿಕದ ಮೂಲಕ ತನ್ನ ಒಂದು ಏನು ಉದ್ದೇಶ ಇಡನ್ ಅಜೆಂಡಾ ಅಥವಾ ಓಪನ್ ಏನು, ಇಡೀ ಒಂದು ವೆಸ್ಟ್ ಏಷ್ಯಾದಲ್ಲಿ ನಾನು ಪ್ರಬಲವಾಗಿರಬೇಕು, ಆಮೇಲೆ ಯಾವುದೇ ಸುನ್ನಿ ರಾಷ್ಟ್ರ ಇಸ್ರೇಲನ್ನು ಕಂಟ್ರೋಲ್ ಮಾಡಬಾರ್ದು, ಈ ರೀತಿಯ ಒಂದು ಪ್ರಭಾವ ಇರೋದ್ರಿಂದ ಇದು ಮೂರನೇದು. ಆಮೇಲೆ ಅಮೆರಿಕ ತಗೊಳ್ಳಿ, ನಮಗೂ ಅಮೆರಿಕ ಸಂಬಂಧ, ನಾನು ಬ್ಯಾಲೆನ್ಸಿಂಗ್ ಆಗಿ ಅಂತ ಹೇಳಿದ್ದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆ ನಮಗೂ. ಕ್ವಾಡಲ್ಲಿ ಮೆಂಬರ್ಸ್ ನಾವು, ಆ ಕ್ವಾಡ್ನಲ್ಲಿ ಮೆಂಬರ್ ಆಗಿರೋದ್ರಿಂದ ಸ್ವಲ್ಪ ಮೌನವಾಗಿರ್ಲಿಕ್ಕೆ ಇದು ಒಂದು ರೀತಿಯಲ್ಲಿ ಕಾರಣ ಅಂತಕ್ಕಂಥದ್ದು. ಆದ್ರೆ ಕ್ವಾಡ್ ಮೆಂಬರ್ ಆಗಿದ್ದೀರಿ ಅಂತ ನೀವು ಈ ರೀತಿಯ ಮಾಡೋದಲ್ಲ. ಅದರಿಂದ ಇಂಡಿಯಾ ಕೆನಾಟ್ ಓಪನ್ಲಿ ಸಪೋರ್ಟ್ ಎನಿಬಡಿ, ಇಂಡೈರೆಕ್ಟ್ಲಿ ಇಟ್ ಕ್ಯಾನ್ ಸಪೋರ್ಟ್. ಡಿಪ್ಲೊಮೆಸಿನಲ್ಲಿ ಅದಿರುತ್ತೆ, ಸಮಾಧಾನ, ಭೇದ, ದಂಡ, ಅದು ಬೇರೆ ವಿಷಯ. ಡಿಪ್ಲೊಮೆಸಿ ಇಟ್ಸ್ ಸೆಲ್ಫ್. ಅದಕ್ಕೆ ನಾನು ನೋಟ್ಸ್ ಮಾಡುವಾಗ ಹೇಳಿದೆ, ಸಂಘರ್ಷವನ್ನು ನಿಲ್ಲಿಸಿ, ಡಿ-ಎಸ್ಕಲೇಷನ್ ಆಫ್ ದಿ ಕಾನ್ಫ್ಲಿಕ್ಟ್ ಅಂತ ಭಾರತ ಹೇಳಿರುವಾಗ, ಭಾರತ ಅವ್ರ ಪರ ಇವ್ರ ಪರ ಅಂತಕ್ಕಂಥದ್ದಲ್ಲ. ಈಗ ನೀವು ನನಗೆ ನಿರ್ದೇಶನ ಕೊಡ್ತೀರಿ ಅಂದ್ರೂ ಆ ನಿರ್ದೇಶನವನ್ನ ಸ್ವೀಕಾರ ಮಾಡುವ ಅಥವಾ ಅದಕ್ಕೆ ಸರೆಂಡರ್ ಆಗುವ ವ್ಯಕ್ತಿತ್ವ ಭಾರತದ್ದಲ್ಲ. ಆದ್ರಿಂದ ಟ್ರಂಪ್ ಪ್ರಚಾರಕ್ಕೋಸ್ಕರ ಇದನ್ನು ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿದೆ, ಪ್ರಚಾರಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಮೋದಿ ಮಾತನಾಡಬೇಕಿತ್ತು ಅನ್ನೋದು. ಅದೇ ಪ್ರಶ್ನೆಯನ್ನು ಫಟ್ಕೆ ಸರಿ ಕೇಳ್ತೀನಿ. ಚಂಬಿ ಸರ್ ಹೇಳ್ತಾ ಇದ್ದ ಹಾಗೆ ಐತಿಹಾಸಿಕವಾಗಿ ಕನೆಕ್ಷನ್ ಇರುವಂತಹ ಇರಾನ್ಗೆ ನಾವು ಸಪೋರ್ಟ್ ಮಾಡದೇ ಇರಲಿಕ್ಕೆ ಕೇವಲ ಅಮೆರಿಕ
ಹಾಗೆ ಇಸ್ರೇಲ್ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಮಾತ್ರ ಭಾರತಕ್ಕೆ ಕಾರಣ ಆಗಬೇಕಾ? ಅಮೆರಿಕ ಬಂದುಬಿಟ್ಟು ಭಾರತದಿಂದ ಕೇವಲ 370 ಕಿಲೋಮೀಟರ್ ದೂರದಲ್ಲಿ ಇರಾನ್ನ ಯುದ್ಧ ನೌಕೆ, ಅದು ನಮ್ಮ ದೇಶದ ಅತಿಥಿಯಾಗಿ ಬಂದ ಯುದ್ಧ ನೌಕೆಯನ್ನು ಹೊಡೆದಾಕ್ಬಿಟ್ರು ಕೂಡ ಭಾರತ ಮೌನವಾಗಿರುತ್ತೆ. ಇವತ್ತು ಬಾಯಿಗೆ ಬಂದಾಗಿ ಟ್ವೀಟ್ನಲ್ಲಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಭಾರತಕ್ಕೆ ಅನ್ನೋ ರೀತಿಯಲ್ಲಿ ಅಮೆರಿಕ ಮಾತನಾಡ್ತಿದ್ರು ಕೂಡ ಸುಮ್ಮನೆ ಇರುತ್ತೆ. ಕೇವಲ ನಾವು ಇಸ್ರೇಲ್ ಹಾಗೆ ಅಮೆರಿಕಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಭಾರತ ತನ್ನ ಸ್ವಂತಿಕೆಯನ್ನು, ಅಸ್ತಿತ್ವವನ್ನು ಕಾಂಪ್ರಮೈಸ್ ಮಾಡ್ಕೊಂಡಿದೆ ಅನ್ನೋ ಹಂತಕ್ಕೆ ಹೋದ್ರು ಮೌನ ಬೇಕಾ ಅಂತ ಹೇಳಿ. ಸಾಕಷ್ಟು ಪ್ರಶ್ನೆಗಳನ್ನ, ಕಾಂಟ್ರವರ್ಸಿಸ್ನ ನೀವು ಒಂದೇ ಪ್ರಶ್ನೆನಲ್ಲಿ ಕೇಳಿದ್ದೀರಿ. ಒಂದೊಂದಾಗಿ ಉತ್ತರ ಕೊಡೋಣ. ಈಗ ಫಸ್ಟ್ ಮೊದಲನೇದಾಗಿ ನೀವು ಕೇಳಿದ್ದಂಥದ್ದೇನು, ಅಮೆರಿಕಾದವ್ರು ಹೇಳಿದ್ದಾರೆ ಭಾರತಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನೀವು ಹೇಳಿದ್ರಿ. ಆ್ಯಕ್ಚುಯಲ್ ವರ್ಡಿಂಗ್ಸ್ ಆಫ್ ದಿ ಟ್ವೀಟ್ ನಾವು ನೋಡಬೇಕು. ಮೊದಲನೇದು, ನಾನು ಅಂದರೆ ಕಾನೂನು ವಿದ್ಯಾರ್ಥಿನೂ ಹೌದು, ಅಡ್ವೊಕೇಟು ಹೌದು. ಈಗ ಒಂದು ಟ್ರೀಟಿ ಅದು ಫೈನಲೈಸ್ ಆಗ್ತಾ ಇದೆ ಭಾರತಕ್ಕೆ ಮತ್ತೆ US-ಗೆ, ಹಾಗೆ ಭಾರತಕ್ಕೆ ಮತ್ತೆ ಯುರೋಪಿಯನ್ ಯೂನಿಯನ್ಗೂ ಫೈನಲೈಸ್ ಆಗ್ತಾ ಇದೆ. ಈ ಎಲ್ಲ ಟ್ರೀಟಿಗಳಲ್ಲಿ ಒಂದೊಂದು ಪಾರ್ಟಿಯ ಜವಾಬ್ದಾರಿ ಏನು, ಅದಕ್ಕೆ ಬಾಧ್ಯತೆ ಏನು, ಅದರ ಹಕ್ಕುಗಳೇನು, ಯಾವುದೇ ಕಾಂಟ್ರಾಕ್ಟ್ ತಗೊಳ್ಳಿ ನೀವು, ಹಾಗೆ ನಾವು ನೋಡಬೇಕಾಗತ್ತೆ. ಈಗ ಟ್ರೀಟಿನಲ್ಲಿ ಒಂದು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ಬಿಸ್ನೆಸ್ ಟ್ರೀಟಿ, ದೀಸ್ ಆರ್ ಆಲ್ ಎಕನಾಮಿಕ್ ಟ್ರೀಟೀಸ್, ಆಯ್ತಾ? ಈಗ ಅವ್ರು ಹೇಳ್ತಾರೆ ನನ್ನ ಕಾಂಪಿಟೇಟರಿಂದ ನೀವು ಏನಾದರೂ ವಸ್ತು ತಗೊಳ್ಳೋದಾದ್ರೆ ಆವಾಗ ನಾವು ಇದಕ್ಕೆ ಒಪ್ಪಲ್ಲ, ಅಥವಾ ನಮ್ಮ ಕಾಂಪಿಟೇಟರ್ನಿಂದ ನೀವು ತಗೊಂಡ್ರೆ ನಾವು ಇಷ್ಟ ಅದರ ಮೇಲೆ ನಿಮಗೆ ಇದನ್ನು ಹಾಕ್ತೀವಿ, ಅಥವಾ ಅದರ್ ಕಂಡೀಷನ್ಸ್ ವಿಲ್ ಅಪ್ಲೈ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ವೆರಿ ನ್ಯಾಚುರಲ್ ಇನ್ ಎನಿ ಟ್ರೀಟಿ ಆರ್ ಕಾಂಟ್ರಾಕ್ಟ್ ಬಿಟ್ವೀನ್ ಬಿಸ್ನೆಸ್ ಎಂಟಿಟೀಸ್. ಇಲ್ಲೆಲ್ಲ ಟ್ರೀಟಿ ಆಗ್ತಾ ಇರೋವಂಥದ್ದು ಫಾರ್ ಬಿಸ್ನೆಸ್ ಪರ್ಪಸಸ್. ಇದು ಮೊದಲನೇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ದೀಸ್ ಆರ್ ನಾಟ್ ಲೈಕ್ ಏನೋ ಇಂಟರ್ನ್ಯಾಷನಲ್ ಶಾಂತಿ ಒಪ್ಪಂದನೋ ಅಥವಾ ಮಾರಲ್ಲು, ಐಡಿಯಾಲಜಿ ಇದ್ರ ಮೇಲಾಗಿರುವಂಥ ಒಪ್ಪಂದಗಳಲ್ಲ. UN ಚಾರ್ಟರ್ ಥರನೋ ಅಥವಾ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ ಥರನೋ ಆ ಥರದ್ದಲ್ಲ. ಇದೆಲ್ಲ ಬಿಸ್ನೆಸ್ ಒಪ್ಪಂದಗಳು ಅಂತ ನಾವು ಮೊದಲು ಸ್ಪಷ್ಟ ಇಟ್ಕೊಳ್ಬೇಕು. ಬಿಸ್ನೆಸ್ ಒಪ್ಪಂದಗಳಲ್ಲಿ ಲಾಭ ನಷ್ಟ ಮುಖ್ಯನೇ ಹೊರತು ಐಡಿಯಾಲಜಿ ಮುಖ್ಯ ಅಲ್ಲ. ಇದು ಮೊದಲನೇದು ಇಟ್ಕೊಳ್ಬೇಕು. ಆಮೇಲೆ ಅವ್ರು ಹೇಳಿರೋದೇನು, ವೇವರ್ ಅಂತ ಹೇಳಿದ್ದಾರೆ. ವೇವರ್ ಇಸ್ ಡಿಫರೆಂಟ್ ಫ್ರಮ್ ಪರ್ಮಿಷನ್ ಇನ್ ಲೀಗಲ್ ಲ್ಯಾಂಗ್ವೇಜ್. ವಿ ಆರ್ ಟ್ರೀಟಿಂಗ್ ಇಟ್ ಆಸ್ ಅ ಟ್ರೀಟಿ, ಅ ಬಿಸ್ನೆಸ್ ಟ್ರೀಟಿ. ಅಂದ್ರೆ ವೇವರ್ಗೂ ಪರ್ಮಿಷನ್ಗೂ ಬಹಳ ದೊಡ್ಡ ಡಿಫರೆನ್ಸ್ ಇದೆ. ಅಲೋ ಅಂತಿದೆಯಲ್ಲ ಸರ್, ಈ ಅಲೋ ಅನ್ನೋ ಪದಾನೇ ಈಗ ಸಾಕಷ್ಟು ಚರ್ಚೆಗೆ ಟ್ವೀಟ್ ಅದನ್ನ ಹೇಳ್ತೀನಿ. ಇದೆ ಟ್ವೀಟ್ ನಲ್ಲಿ ಇದೆ. The second part of the tweet, if I'm correct, 30 days waiver to allow Indian refiners to purchase Russian oil ಅಂತ ಹೇಳಿ ಟ್ರೆಷರಿ ಸೆಕ್ರೆಟರಿ ಅನ್ನೋ ಒಂದು ಟ್ವೀಟ್ ಇಂದ, ಟ್ವಿಟರ್ ಖಾತೆಯಿಂದ ಬಂದಿರತಕ್ಕಂತ ಟ್ವೀಟ್. ವೇವರ್ ಟು ಅಲೋ ಇಂಡಿಯನ್ ರಿಫೈನರಿ. ವೇವರ್ ಟು ಅಲೋ ಅಂತ ಅಂದ್ರೆ ಏನು? ನಾವು ಟ್ರೀಟಿ ಮಾಡ್ಕೊಂಡಾಗ ನಾವು ಒಂದಿಷ್ಟು ಕಂಡೀಷನ್ಸ್ ಹಾಕಿರ್ತೀವಿ, ಇಂತಿಂತದ ನೀವು ಮಾಡಬಾರ್ದು, ನೀವು ಮಾಡಿದ್ರೆ ನಾವು ಬೇರೆ ಕಂಡೀಷನ್ಸ್ ಹಾಕ್ತೀವಿ ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಆವಾಗ ನಾವು ವೇವ್ ಮಾಡ್ತೀವಿ, ವಿ ವೇವ್ ಇಟ್, ವಿ ವೇವ್ ದಟ್ ಕಂಡೀಷನ್ ಅಂತ ಅಂತೆ. ತಾತ್ಕಾಲಿಕವಾಗಿ ನಾವು ವೇವ್ ಮಾಡ್ತೀವಿ ಅಂತ ಅಂದ್ರೆ ಏನು, ಆ ಕಂಡೀಷನ್ಸ್ ನ ಇಷ್ಟು ದಿವಸ ತನಕ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ ಅಂತ. ಪರ್ಮಿಷನ್ ಕೊಡ್ತಾ ಇದೀವಿ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ ನನ್ನ ಪರ್ಮಿಷನ್ ಮೇಲೆ ನೀವು ಇದೀರಿ ಅಂತಲ್ಲ. ಇಂಡಿಯಾ ಕ್ಯಾನ್ ಟೇಕ್ ದಿ ವೇವರ್, ನಾಟ್ ಟೇಕ್ ದಿ ವೇವರ್, ಈವನ್ ವಿತೌಟ್ ಅ ವೇವರ್, ಈವನ್ ಇಫ್ ಇಟ್ ಡಸ್. ನನಗೆ ಇದೇನೇನೋ ಕಂಡೀಷನ್ ಹಾಕ್ತಾ ಇದ್ದೀರಿ, ನೀವು ಕಂಡೀಷನ್ ಹಾಕೊಳ್ಳಿ. ಇಫ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್, ಐ ಕ್ಯಾನ್ ಸ್ಟಿಲ್ ಡೂ ಬಿಸ್ನೆಸ್ ವಿತ್ ರಷ್ಯಾ, ವಿಚ್ ಇಂಡಿಯಾ ಇಸ್ ಸ್ಟಿಲ್ ಡೂಯಿಂಗ್. ಇವತ್ತಿನವರೆಗೂ ರಷ್ಯನ್ ಆಯಿಲ್ ನ ಒನ್ ಆಫ್ ದಿ ಹೈಯೆಸ್ಟ್ ನಮಗೆ ಸಪ್ಲೈಸ್ ಬರ್ತಾ ಇರೋದು ರಷ್ಯನ್ ಆಯಿಲೇ. ಅಮೇರಿಕಾದವ್ರು ಏನೇ ಕಂಡೀಷನ್ಸು ಅಥವಾ ನಮ್ಗೆ ಹೀಗೆ ಬೇಕು ಹಾಗೆ ಬೇಕು ಅಂತ ಅವ್ರ ಅಪೇಕ್ಷೆಗಳನ್ನು ಹೇಳ್ತಾ ಇದ್ರು, ಇಂಡಿಯಾ ಈಸ್ ಸ್ಟಿಲ್ ಇಂಪೋರ್ಟಿಂಗ್ 1.1 ಮಿಲಿಯನ್ ಬ್ಯಾರಲ್ಸ್. ಸರಿ, ಆಯ್ತಾ? ಆದ್ರಿಂದ ಇದು ಪರ್ಮಿಷನ್ ಅಂತ ನನಗನ್ಸೋ ಪ್ರಕಾರ ಅದು ಪರ್ಮಿಷನ್ ಅಲ್ಲ. ಅನ್ಸೋದೇನು, ಇಟ್ ಈಸ್ ನಾಟ್ ದಿ ವರ್ಡಿಂಗ್ಸ್ ಆಫ್ ದಿ ಟ್ವೀಟ್ ಆಲ್ಸೋ. ಸೊ ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಪರ್ಮಿಷನ್. ಅಂಡ್ ಅ ಸಾವರಿನ್ ನೇಷನ್ will never take permission from another sovereign nation. ಆಯ್ತಲ್ಲ, ಮಾತಾಡದೇ ಇರೋದು ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇನ್ನೂ ಒಂದು ಚರ್ಚೆ ಕಾರಣವಾಗ್ತಾ ಇದೆ. ಇದು ಎರಡನೇ, ಭಾರತದ ಮೌನಕ್ಕೆ ಕಾರಣ ಏನು? ಅದನ್ನು ಹೇಳ್ತೀನಿ. ಈಗ ನೋಡಿ, ನಾನು ಲಾಯರ್ ಇದ್ದೀನಿ, ನಾನು ಕೋರ್ಟ್ನಲ್ಲಿ ಏನೋ ವಾದ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ. ಎಷ್ಟೋ ಸಲಿ ನಮ್ಮ ಸೀನಿಯರ್ಸು ನಮ್ಗೆ ಹೇಳ್ಕೊಟ್ಟಿದ್ದೆ ನಾವು ಚಿಕ್ಕವರಿದ್ದಾಗ, ನೋಡಪ್ಪ ಎಷ್ಟು ಮಾತಾಡ್ಬೇಕಲ್ಲ, ಏನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಮೌನ ಎಲ್ಲಿರ್ಬೇಕು ಅನ್ನೋದು ಗೊತ್ತಿರಬೇಕು ಅಂತ. ಅಂದ್ರೆ ಒಂದು ಹೇಳಿದ್ರೆ ಹೆಚ್ಚಾಗತ್ತೆ, ಒಂದು ಹೇಳಿದ್ರೆ ಕಮ್ಮಿ ಆಗತ್ತೆ, ಇದ್ರ ಬಗ್ಗೆ ಗಮನ ಇರಬೇಕು. ಮತ್ತೆ ಇವಾಗ ಎಲ್ಲ ಕಡೆ ಎದೆ ತಟ್ಕೊಂಡು ಹಂಗೆ ಮಾಡದೆ ಹಿಂಗೆ ಮಾಡದೆ. ಒಂದು ಉದಾಹರಣೆ ಕೊಡ್ತೀನಿ ತುಂಬಾ ಸಿಂಪಲ್ ಆಗಿ. ಅಜರ್ಬೈಜಾನಿನ ಮುಖ್ಯಸ್ಥರು ಪ್ರೆಸಿಡೆಂಟ್ ಅಂತ ಇಟ್ಕೊಂಡು, ಅವರು ಖಮೇನಿ ತೀರ್ಕೊಂಡಾಗ ಫಸ್ಟ್ ಹೋಗಿ ನಮ್ಮ ಸಹೋದರರು ಇವರನ್ನ ಕೊಲೆ ಮಾಡಿದ್ರು ಅಮೆರಿಕಾದವರು, ನಾನು ಹೋಗಿ ಅದಕ್ಕೆ ಇದನ್ನ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಕಂಡೋಲೆನ್ಸ್ ಎಲ್ಲ ಬರೋದು.
ಮಾರನೇ ದಿವಸ ಅಜರ್ಬೈಜಾನ್ ಮೇಲೆ Attack ಆಯ್ತು. ಮಿಸೈಲ್ ಅಟ್ಯಾಕ್ ಆಯ್ತು ಇರಾನ್ನಿಂದ. ಸರಿ. ಎದೆ ತಟ್ಕೊಂಡಿದ್ದೇನು, ಅವಮಾನ ಆಗಿದ್ದೇನು ಅಲ್ವಾ? ಅದಕ್ಕೆ ಇಂಟರ್ನ್ಯಾಷನಲ್ ಸೀಸನ್ಡ್ ಲೀಡರ್ಸ್ ಮಾತನ್ನ ಹರಿ ಬಿಡಬಾರ್ದು. ಕ್ಷಮೆ ಇರ್ಲಿ ಸರ್, ಹಿಂಗಂದಾಗ ಏನ್ ಅನುಮಾನ ಬಂದ್ಬಿಡುತ್ತೆ ಅಂದ್ರೆ, ಇವಾಗ ಅಮೆರಿಕಾದ ಈ ಟ್ವೀಟ್ ಅನ್ನ ಭಾರತ ಖಂಡಿಸಿದ್ರೆ ಅಥವಾ ಈ ರೀತಿ ಆಗ್ತಾ ಇರುವ ಅಟ್ಯಾಕ್ ಅನ್ನ ಭಾರತ ಖಂಡಿಸಿ ಶಾಂತಿ ಮಾತಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಭಾರತ ಮೌನವಾಗಿದ್ಯಾ ಅಂತ ಹೇಳಿ ಅನುಮಾನ ಬರ್ಬೋದು. ಇಲ್ಲ, ಇದು ತುಂಬಾನೇ ಇದು ಅಂತ ಅನ್ಸುತ್ತೆ. ಎರಡು ವಿಷಯ. ಒಂದು ಅಂತಂದ್ರೆ ಈ ಕಾನ್ಫ್ಲಿಕ್ಟಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ನಾವೇನೋ ಹೇಳಿದ್ರೆ ಅವ್ರು ಇನ್ಯಾರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತ ಅದು ಆಗೋದಿಲ್ಲ. ಮತ್ತು ಭಾರತದ ಒಂದು ಏನು ಸ್ಟೇಚರ್ ಜಗತ್ನಲ್ಲಿ ಇದೆಯಲ್ಲ, ಅದಕ್ಕೂ ಅವ್ರು ಏನೋ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ ಅನ್ನೋದು ಅದು ತೀರಾ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಮೊದಲನೇದು. ಎರಡನೇದು, ಇಲ್ಲಿ ನಾ ಆಗ್ಲೇ ಹೇಳ್ದಂಗೆ ಈ ಟ್ವೀಟ್ ನಲ್ಲಿ ಯಾವುದು ಪರ್ಮಿಷನ್ ಅವು ಇವು ಅನ್ನೋದು ಏನೂ ಇಲ್ಲ. ಇದಕ್ಕೆ ಯಾಕೆ ರೆಸ್ಪಾನ್ಸ್ ಮಾಡ್ಬೇಕು? ನಮ್ಮ ಕಂಡೀಷನ್ ವೇವ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿ ಆರ್ ಫುಲ್ಲಿ ಎಂಟೈಟಲ್ಡ್ ಟು ಟೇಕ್ ದ ವೇವರ್, ನಾಟ್ ಟೇಕ್ ದ ವೇವರ್, ಏನಾದ್ರೂ ಮಾಡಬಹುದು. ಅದನ್ನ ನಾವು ವಿ ಕ್ಯಾನ್ ಡಿಸೈಡ್ ಆನ್ ಇಟ್ ಅಂಡ್ ಇಟ್ ವಿಲ್ ಬಿ ಡಿಸೈಡೆಡ್. ಅದನ್ನ ಏನೋ ಶಂಖದಲ್ಲಿ ಊದಿ ಹೇಳಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೂ ಒಂದು ವಿಚಾರ ಇದೆ. ಏನು ಅಂತಂದ್ರೆ, ಈಗ ಹೇಳಿದ್ರಿ ಸಿವಿಲೈಸೇಷನಲ್ ಕನೆಕ್ಟ್ ಇದೆ ಇರಾನ್ಗೂ ಭಾರತಕ್ಕೂ ಅಂತ. ಈಗ ನೋಡಿ, ಸಿವಿಲೈಸೇಷನಲ್ ಕನೆಕ್ಟ್ ಯಾವಾಗಿರುತ್ತೆ? ಆ ಕಲ್ಚರು ನಮ್ಮ ಕಲ್ಚರು ಒಂದೇ ರೀತಿ ಆಗಿದ್ದಿದ್ರೆ ಆ ಕನೆಕ್ಟ್ ಉಳಿದಿರುತ್ತೆ. ಇವತ್ತಿನ ಇರಾನಿಗೂ ಭಾರತಕ್ಕೂ ಯಾವುದೇ ರೀತಿಯಾದಂಥ ಸಿವಿಲೈಸೇಷನಲ್ ಕನೆಕ್ಟ್ ಇಲ್ಲ. ಅಲ್ಲಿರೋಂಥ ಮತ ಅನುಯಾಯಿಗಳು ಇಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಅನ್ನೋದು ಬಿಟ್ರೆ ಸಿವಿಲೈಸೇಷನಲ್ ಕನೆಕ್ಟ್ ಸಾವಿರ ವರ್ಷದ್ದು ಇವತ್ತು ಇಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಒಪ್ಕೋಬೇಕು. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಹಂಗೆ ಚರ್ಚೆ ಆಗ್ತಾ ಇದೆ ಸರ್. ಅಂದ್ರೆ ಯಾರೆಲ್ಲ ಮೋದಿ ಅವರ ನಿರ್ಧಾರವನ್ನು ವಿರೋಧಿಸ್ತಿದ್ದಾರೆ ಅವ್ರು ಹೇಳ್ತಿರೋದೇ ಇದು, ನಮ್ಗೆ ಬಹಳ ವರ್ಷಗಳ ಸಂಬಂಧ ಇದ್ರೂ ಕೂಡ ಇರಾನ್ನ ವಿರುದ್ಧವಾಗಿ ನಿಂತಿರೋದು ಮೋದಿ ಮಾಡ್ತಾ ಇರುವ ಅತ್ಯಂತ ಕೆಟ್ಟ ತಪ್ಪು ಅನ್ನೋ ರೀತಿಯಲ್ಲೇ ನಾ ಒಂದೆರಡು ಉದಾಹರಣೆ ಹೇಳ್ತೀನಿ. ಪಾಕಿಸ್ತಾನದ ಜೊತೆ 1965 ನಲ್ಲಿ ಯುದ್ಧ ಆದಾಗ, 1971 ನಲ್ಲಿ ಯುದ್ಧ ಆದಾಗ ಇರಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು ಐಡಿಯಾಲಜಿಕಲಿ. ಬರೀ ಆರ್ಟಿಕಲ್ 370 ಅಲ್ಲ, ಆರ್ಟಿಕಲ್ 370 ತೆಗೆದಾಗ್ಲೂ ಇರಾನ್ ನಮ್ಮ ವಿರುದ್ಧವೇ ಇತ್ತು. ಸೊ ಐಡಿಯಾಲಜಿ, ಈಗ ಕಾಮರ್ಸ್ ಬೇಕಾದಷ್ಟು ನಡೆಯುತ್ತೆ. ಚಾಬಹಾರ್ ಪೋರ್ಟ್ ನಲ್ಲಿ ಆಯಿಲ್ ಇದಕ್ಕೆ ಇದನ್ನೆಲ್ಲ ಆ ಥರದ ಟ್ರೇಡ್ಗಳು ನಡೀತಾ ಇರುತ್ತೆ. ಆದ್ರೆ ಐಡಿಯಾಲಜಿಕಲ್ ವಿಷಯ ಬಂದಾಗ ಇರಾನ್ ಯಾವತ್ತು ಭಾರತದ ವಿರುದ್ಧನೇ ಇತ್ತು ಅನ್ನೋದು ಮಾತ್ರ ಸ್ಪಷ್ಟ. ಯಾಕೆಂದ್ರೆ ಕ್ರೈಸಿಸ್ ಬಂದಾಗ ಯಾರ ಕಡೆ ನಿಂತರು ಅಂತ ನೋಡೋಣ. ಕ್ರೈಸಿಸ್ ಬಂದಾಗ ಇರಾನ್ ಪಾಕಿಸ್ತಾನದ ಕಡೆಗೆ ನಿಂತಿದೆ. ಸರಿ ಸರಿ, ಎಲ್ಲಿ ಹೋಯ್ತಾ ಸಿವಿಲೈಸೇಷನಲ್ ಕನೆಕ್ಟ್? ಮತ್ತೆ ರೆಸಿಪ್ರಾಸಿಟಿ ಇರಬೇಕು. ಸಿವಿಲೈಸೇಷನಲ್ ಕನೆಕ್ಟ್ ಇರಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಲ್ಲಿ ರೆಸಿಪ್ರಾಸಿಟಿ ಅನ್ನೋದೊಂದು ಇರುತ್ತೆ. ಅಂದ್ರೆ ಒಬ್ರು ಹಿಂಗ್ ಮಾಡಿದ್ರೆ ಅದಕ್ಕೆ ಹೆಂಗೆ ರೆಸಿಪ್ರೋಕಲ್ ಬಿಹೇವಿಯರ್ ಬರುತ್ತೆ ಅಂತ, ಆ ತರ ಬಿಹೇವಿಯರ್ ಮಾಡಿದಾಗ ಇಲ್ಲಿಂದ ಹೇಗೆ ಹೋಗುತ್ತೆ? ಕರೆಕ್ಟ್. ಉಮರ್ ಶರೀಫ್ ಅವರೇ, ಅಲ್ಲಿಗೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಯಾಕೆ ಒಂದರ್ಥದಲ್ಲಿ ಇಡೀ ಜಗತ್ತು ಇಸ್ರೇಲ್ನ ವಿರುದ್ಧವಾಗಿ ನಿಂತಿರುವಾಗ ಭಾರತ ಅಥವಾ ಭಾರತದ ಸರ್ಕಾರ ಇರಾನ್ ಪರವಾಗಿರಬೇಕು ಅಂತ ಹೇಳಿ ಯಾಕೆ ಕೆಲವರು ಬಯಸ್ತಾ ಇದ್ದಾರೆ? ಎಸ್ಪೆಷಲಿ ಭಾರತದಲ್ಲಿರ್ತಕ್ಕಂಥ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲ ಮುಸಲ್ಮಾನ್ ಸಮುದಾಯದವರು, ಭಾರತದ ವಿರೋಧ ಪಕ್ಷ ಯಾಕೆ ಇರಾನ್ ಪರವಾಗಿ ನಿಲ್ಬೇಕು? ವೆನ್ ಆಲ್ಮೋಸ್ಟ್ ಮುಸ್ಲಿಂ ಕಂಟ್ರಿಗಳು ಕೂಡ ಇರಾನ್ನ ವಿರುದ್ಧವಾಗಿ ಕನ್ಸಾಲಿಡೇಟ್ ಆಗ್ತಿರುವಾಗ ವೈ ಶುಡ್ ಇಂಡಿಯಾ ಟಾಕ್ ಆನ್ ಬಿಹಾಫ್ ಆಫ್ ಇರಾನ್ ಅಂತ ಹೇಳಿ? ನೋಡಿ, ಆ್ಯಕ್ಚುಲಿ ಏನಂದರೆ ಇರಾನ್ ಬಂದು ಒಂದು ಕ್ಲಾಸ್ ರೂಮ್ನೊಳಗೆ ಇರೋತಕ್ಕಂಥ ಬಾಯ್ಸ್ ಇರ್ತಾರಲ್ಲ, ಅದರಲ್ಲಿ ಮೋಸ್ಟ್ ನಾಟಿಯೆಸ್ಟ್ ಬಾಯ್ ಬರುತ್ತಾನೆ. ಅದೇ ರೀತಿಯೇ ಇರಾನ್ ಇಸ್ ಅ ನಾಟಿ ಚೈಲ್ಡ್, ಇಸ್ ಅ ನಾಟಿಯೆಸ್ಟ್ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್ ಅಂತ ಅಂದ್ಕೊಳ್ಳೋಣ. ಎಲ್ಲ ಹುಡುಗರ ಜೊತೆ ಜಗಳ ಮಾಡ್ಕೊಂಡಿರೋದು ಇದೇ ಇರಾನ್ ಮಾಡ್ಕೊಂಡಿದ್ದು. ನೋಡೋಕ್ಕೆ ಹೋದರೆ ಸುನ್ನಿ ನೇಷನ್ಸ್ ಮೇಲೆ ದಾಳಿ ಮಾಡೋದು, ಅದು ಡೈರೆಕ್ಟಾಗಿ ಮಾಡೋದಿಲ್ಲ. ಒಂದು ಕಡೆ ಒಪ್ಪಂದ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಪ್ರಾಕ್ಸಿ ವಾರ್ಸ್ ಮಾಡೋದು. ಎಲ್ಲ ಕಡೆಯೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹಿಜ್ಬುಲ್ಲಾ ಆಗಲಿ ಮತ್ತು ಹೂತೀಸ್ ಆಗಲಿ, ಇವರೆಲ್ಲವನ್ನು ಪ್ರಾಕ್ಸಿ ವಾರ್ಸ್ ಮೂಲಕ ಸುನ್ನಿ ಡಿನಾಮಿನೇಷನ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಬಟ್ ಇವಾಗ ಏನಾಗಿದೆ, ನಮ್ಮ ಕ್ಲಾಸ್ ಹುಡುಗ ಎಲ್ಲೋ ಒಂದು ಆಚೆ ಹೋಗಿರುವಾಗ ಬೇರೆ ಸ್ಕೂಲ್ ಹುಡುಗರು ಬಂದು ಹೊಡೆದ್ಬಿಟ್ಟಿದ್ದಾರೆ. ನಮ್ಮ ಸ್ಕೂಲ್ ಹುಡುಗನ ಯಾರು ಹೊಡೆದಿದ್ದು, ನಮ್ಮ ಕ್ಲಾಸ್ ಹುಡುಗನ ಯಾರು ಹೊಡೆದಿದ್ದು ಅಂತ ಇವಾಗ ನಾವೆಲ್ಲ ಗಾಬರಿ ಆಗ್ತಿದ್ವಿ. ಈಗ ಆಗಿರೋದು ಅಷ್ಟೇ. ವಿ ನಾಟ್ ಸೇಯಿಂಗ್ ಇರಾನ್ ಈಸ್ ಅ ಪರ್ಫೆಕ್ಟ್ ನೇಷನ್. ಇರಾನ್ನಲ್ಲಿ ಎಷ್ಟೋ ಗೊಂದಲ ಇದೆ. ಹೇಳ್ದಂಗೆ ಅಲ್ಲಿರತಕ್ಕಂಥ ಸಾಂಸ್ಕೃತಿಕ ವ್ಯತ್ಯಾಸ ಇದೆ. ನಮಗೂ ಅವ್ರಿಗೂ ಅಷ್ಟು ಏನು ಕನೆಕ್ಟ್ ಆಗೋದಿಲ್ಲ, ಸರಿಯೇ ಹೇಳಿರೋದು. ಅದೇ ರೀತಿ ಈ ಪಾಕಿಸ್ತಾನಿಗೆ ಅವರು ಕೊಡುವಂಥ ಸಪೋರ್ಟು ಗೊತ್ತಿಲ್ಲದೆ ಅವ್ರು ಬಂದು ಡೈರೆಕ್ಟಾಗಿ ಸಪೋರ್ಟ್ ಮಾಡೋದು ಅದೆಲ್ಲ ಸರಿಗಿದೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ದೇ ಆರ್ ಪರ್ಫೆಕ್ಟ್ ಪೀಪಲ್, ಅವ್ರು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ. ಬಟ್ ಇವಾಗ ನಡೆದಿರೋದು ಈ ದಾಳಿ, ಇವಾಗ ಅಮೇರಿಕ ಬಂದು ದಾಳಿ ಮಾಡಿರೋದಲ್ಲ, ಇದನ್ನು ಒಂದು ಪ್ರೆಸಿಡೆಂಟಾಗಿ ನಾವು ಇದಕ್ಕೆ ಸೈಲೆಂಟಾಗಿ ಮೌನವಾಗಿದ್ದರೆ, ಸೊ ಬೇರೆ ಕಡೆ ಯಾರಾದರೂ ಇದೇ ರೀತಿಗೆ ಅವ್ರಿಗೆ ಒಳಗಾದರೆ ಅವಾಗ ನಾವು ಇದೇ ರೀತಿಯೇ ನಾವು ಇರಬೇಕಾಗಿರುತ್ತೆ. ಅಂದರೆ ದಿಸ್ ಈಸ್ ಆ್ಯಕ್ಚುಲಿ ವಯಲೇಟಿಂಗ್ ದ ಇಂಟರ್ನ್ಯಾಷನಲ್ ಲಾ.
ಇದು ನನ್ನ ಪ್ರೈಮರಿ ಕನ್ಸರ್ನ್ ಇರೋದು. Even Iran was doing it. Yes. It was violating the international laws. ಇಂಟರ್ನ್ಯಾಷನಲ್ ಲಾಸ್ ಅನ್ನು ವೈಲೇಟ್ ಮಾಡೋದ್ರಲ್ಲಿ ಒಂದು ಹಂತಕ್ಕೆ ಅವ್ರು ಮಾಡಿದ್ದಾರೆ, ಇಲ್ಲಾಂತಿಲ್ಲ, ಅವ್ರು ಒಂದು ಹಂತಕ್ಕೆ ಮಾಡಿದ್ದಾರೆ. ಇದು ಓವರ್ ಬೋರ್ಡ್ ಹೋಗಿ ಟೋಟಲಿ ನಾನು ಯಾರಿಗೂ ಮರ್ಯಾದೆ ಕೊಡಲ್ಲ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅದು ಬಿಗ್ ಬ್ರದರ್ ಸ್ಟ್ಯಾಂಡನ್ನು ಅಮೆರಿಕ ತೊಗೊಂಡು ಬರ್ತಿದೆ. ಇವಾಗ ನೋಡಿ, ಇವಾಗ ಹೇಳ್ದಂಗೆ 30 days ವೈವರ್ ಕೊಡಲಾಗಿದೆ ಆ್ಯಂಡ್ ವಿ ಅಲೋ ಅಂತ ಹೇಳಿರುವ ಒಂದು ಸ್ಟೇಟ್ಮೆಂಟ್. ಇದನ್ನು ಎರಡು ಕಡೆನೂ ನಾವು ಇಂಟರ್ಪ್ರೆಟ್ ಮಾಡ್ಬೋದು. ಬಟ್ ಏನಂದರೆ, ಇಸ್ ಇಟ್ ಅ ಯೂನಿಲ್ಯಾಟ್ರಲ್ ಡಿಸಿಷನ್ ಆರ್ ಇಸ್ ಇಟ್ ಅ ಬೈಲ್ಯಾಟ್ರಲ್ ಡಿಸಿಷನ್? ಇವಾಗ ಬೈಲ್ಯಾಟ್ರಲ್ ಅಂದರೆ ಇಬ್ಬರು ಒಪ್ಪಂದ ಕೊಡಬೇಕಾಗಿರೋದು, ಇಬ್ಬರಿಗೂ ಒಂದು ರೀತಿ ಬಂದು ಮನಸ್ಸಿನಲ್ಲಿ ನಮಗೆ ಬಂದು ಏನು ಶಾಂತವಾದ ಒಂದು ನೆಲೆಯಲ್ಲಿ ನಾವು ಒಪ್ಪಿಗೆ ಕೊಡ್ತಿದ್ದೀವಿ ಅಂತ ಹೇಳಬೇಕು. ಇಲ್ಲಿ ಏನಂದರೆ ಆರ್ಮ್ ಟ್ವಿಸ್ಟಿಂಗ್ ನಡೀತಿದೆ. ಇಲ್ಲಿ ವಿ ಆರ್ ವೆರಿ ಹ್ಯಾಪಿಲಿ ಡೀಲಿಂಗ್ ವಿತ್ ರಷ್ಯಾ. ನಮಗೂ ರಷ್ಯಾಗೆ ಏನು ಇವಾಗ ಏನು ಗೊಂದಲ ಇಲ್ಲ, ಬಟ್ ಇವರು ಅಲ್ಲಿಂದ ಬಂದು ನಮ್ಗೆ ಬಂದು ಸ್ಟ್ರೆಸ್ ಮಾಡ್ತಾವ್ರೆ, ನೀನು ರಷ್ಯಾ ಜೊತೆಗೆ ಏನಕ್ಕೆ ನೀನು ಸಂಬಂಧ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಬಂದು ಏನಾಗ್ತಿದೆ, ಇವರು ಅನ್ವಾಂಟೆಡ್ಲಿ ದೇ ಆರ್ ಇಂಟರ್ಫಿಯರಿಂಗ್ ಇನ್ ಅವರ್ ಸಾವೆನಿಟಿ. ನಾನು ಏನ್ಕೊಳ್ತೇನೆಂದರೆ, ಓಕೆಪ್ಪ, ನಿನಗೂ ರಷ್ಯಾಗೆ ತೊಂದರೆ ಇದೆಯಾ, ನೀವಿಬ್ರು ಯುದ್ಧ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ನೀವು ಯುದ್ಧ ಮಾಡ್ಕೊಳ್ರಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾವತ್ತಿಗೂ ನಾವು ಭಾರತೀಯರು ನಾವು ಬಂದು ವಿ ವಾಂಟ್ ಬಿ ಇನ್ ಗುಡ್ ಬುಕ್ಸ್ ಆಫ್ ಆಲ್ ದಿ ನೇಷನ್ಸ್. ಯಾರಿಗೂ ನಾವು ಹೋಗಿ ಯಾವತ್ತಿಗೂ ದಾಳಿ ಮಾಡಿಲ್ಲ. ಪಾಕಿಸ್ತಾನ ನಮ್ಮ ಮೇಲೆ ಮಾಡಿರ್ಬೋದು, ಬಟ್ ವಿ ನೆವರ್ ವಿ ವೆಂಟ್ ಟು ಎಸ್ಟಾಬ್ಲಿಷ್ ಜಸ್ಟಿಸ್. ಬಾಂಗ್ಲಾದೇಶ್ ಇಶ್ಯೂನಲ್ಲಿ ಕೂಡ 1971 ಕೂಡ ನಾವು ಜಸ್ಟಿಸ್ಗೋಸ್ಕರ ನಿಂತ್ವಿ, ಬಾಂಗ್ಲಾದೇಶ್ ನೇಷನ್ ಅನ್ನು ಫಾರ್ಮ್ ಮಾಡೋಕ್ಕೆ. ಸೊ ಅದರಲ್ಲಿ ಏನು ಎರಡು ಅಭಿಪ್ರಾಯ ಇಲ್ಲ. ಇಂಡಿಯಾ ಇಸ್ ಅ ವೆರಿ ವೆರಿ ಕಂಪೋಸ್ಡ್ ನೇಷನ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಏನಂದರೆ, ಇವತ್ತಿಗೆ ನಮ್ಮ ಪ್ರಧಾನಿ ಎಲ್ಲೋ ಒಂದು ಕಡೆ ಹಿ ಇಸ್ ಬೀನ್ ಹೆಲ್ಡ್ ಬೈ ಹಿಸ್ ಹ್ಯಾಂಡ್ ಸ್ಟ್ರಾಂಗ್ಲಿ ಬೈ ಟ್ರಂಪ್. Like how? Like very uncouth personality of Trump has to be denounced. ಯಾಕಂತ ಹೇಳ್ಕೊಳ್ತೀನಿ ಅಂದರೆ, ನೋಡಿ, Trump is a reality show star actually. He used to participate in WWF ಎಲ್ಲ ನೋಡಿರ್ತೀರಿ ನೀವು. WWF ನಲ್ಲಿ ಬರತಕ್ಕಂಥ ಆ ಫೇಕ್ ಯುದ್ಧದಲ್ಲಿ ಕೂಡ ಅವರೊಂದು ಭಾಗಿಯಾಗಿದ್ದರು. ಸೊ ಅವ್ರನ್ನ ಇವತ್ತು ಕೂರಿಸ್ಬಿಟ್ಟಿದ್ದಾರೆ ಇವತ್ತಿಗೆ. ಆ್ಯಂಡ್ ಅವ್ರು ಮಾಡೋತಕ್ಕಂಥ ಎಲ್ಲ ವಿಚಾರಗಳು ನೋಡಿದ್ರೆ ಇಟ್ ಇಸ್ ವೆರಿ ಎಕ್ಸೆಂಟ್ರಿಕ್. ಯುಕ್ರೇನ್ ಯುದ್ಧ ಆಗ್ತಾ ಇರ್ಬೇಕಾದ್ರೂ ಕೂಡ ಅಮೆರಿಕ ಹೇಳಿತ್ತು ಆಯಿಲ್ ಖರೀದಿ ಮಾಡಬೇಡಿ ರಷ್ಯಾದಿಂದ ಅಂತ, ಬಟ್ ಭಾರತ ಕಂಟಿನ್ಯೂ ಮಾಡ್ತು. ಇವಾಗ ಕೂಡ ಫಡ್ಕೆ ಸರ್ ಅದೇ ಹೇಳ್ತಾ ಇದ್ರು, ನಾವು ಯಾರ್ದು ಅನುಮತಿ ಕೇಳ್ತಿಲ್ಲ, ಇರೋ ಡೀಲ್ ನ ಭಾಗವಾಗಿ ನಮಗೆ ಪರವಾಗಿಲ್ಲ ಇಂಡಿಯಾ ಖರೀದಿ ಮಾಡ್ಲಿ ಅನ್ನೋದನ್ನ ಈ ರೀತಿ ಬರೆದಿದ್ದಾರೆ ಟ್ವೀಟ್ ನಲ್ಲಿ. ಕೊಡಬೇಕು ಅಂದ್ರೆ ನೀವು ಹೇಳುವ ಮಾತಾಗ್ಲಿ, ನಮ್ಮ ಫಡ್ಕೆ ಅವರು ಹೇಳುವ ಮಾತಾಗ್ಲಿ, ನಾನು ಅದಕ್ಕೆ ಕಂಪ್ಲೀಟ್ ಆಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಬಟ್ ಆ ಸ್ಟೇಟ್ಮೆಂಟು, ಅದೇ ರೀತಿ ಸ್ಟೇಟ್ಮೆಂಟು ನಮ್ಮ ಪ್ರಧಾನಿ ಹತ್ರದಿಂದ ಬರಬೇಕು. ಯಾಕಂದರೆ ನಮಗೆ ಅದು ಹೆಮ್ಮೆ ತರುತ್ತೆ. ನಾವು ಪ್ರಧಾನಿಯನ್ನು ಬಿಟ್ಕೊಡೋರಲ್ಲ. ಫಸ್ಟ್ ವಿಷಯ, ನಾಳೆ ದಿವಸ ಟ್ರಂಪ್ ಏನೋ ಈ ಕಡೆ ಬಂದು ಅವ್ನಿಗೆ ಹುಚ್ಚಿಡಿದು ನಮ್ಮ ಕಡೆ ಏನಾದ್ರು ತಿರುಗಿ ಬಂದರೆ ನಾವು ಪ್ರಧಾನಿ ಜೊತೆಗೇ ಇರ್ತೀವಿ, ಪ್ರಧಾನಿ ಬಿಟ್ಕೊಡಲ್ಲ. ನಾವು ಏನು ಹೇಳ್ಕೊತೇವೆ, ನಮ್ಮ ಸ್ವಾಭಿಮಾನಕ್ಕೆ ಇವಾಗ ಪ್ರಾಬ್ಲಮ್ ಆಗ್ತಿದೆ. ನೀವು ಡೈರೆಕ್ಟಾಗಿ ಮಾತಾಡಿ, ನೀವು ಸ್ವಲ್ಪ ಟ್ರಂಪ್ಗೋಸ್ಕರ ಯಾಕೆ ನಿಧಾನಕ್ಕೆ ಮಾತಾಡ್ತಿದ್ದೀರಾ ಅಂತ ನಮ್ಮ ಪಾಯಿಂಟ್ ಇರೋದು. ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ. ಇರಾನ್ ಥ್ಯಾಂಕ್ಸ್ ಸೌದಿ ಅರೇಬಿಯಾ. ಇವಾಗ ರೀಸೆಂಟ್ ನ್ಯೂಸು, ಇದನ್ನು ನೀವು ನೋಡಬೇಕಾಗಿರುತ್ತೆ. ಅಲಿ ರಿಜಾ ಇನಾಯತಿ, ಇರಾನಿಯನ್ ಅಂಬಾಸಿಡರ್, ಅವರು ಬಂದು ಹೇಳಿದ್ದಾರೆ, ವೋಂಟ್ ಅಲೋ ವಾಟರ್ ಆರ್ ಏರ್ ಫಾರ್ ಅಟ್ಯಾಕ್ ಆನ್ ಇರಾನ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದು ಸೌದಿ ಎಂಬಸಿಯಿಂದ ಹೋಗಿದೆ, ಸೌದಿ ಕ್ರೌನ್ ಪ್ರಿನ್ಸ್ನಿಂದ ಹೋಗಿದೆ. ಏನಂತ ಹೇಳಿ, ನಾವು ಬಂದು ನೆಲ ಆಗಲಿ ಮತ್ತು ಆಕಾಶವಾಗಲಿ ಇಲ್ಲ ನೀರು ಸಮುದ್ರ ಅದ್ರ ಮೂಲಕ ನಿಮ್ಮ ಮೇಲೆ ದಾಳಿ ಮಾಡೋಕ್ಕೆ ನಾವು ಬೇಸ್ ಕೊಡೋದಿಲ್ಲ ಅಂತ ಸ್ಟ್ರೈಟಾಗಿ ಹೇಳಿದ್ದಾರೆ. ಮತ್ತು ಇವರು ಇರಾನ್ ಏನಕ್ಕೆ ಏರ್ ಬೇಸ್ನಲ್ಲಿ ದಾಳಿ ಮಾಡಿದ್ರೆ ಅಂದರೆ, ಇಟ್ ವಾಸ್ ಟೋಟ್ಲಿ ಅಗೇನ್ಸ್ಟ್ ಅಮೇರಿಕನ್ ಏರ್ ಬೇಸ್ ಮೇಲೆ. ಸೊ ಅದೇ ರೀತಿ ಅಜರ್ಬೈಜಾನ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಆಯ್ತಲ್ಲ, ಅಜರ್ಬೈಜಾನ್ ಬಗ್ಗೆ ಕೂಡ ಇವಾಗ ಮಾತಾಡಿದ್ವಿ. 4 members ಇಂಜರ್ಡ್ ಇನ್ ದಿ ಏರ್ಪೋರ್ಟ್. ಅದು ನೋಡಕ್ ಹೋದ್ರೆ ಇರಾನ್ ಹ್ಯಾಸ್ ಡಿನೈಡ್ ಎನಿ ಅಟ್ಯಾಕ್ ಆನ್ ಅಜರ್ಬೈಜಾನ್. ಇವಾಗ ಯಾರು ವಾರ್ ಮಾಡ್ತಾ ಇದಾರೆ ನೋಡ್ಬೇಕಾಗಿರೋದು ಏನಂದ್ರೆ, ದ ಇಂಟರ್ನ್ಯಾಷನಲ್ ವರ್ಲ್ಡ್ ಈಸ್ ಟ್ರೈಂಗ್ ಟು ಮೇಂಟೈನ್ ದ ಆಪ್ಟಿಕ್ಸ್. ಹೆಂಗಂದ್ರೆ, 3 ದಿನ ಮುಂಚೆ ನಮ್ಮ ಪ್ರಧಾನಿ ಅವರು ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ ನಂತರ ಇಲ್ಲಿ ದಾಳಿ ಮಾಡ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಧಾನಿ ಬಂದು ಅವ್ರಿಗೇನೇ ಗೊತ್ತಿಲ್ಲದೆ ಇರುವ ಒಂದು ಸಂಗತಿ, ಆದರೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಇವ್ರಿಗೇನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ದೀಸ್ ಲೀಡರ್ಸ್ ಆರ್ ವಿತ್ ಅಸ್ ಅಂತ ಒಂದು ಭಾವನೆ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲಿ. ಎರಡನೇದು, ಇರಾನಿಯನ್ ನೇವಿಯನ್ನ ಇಲ್ಲಿ ಬಂದು ಅಟ್ಯಾಕ್ ಮಾಡೋದು, ಟಾರ್ಪಿಡೋ ಮೂಲಕ, ಸಬ್ಮೆರಿನ್ ಮೂಲಕ ಅಟ್ಯಾಕ್ ಮಾಡೋದು. ಯಾಕೆ? ಬೇರೆ ಜಾಗ ಎಷ್ಟೋ ಜಾಗ ಇದೆ, ಅಲ್ಲಿ ಭಾರತದ ಅಡಿಯಲ್ಲಿ ನಿಂತ್ಕೊಂಡಿರುವ ಈ ಒಂದು ನೇವಿ, ಅದು ಕೂಡ ಅವರು ನಮ್ಮ ಭಾರತದಲ್ಲಿ ಬಂದಿರತಕ್ಕಂಥ ಗೆಸ್ಟ್ಗಳನ್ನ 80 ಜನರನ್ನ ಕೊಂದಾಕೋದ ಮೂಲಕ ವಾಟ್ ಈಸ್ ದ ಮೆಸೇಜ್ ಬೀನ್ ಸೆಂಡ್ ಟು ದಿ ವರ್ಲ್ಡ್ ಅಂತ ನೋಡಕ್ ಹೋದ್ರೆ,
ಪರ್ಸೆಪ್ಷನ್ ವಾರ್ ನಡೀತಿದೆ ಇವಾಗ. ದೇ ಆರ್ ಕ್ರಿಯೇಟಿಂಗ್ ಎ ಪರ್ಸೆಪ್ಷನ್ ದಟ್ To ಭಾರತ add to ನಮ್ಮ this, ಜೊತೆಗೆ sir, ಇದೆ ಅಂತ. ಇದೇ ಏನು ಆರ್ಮಿ ಡ್ರಿಲ್ಗೆ ಬಂದಂತ ನೇವಿ ಡ್ರಿಲ್ಗೆ ಬಂದಂತಹ ಮತ್ತೊಂದು ಇರಾನ್ನ ಹಡಗು ಕೂಡ ಭಾರತದ ಕೊಚ್ಚಿಯಲ್ಲಿದೆ. ಈವನ್ ಈಗ ಅಟ್ಯಾಕ್ ಆಗಿದ್ದ ಆ ಹಡಗುಗೂ ಕೂಡ ಭಾರತ ಇರಬಹುದು ಇಲ್ಲಿ ಅನ್ನೋ ಆಪ್ಷನ್ ಕೊಟ್ಟಿತ್ತು. ಆಪ್ಷನ್ ನ ಮೀರಿ ಹೋದ್ರು ಇರಾನ್ನವರು ಅನ್ನೋದು ಸದ್ಯ ಟೋಟಲಿ ಇಟ್ಸ್ ರೈಟ್. ನೋಡಿ, ಭಾರತ ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಬಟ್ ಏನು ವರ್ಲ್ಡ್ ಸಿನಾರಿಯೋ ಏನು ಕ್ರಿಯೇಟ್ ಆಗುತ್ತೆ ಪರ್ಸೆಪ್ಷನ್ ಅಂದ್ರೆ ಭಾರತ ಎಲ್ಲೋ ಒಂದು ಕಡೆ ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ತಾ ಇದ್ರು ಅಂತ ಒಂದು ಒಂದೇ ಒಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ. ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಒಂದು ಮೆಸೇಜ್ ಬಂದಿತ್ತು, ಸೌದಿ ಈಸ್ ದ ಒನ್ ಹೂ ಸ್ಪೈಡ್ ಟು ಅಸಾಸಿನೇಟ್ ಯಾರು ಖಮೇನಿ ಅಂತ ಒಂದು ಸ್ಟೇಟ್ಮೆಂಟ್ ಬಂತು. ಇದು ವಾಷಿಂಗ್ಟನ್ ಪೋಸ್ಟ್ ಮೂಲಕ. ಇದು ಕೂಡ ಒಂದು ಇದರಲ್ಲಿ ಒಂದು ಏನಿದೆ, ಒಂದು ಕನ್ನಿಂಗ್ನೆಸ್ ಇದೆ. ಕಾರಣ ಏನು ಗೊತ್ತಾ, ಇವಾಗ ನೀವಿಬ್ರು ಸಾಯಿರಪ್ಪ, ಯಾರು ಸೌದಿ ಮತ್ತೆ ಇರಾನ್ ನೀವಿಬ್ರು ಕಿತ್ತಾಡ್ಕೊಳ್ತೀರಿ ಅಂತ ಒಂದು ಸಿಚುವೇಶನ್ ತರಕ್ಕೆ ಇಂತಹ ಫೇಕ್ ನ್ಯೂಸ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಸರಿ, ನಾನು ಆಕ್ಚುಲಿ ಚಂಬಿ ಸರ್ನ ಪ್ರಶ್ನೆ ಕೇಳಬೇಕು ಅಂತಿದೆ, ಬಟ್ ಒಂದು ಕ್ವಿಕ್ ಕ್ವಶನ್ ಫಡ್ಕೆ ಸರ್ನ ಕೇಳ್ಕೊಂಡು ಚಂಬಿ ಸರ್ ಹತ್ರ ಬರ್ತೀನಿ. ನಾವು ಗುಡ್ ಬುಕ್ಸ್ ಅಲ್ಲಿ ಇರಬೇಕು ಅನ್ನೋ ಸಜೆಷನ್ ಉಮರ್ ಶರೀಫ್ ಅವ್ರು ಮಾಡ್ತಾ ಇದ್ರು. ಅಮೆರಿಕ ಜೊತೆಯಲ್ಲಿ ಅಥವಾ ಇಸ್ರೇಲ್ನ ಜೊತೆಯಲ್ಲಿ ಗುರುತಿಸ್ಕೊಂಡ್ಬಿಟ್ರೆ ಭಾರತ ಹಾಗಾದ್ರೆ ಗುಡ್ ಬುಕ್ ನಲ್ಲಿ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾ ನಾವು? ಇರಾನ್ ಪರವಾಗಿ ನಿಲ್ಲೋದು ಅಥವಾ ಇರಾನ್ ಮೇಲೆ ಆಗ್ತಿರುವ ಅಟ್ಯಾಕ್ ಅನ್ನ ಖಂಡಿಸ್ಬಿಟ್ರೆ ಮಾತ್ರ ಭಾರತದ ನಿಲುವು ಸರಿ ಅಂತಾನ ಅಂತ? ಈಗ ಯಾರು ನೋಡ್ತಾ ಇದ್ದಾರೆ, ಯಾರು ಗುಡ್ ಬುಕ್ಸ್ ಅನ್ನೋದು ಫಸ್ಟ್ ನಿಶ್ಚಯ ಆಗಬೇಕು. ಆಯ್ತಾ? ಈಗ ಯಾವುದೋ ಒಂದು ಸೆಕ್ಷನ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ನು ಅಥವಾ ಈ ಜಗತ್ತಿನಲ್ಲಿ ಒಂದಿಷ್ಟೆಲ್ಲ ಏನು ಪ್ರೊಪಗ್ಯಾಂಡ ಇದೇನು ನಡೆಯುತ್ತಲ್ಲ, ಅವರು ನೋಡಿ ಇಂಡಿಯಾ ಯಾರ್ದೋ ಪರ್ಮಿಷನ್ ಕಾಯುತ್ತೆ, ಅಥವಾ ಇಂಡಿಯಾ ಏನಾದ್ರೂ ಇರಾನ್ ವಿರುದ್ಧ ಇದು ಮಾಡಿಬಿಟ್ರೆ ಇಲ್ಲಿ ಒಂದಿಷ್ಟು ಜನ ಅದ್ರ ವಿರುದ್ಧ ಇದನ್ನು ಮಾಡ್ತಾರೆ. ಅಂದರೆ ಹೂ ಇಸ್ ದಿ ಆಡಿಯನ್ಸ್ ಅಂತ ನಾವು ಮೊದಲು ನೋಡಬೇಕು. ಆದ್ದರಿಂದ ಭಾರತದ ನ್ಯಾಷನಲ್ ಪಾಲಿಸಿಗಳು ಇದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಮತ. ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ನೋಡಿ, ಹೇಗೆ ಇಂಟರ್ನ್ಯಾಷನಲ್ ಪವರ್ ಇರುತ್ತೋ ಹಾಗೆ ಇಂಟರ್ನ್ಯಾಷನಲ್ ಕಂಪಲ್ಷನ್ಸು ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಹೇಗೆ ಅಂತಂದ್ರೆ, ಇವಾಗ ಎಲ್ಲರ್ಕಿನ್ನ ದೊಡ್ಡಣ್ಣನ ಥರ ಅಮೇರಿಕ ಆಡಿದ್ರು ಅದಕ್ಕೂ ಕಂಪಲ್ಷನ್ಸ್ ಇರುತ್ತೆ. ಏನೆಲ್ಲ ಮಾಡಿದ್ರು 4 ವರ್ಷದಿಂದ ರಷ್ಯಾ ಇದ್ರ ಮೇಲೆ ಏನಂತಾರೆ ಯುದ್ಧ ಮಾಡ್ತಾನೇ ಇದೆ, ಯುಕ್ರೇನ್ ಮೇಲೆ. ಅಮೆರಿಕ ಅದ್ರ ವಿರುದ್ಧ ಏನೇ ಹೇಳಿದ್ರು, ಹಾಗಾದ್ರೆ ಅಮೆರಿಕ ರಷ್ಯಾ ವಿರುದ್ಧ ಹೋಗಿ ದೊಡ್ಡಣ್ಣ ಅಲ್ವಾಪ ಎಲ್ಲರೂ ಹೇಳೋ ಹಾಗೆ, ಯಾಕೆ ರಷ್ಯಾನ ಆಬ್ಲಿಟರೇಟ್ ಮಾಡ್ಲಿಲ್ಲ? ಆಮೇಲೆ ಅಮೆರಿಕ ಎಷ್ಟೇ ಹೇಳಿದ್ರು ರಷ್ಯನ್ ಆಯಿಲ್ ತಗೊಳ್ಬಾರ್ದು ಅಂತ, ಇಂಡಿಯಾ 4 ವರ್ಷದಿಂದಾನು ತಗೋತಾ ಇದೆ. ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚಿಗೆ ಮಾಡಿದೆ. ಅಮೆರಿಕಾಗ ಇಂಡಿಯಾ ಮೇಲೆ ಏನ್ ಮಾಡಕ್ಕಾಯ್ತು ಅಲ್ವಾ? ಇದನ್ನೆಲ್ಲ ನೋಡಿದಾಗ ಈ ಮಾತುಗಳಿಗೆಲ್ಲ ಇಂಡಿಯನ್ ಇಂಟರ್ನ್ಯಾಷನಲ್ ಪಾಲಿಸಿ ನಡೆಯಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಆಯ್ತು, ಎಲ್ಲೋ ಒಂದಿಷ್ಟು ಜಿಂಗೋಯಿಸಮ್ ಇರುತ್ತೆ, ಹಿಂಗೆ ಹೇಳಬೇಕಾಗಿತ್ತು ಇಂಡಿಯಾ, ಹಂಗೆ ಹೇಳಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಅದು ಮಾಡಬೇಕಾಗಿತ್ತು ಅಂತ. ನನ್ನ ಓದಿನ ಮತ್ತು ತಿಳುವಳಿಕೆಯ ಮಿತಿಯೊಳಗೆ ಇದು ಎಲ್ಲದರ ಮೇಲೆ ಇಂಡಿಯಾದ ನ್ಯಾಷನಲ್ ಪಾಲಿಸಿ ಇರಲ್ಲ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಮತ. ರೈಟ್ ಚಂಬಿ ಸರ್, ನೀವು ಆಗ್ಲೇ ಹೇಳ್ತಿದ್ರಿ ಇಸ್ರೇಲ್ನ ಪರವಾಗಿ ನಿಂತ್ಕೊಂಡು ಇಷ್ಟು ಘನಘೋರ ಯುದ್ಧ ಮಾಡೋ ಯಾವುದೇ ಕಾರಣ ಅಮೆರಿಕಾಗ ಇಲ್ಲ ಅಂತ ಹೇಳಿ. ಬಹಳ ಇಂಟ್ರೆಸ್ಟಿಂಗ್ ಚರ್ಚೆ ಒಂದಾಗ್ತಾ ಇತ್ತು ಸರ್. ಇನ್ಫ್ಯಾಕ್ಟ್ ಅಮೆರಿಕಾಗ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಂಟರ್ ಆಗುವಾಗ ಮಾಡಿದ್ದು ಮೊಸಾದ್ ಎಪ್ಸ್ಟೀನ್ ಫೈಲ್ಸ್ ಅನ್ನ ಆಚೆ ತರುವ ಮೂಲಕ ಅಮೆರಿಕಾದ ಬುಡವೆ ಅಲ್ಲಾಡೋ ಹಾಗೆ ಮಾಡಿ ಅನಿವಾರ್ಯವಾಗಿ ಇಸ್ರೇಲ್ನ ಪರವಾಗಿ ಯುದ್ಧದಲ್ಲಿ ಕೈ ಜೋಡಿಸೋ ಹಾಗೆ ಮಾಡಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಬಿಸ್ನೆಸ್ಸು ಅಲ್ಲ ಅಥವಾ ಇರಾನ್ ಅನ್ನ ಮುಗಿಸಾಕ್ಬೇಕು ಅನ್ನೋದಲ್ಲ, ಬಟ್ ಈ ಯುದ್ಧಕ್ಕೆ ಮೂಲ ಕಾರಣ ಎಪ್ಸ್ಟೀನ್ ಫೈಲ್ ವಿಚ್ ವಾಸ್ ಬ್ರಾಟ್ ಔಟ್ ಬೈ ಮೊಸಾದ್ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ. ಏನು ಹೇಳ್ತೀರಿ? ಎಪ್ಸ್ಟೀನ್ ಫೈಲ್ನಿಂದಾಗಿ ಅಮೆರಿಕ ಈ ಒಂದು ಹುಚ್ಚು ಸಾಹಸಕ್ಕೆ ಅಥವಾ ಇಸ್ರೇಲಿಗೆ ಪೂರ್ಣ ಬೆಂಬಲ ಕೊಡ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಟ್ ಮೇ ಬಿ ಸಂಪೂರ್ಣವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಭಾಗಶಃ ಒಪ್ಬೋದು. ಯಾಕೆಂದ್ರೆ ಅದು ಒಂದು ರೀತಿಯಲ್ಲಿ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಅಂತ. ಪಬ್ಲಿಕ್ ಒಪಿನಿಯನ್ ಇನ್ ಅಮೆರಿಕಾ ಈಸ್ ಅಗೇನ್ಸ್ಟ್ ಟ್ರಂಪ್. ಬಟ್ ಇದರಲ್ಲಿ ಕಾಂಗ್ರೆಸ್ಸಲ್ಲಿ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಸೆನೆಟಲ್ಲಿ ಈ ಹ್ಯಾಸ್ ಗಾಟ್ ಮೆಜಾರಿಟಿ ಸಪೋರ್ಟ್. ಬಟ್ ಅಲ್ಲಿ ಒಂದು ಪಾಯಿಂಟ್ ಇದೆ, ವೀಕ್ಷಕರಿಗೂ ಅದು ಗೊತ್ತಿರಬೇಕು. ಬೈ ಪಾರ್ಟಿಸನ್ ಪಾಲಿಟಿಕ್ಸಲ್ಲಿ ರಿಪಬ್ಲಿಕನ್ ಅವರು, ನನ್ನ ಹತ್ರ ಇಲ್ಲಿ ಎವಿಡೆನ್ಸ್ ಇದೆ, ಸುಮಾರು 22 ರಿಪಬ್ಲಿಕನ್ ಸೆನೆಟರ್ಸ್, ಲೆಜಿಸ್ಲೇಟರ್ಸ್, ದೇ ಅಪೋಸ್ ದಿ ಪಾಲಿಸೀಸ್ ಆಫ್ ಟ್ರಂಪ್. ಅಂದರೆ ಇಲ್ಲಿ ವಿಪ್ಪಿದ್ದಂಗೆ ವಿಪ್ಪಿಲ್ಲ. ಅಲ್ಲಿ ಒಂದು ಬೈಲ್ಯಾಟ್ರಲ್ ಇದರಿಂದ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದಿದೆ. ಸೊ ಈ ಸನ್ನಿವೇಶದಲ್ಲಿ ಎಪ್ಸ್ಟೀನ್ ಫೈಲನ್ನೇ ಮುಗಿದು ಅಟ್ಕೊಂಡಿಲ್ಲ. ಐ ಡೋಂಟ್ ಥಿಂಕ್ ಟ್ರಂಪ್ ಈಸ್ ಸೋ ಫುಲಿಶ್. ಅವ್ರು ಹೇಳಿದಾಗ ಇದು ಒಂಥರ ಬಿಸಿನೆಸ್ ವಾರ್ ಇದ್ದಂಗೆ. ಇದು ಆರ್ಥಿಕ ಯುದ್ಧ, ಇದು ರಾಜಕೀಯ ಯುದ್ಧ ಅಲ್ಲ, ಸೈದ್ಧಾಂತಿಕವಾದ್ದಲ್ಲ. ಕಾರಣ ಏನು? ಗಲ್ಫ್ ರಾಷ್ಟ್ರಗಳು ಟೋಟಲಿ ಅಮೆರಿಕಾದ ಮೇಲೆ ಅವಲಂಬಿತರಾಗಿದ್ದಾರೆ ವಾಣಿಜ್ಯ ವ್ಯವಹಾರಕ್ಕೆ. ತಮ್ಮ ಒಂದು ಪ್ರವಾಸೋದ್ಯಮ, ಬೇರೆ ಬೇರೆ ಚಟುವಟಿಕೆಗಳು, ಅದರಿಂದನೇ ಅವ್ರಿಗೆ ಪೆಟ್ರೋ ಡಾಲರ್ ಅಂತ ನಾನು ಹೇಳಿದ್ದು. ಎರಡನೇದು, ಟ್ರಂಪ್ಗೂ ಸಹ ಇಸ್ರೇಲಿನ ಒಂದು ನಾಯಕತ್ವ ಅಂತಕ್ಕಂಥದ್ದು ಅಲ್ಲಿ ಸ್ಟೆಬಿಲೈಸ್ ಆಗಬೇಕು ಅಂತ. ಹೆಜ್ಬುಲ್ಲಾ ಆಗಲಿ
ಅಥವಾ ಹೌದೀಸೇ ಆಗಲಿ ಇರಾನ್ನ ಅವರನ್ನ ಸದೆ ಪಡೆದ್ರೆ ಇಸ್ರೇಲ್ ಸ್ಟ್ರಾಂಗ್ ಆಗುತ್ತೆ. ಸೊ ಇಸ್ರೇಲಿಗೆ ಸವಾಲು ಮಾಡ್ತಕ್ಕಂಥವ್ರು ಯಾರಿಲ್ಲ. ಒಂದು ಸ್ಟ್ರಾಟಜಿ ಇಟ್ಕೊಂಡಿರ್ತಾರೆ, ಇಲ್ಲದೆ ಹೋದ್ರೆ ಈ ಥರ ಮಾಡ ಕೇವಲ ಎಪ್ಸ್ಟೀನ್ ಫೈಲ್ಗೋಸ್ಕರ ಇದನ್ನು ಮುಚ್ಚಾಕ್ತಾರೆ ಅಂತಕ್ಕಂಥದ್ದು ಅಷ್ಟೊಂದು ಒಂದು ಪ್ರಭಾವವನ್ನು ಅಥವಾ ಸತ್ಯವನ್ನು ಹೊರಚೆಲ್ತಕ್ಕಂಥದ್ದು. ಯಾಕಂದರೆ ಟ್ರಂಪ್ ಕೆನಾಟ್ ಎಸ್ಕೇಪ್ ಫ್ರಮ್ ಎಪ್ಸ್ಟೀನ್ ಫೈಲ್ಸ್ ಆಲ್ಸೋ, ಇಟ್ ವಿಲ್ ಗೋ ಆನ್. ಈ ಯುದ್ಧ ಇಲ್ಲದೆ ಹೋದ್ರೂ ಅದು ಬರುತ್ತೆ, ಮುಂದೆನೂ ಬರುತ್ತೆ. ಅದರಿಂದ ನಾವು ಅದಲ್ಲ. ಆದರೆ ನನ್ನ ಪದಕೆ ಅವರ ಮಾತಿನಲ್ಲಿ ಒಂದು ಪಾಯಿಂಟ್ ಹೇಳಿದ್ರು, ಅವರು ಒಂದು ಡಿಪ್ಲೊಮ್ಯಾಟಿಕ್ ರಿಪ್ಲೈ ಕೊಟ್ಟರು. ಏನು ವೇವರ್ ಆ್ಯಂಡ್ ಅಲೋ ಆ ಮೀನಿಂಗನ್ನು ನಾವು ಇಷ್ಟು ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ. ಅಲೋ ಅಂದ್ರೆ ಏನರ್ಥ? ವೇವರ್ ಅಂದ್ರೆ ಕನ್ಸೆಷನ್ ಅಂತ. ಅಲೋ ಅಂದ್ರೆ ಏನಾಯ್ತು? ಸಮ್ಮತಿಸ್ತೇನೆ, ನಿಮ್ಗೆ ಅನುಮತಿ ಕೊಡ್ತೇನೆ ಅಂತ ಒಂದು ಆರ್ಡರ್ಲಿ ಟೋನ್ ಇದೆ. ಹಲೋ ಅನ್ನೋದ್ರಲ್ಲಿ ಅದರ್ವೈಸ್ ದೇರ್ ವಾಸ್ ನೋ ನೀಡ್. ಸಿ ಅಮೆರಿಕಾದಲ್ಲಿ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಪ್ರತಿಯೊಂದು ವರ್ಡ್ ಅಲ್ಲೂ ಲೋಡೆಡ್ ಮೀನಿಂಗ್ ಇರುತ್ತೆ, ಕ್ಯಾಶುವಲ್ ಆಗಿ ಯಾರು ಬರೆಯಲ್ಲ. ಆಮೇಲೆ ಇವರು ಅಮೆರಿಕದ ಅಧ್ಯಕ್ಷರು ಹೇಳಿದರೆ, ನಾವು ಹೇಳಿದವರೇ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕು, ನಾವು ಹೇಳಿದ್ದೇ ನಡಿಬೇಕು, ಎಲ್ಲಿ ಹೋದ್ರೆ ಅವರಲ್ಲಿ ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ನಾವು ಸದೆ ಹೊಡಿತೀವಿ, ಆಮೇಲೆ ಅವರಿಗೆ ಕ್ಷಮಾಪಣೆ ಕೊಡ್ತೀನಿ, ಆಮ್ನೆಸ್ಟಿ ಕೊಡ್ತೀನಿ. ಹೂ ಇಸ್ ಹಿ ಟು ಗಿವ್ ಆಮ್ನೆಸ್ಟಿ ಟು ಇರಾನಿಯನ್ ಪೀಪಲ್? ಇಟ್ ಇಸ್ ದೇರ್ ಫ್ಯೂಚರ್ ಆರ್ ಫ್ಯೂನರಲ್. ಅವರು ತಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಅದು ಮತೀಯವಾಗಿರ್ಬೋದು, ಅಥವಾ ಇಸ್ರೇಲ್ನ ವಿರುದ್ಧ ಇರ್ಬೋದು, ಅಮೆರಿಕಾದ ವಿರುದ್ಧ, ಅಥವಾ ಯಹೂದಿಗಳ ವಿರುದ್ಧನೇ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಭಾರತದ ಮೌನ ಇದೆಯಲ್ಲ, ಅದು ಸಮ್ಮತಿ ಲಕ್ಷಣಂ ಅಂತಕ್ಕಂಥದ್ದು ನಮ್ಮ ಜಾಣ್ನುಡಿ, ಮೊದಲಿಂದ ನಾವು ಅನುಭವದಿಂದ ಹೇಳೋ ಮಾತು. ಸೊ ಅದರಿಂದ ನನ್ನ ಪ್ರಕಾರ ಇಂಡಿಯಾಕ್ಕೆ ಯಾವುದೇ ಆಘಾತ ಆಗ್ತಿರ್ಲಿಲ್ಲ. ಆದರೆ ಒಂದು ಆತಂಕ ಏನಿದೆ, ಸುಮಾರು 1 ಕೋಟಿ ಭಾರತೀಯರು ಈ ಗಲ್ಫ್ ರಾಷ್ಟ್ರಗಳಲ್ಲಿದ್ದಾರೆ. ಅವ್ರ ಜೊತೆಗೆ ನಮ್ಮ ವ್ಯವಹಾರಗಳಿದೆ, ವಾಣಿಜ್ಯ ವ್ಯವಹಾರ, ಬೇರೆ ಬೇರೆ ರೀತಿಯ ವ್ಯವಹಾರಗಳಿದೆ, ಭಾಳ ಅತ್ಯುತ್ತಮವಾದ ಆರ್ಥಿಕ ಅಭಿವೃದ್ಧಿಯ ಸಂಬಂಧಗಳಿದೆ. ಜೊತೆಗೆ ಈ ಹೋರ್ಮುಜ್ ಸ್ಟ್ರೈಟ್ ಇದೆಯಲ್ಲ, ಅಲ್ಲಿ ನಾವು ಆಯಿಲನ್ನು ಪಡಿತಕ್ಕಂಥ ಒಂದು ಏನು ಅವಕಾಶ ಇತ್ತು, ಅದಕ್ಕೆ ಇರಾನ್ ವಿರೋಧ ಮಾಡ್ತದೆ. ಆದರೆ ಇರಾನ್ ಅವರು, ನಾನು ಮೊನ್ನೆನೇ ಹೇಳಿದ್ದೇನೆ, ಅದನ್ನು ಬೇಕಾದ್ರೆ ಎವಿಡೆನ್ಸ್ ಕೊಡ್ತೇನೆ. ನಾವು ಅಮೇರಿಕಾ ಮತ್ತು ಅಲೈಸ್ ಏನಿದಾರಲ್ಲ, ಯುರೋಪ್ನವರೇ ಆಗಲಿ ಇಸ್ರೇಲ್ನವರೇ, ಇವರ ಯುದ್ಧಗಳ ವಿಮಾನಗಳು ಅಥವಾ ಇನ್ನೇನಾದರೂ ಆಯಿಲ್ ಸಪ್ಲೈ ಬಂದರೆ ನಾವು ಅದನ್ನು ಅಟ್ಯಾಕ್ ಮಾಡ್ತೀವಿ, ಬೇರೆ ಯಾರನ್ನೂ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಏನೋ ಭಯದ ವಾತಾವರಣದಲ್ಲಿ ನಾವು ರಿಸ್ಕ್ ತೊಗೊಂಡಿಲ್ಲ. 37 ಭಾರತದ ಶಿಪ್ಗಳು ಅಲ್ಲಿ ನಿಂತಿದೆ, 150 ಜನ ಭಾರತೀಯರು ಇದ್ದಾರೆ. ತಾತ್ಕಾಲಿಕವಾದ ಭಯ ಅಷ್ಟೇ. ಅದು ಅಲ್ಲಿ ಏನಾದರೂ ಅಕಸ್ಮಾತ್ ಭಾರತದ ವಿರುದ್ಧ ಇರಾನ್ ಏನಾದರೂ ಮನಸ್ಸು ಮಾಡಿದರೆ ಅವುಗಳಲ್ಲಿ ಒಂದು 5-6ನಾದರೂ ಹೊಡೆದಾಕಿ ಭಾರತಕ್ಕೆ ಒಂದು ರೀತಿ ಎಚ್ಚರಿಕೆ ಕೊಟ್ಟಿಲ್ಲ. ನಾನು ಇರಾನ್ ಪರ ಮಾತಾಡ್ತಾ ಇಲ್ಲ. ನಾನು ಶರೀಫ್ ಅವ್ರಿಗೆ ಆಗ್ಲೇ ಹೇಳಿದೆ, ಏನು ಅಲ್ಲಿ ಏನು ಮಹಿಳೆಯರ ವಿರುದ್ಧ, ಮಕ್ಕಳ ವಿರುದ್ಧ, ಸ್ವಾತಂತ್ರ್ಯದ ವಿರುದ್ಧ, ಶಿಕ್ಷಣದ ವಿರುದ್ಧ, ಮುಕ್ತ ಸಮಾಜದ ವಿರುದ್ಧ, ಯಾವ ಇರೇನ್ನಲ್ಲಿ ಒಂದು ಟರ್ಕಿ ತರ ಒಂದು ಲಿಬರಲೈಸ್ ಅಟ್ಮಾಸ್ಫಿಯರ್ ಇತ್ತು, ಪೇಲ್ವಿ ರಾಜ ಇದ್ದಾಗ ಅದನ್ನ ಮತ್ತೆ ಇವರು ಹೋಗಲಾಡಿಸಿ ಶರಿಯಾ ಲಾವನ್ನು ತಂದು ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಅವ್ರನ್ನ ಐಸೋಲೇಟ್ ಮಾಡಿದ್ದಾರೆ, ಅವ್ರನ್ನ ಒಂದು ಅಂಧಕಾರದಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲಿಯವರೆಗೆ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ 4.5 ಲಕ್ಷ ಅಂತಕ್ಕಂಥದ್ದು ಇಸ್ ನಾಟ್ ಎನ್ ಆರ್ಡಿನರಿ, ಇದು ಸೂಪರ್ ಆರ್ಮಿ. ಅದು ಅವ್ರನ್ನ ನೀವು ಅವರನ್ನು ಡಿಮಾರಲೈಸ್ ಮಾಡೋದು ಅಥವಾ ಅವರಲ್ಲೇನೆ ನೀವು ಸ್ಲೀಪರ್ ಸೆಲ್ ಇಟ್ಕೊಂಡು ಡಿವೈಡ್ ಮಾಡೋದು, ಈ ರೀತಿಯ ತಾಂತ್ರಿಕ ಅಥವಾ ರಾಜಕೀಯ ನಿಪುಣತೆಯಿಂದ ಅವ್ರನ್ನ ನೀವು ಬೇರ್ಪಡಿಸಬಹುದೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಒತ್ತು ಬಿಡಕ. ಅದರಿಂದ ನನ್ನ ಪ್ರಕಾರ ಭಾರತ ಇದನ್ನ ಮೌನದಿಂದ ಸುಮ್ಮನಿರೋ ಬದಲು ನಾವು ಅಮೆರಿಕ ಅಧ್ಯಕ್ಷರ ಮಾತಿಗೆ ಗೌರವ ಕೊಡ್ತೇವೆ. ಎಲ್ಲಿವರೆಗೆ ನಮ್ಮ ಸಾರ್ವಭೌಮತ್ವ ಮತ್ತು ನಿರ್ಲಿಪ್ತತೆ, ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಅತ್ಯಂತ ಜಾಣತನದ ಒಂದು ತಟಸ್ಥ ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ರಾಷ್ಟ್ರ, ಅದನ್ನು ನಾವು ಸ್ಪಷ್ಟೀಕರಣ ಮಾಡ್ತೀವಿ. ಸೆಕ್ರೆಟರಿ ಮೂಲಕ ಮಾಡಿ, ಮೋದಿ ಮಾಡೋದ್ ಬೇಕಾಗಿಲ್ಲ, ಜಯಶಂಕರ್ ಮಾಡೋದ್ ಬೇಕಾಗಿಲ್ಲ. ಈಗ ಹೇಗೆ ಖಮೇನಿಯ ಸಾವಿಗೆ ಸಂತಾಪವನ್ನು ನಮ್ಮ ಸೆಕ್ರೆಟರಿ ಹೋಗಿ ಮಾಡಿದ್ರಲ್ಲ ಮಿಸ್ರಿ, ಅದೇ ರೀತಿ ಅವ್ರು ಮಾಡ್ಬೋದು. ಮಾಡಿದ್ರಿಂದ ಏನು ಅಮೆರಿಕಾದಿಂದ ಭಾರತಕ್ಕೆ ಏನ್ ತೊಂದರೆ ಆಗುತ್ತೆ? ಹೇಳ್ತೀನಿ, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ಅದನ್ನು ಸೇರಿಸ್ಕೊಂಡು ಹೇಳಿ. ಉಮರ್ ಶರೀಫ್ ಸರ್, ಇವ್ರು ಮುಗಿಸ್ಕೊಂಡು ನಿಮಗೆ ಬರ್ತೀನಿ. ಈ ಎಪ್ಸ್ಟೀನ್ ಫೈಲ್ ನಿಮಗೆ ಇದು ಮತ್ತೊಮ್ಮೆ ಹಾಸ್ಯಾಸ್ಪದ ಅನ್ನಿಸ್ಬೋದೇನೋ, ಬಟ್ ಚರ್ಚೆ ಇರೋದ್ರಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ನಡೀತಿರೋ ಚರ್ಚೆಯನ್ನ ನಾನು ಈ ಚರ್ಚೆಗೆ ತರೋದು ನನ್ನ ಜವಾಬ್ದಾರಿ. ಹಾಗಾಗಿ ಕೇಳ್ತಿದ್ದೀನಿ, ಮೋದಿ ಹೆಸರು ಕೂಡ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಕೇಳೋಕ್ ಸಿಕ್ತು, ಇಸ್ರೇಲ್ಗೆ ಹೋಗಿದ್ದು ಕೂಡ ಅಮೆರಿಕದ ನಿರ್ದೇಶನದ ಮೇಲೆ ಅನ್ನೋ ರೀತಿಯಲ್ಲಿ ಅಲ್ಲಿ ಚರ್ಚೆ ಆಗಿತ್ತು. ಹೀಗಾಗೇನೆ ಈ ಯುದ್ಧದಲ್ಲಿ ಯಾರೆಲ್ಲ ಕೈ ಜೋಡಿಸ್ಕೊಂಡಿದ್ದಾರೆ, ಸಮ್ ಹೌ ದೇ ವಾಂಟ್ ಟು ಸೇವ್ ದೆಮ್ ಸೆಲ್ಫ್, ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿಯೇ ಇರಾನ್ ಪರವಾಗಿ ಬೆಂಬಲ ಸೂಚಿಸುವ ಪ್ರಯತ್ನ ಮಾಡ್ತಿಲ್ಲ. ಸೋಷಿಯಲ್ ಮೀಡಿಯಾ ಸರ್, ಜನ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಬರುತ್ತೆ, ನಿಜಾನು ಬರುತ್ತೆ. ಅದಕ್ಕೆ ನಮ್ಮ ವೇದಿಕೆ ಮೂಲಕ ಒಂದು ಅದಕ್ಕೆ ಇತ್ಯರ್ಥ ಆಗ್ಬಿಡ್ಲಿ, ಒಂದು ಕರೆಕ್ಟ್ ಆದ ಉತ್ತರ ಸಿಗ್ಲಿ ಅನ್ನೋ ಕಾರಣಕ್ಕೆ ನನ್ನ ಪ್ರಶ್ನೆ. ನೋಡಿ, ಇದರೊಳಗೆ ಇನ್ನೊಂದು ಹೇಳ್ತೀನಿ. ಈಗ ಎಪ್ಸ್ಟೀನ್ ಫೈಲ್ ನಲ್ಲಿ ಮೋದಿ ಅವರ ಹೆಸರು ಬಂತು, ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಹಂಗೇನಾದ್ರೂ ನಿಜವಾಗ್ಲೂ ಇದ್ದಿದ್ರೆ, ಬಂದಿದ್ರೆ, ಇಲ್ಲಿನ ಗೃದ್ರ ಪಕ್ಷಿಗಳು ಯಾರಿದಾರಲ್ಲ ಅವರು, ಅಂದ್ರೆ ವಲ್ಚರ್ಸ್, ಅವರು ಇಷ್ಟು ದಿವಸ ಬಿಡ್ತಿದ್ರ? ಎವಿಡೆನ್ಸ್ ಕೊಡ್ಲಿ. ಅಂದ್ರೆ ಅದು ಇಲ್ಲ,
ಅಂದರೆ ಏನೋ ಇಲ್ಲ ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋರು ಅಟ್ಲೀಸ್ಟ್ ಇಲಿನಾರು ಹೋಗಿದ್ದಿದ್ರೆ ಹೇಳ್ಬೋದಾಗಿತ್ತು. ಅದೂ ಇಲ್ಲ ಮೊದಲನೇದಾಗಿ. ಸೊ ಏನೇ ಜಗತ್ನಲ್ಲಿ ಏನೇ ತಪ್ಪಾಗಲಿ, ಹಾಂ ಏನೋ ದೊಡ್ಡದಾಗಲಿ, ಮೋದಿ ಇದ್ದಾರೆ ಅದ್ರ ಜೊತೆಗೆ, ಮೋದಿ ಅವರು ಹೇಗೋ ಶಾಮೀಲಾಗಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಯಾವುದೂ ಅಂಟ್ತಾ ಇಲ್ಲ. ರಫೇಲ್ ಇರಬಹುದು, ಇನ್ನೂ ಸಾವಿರ ಏನೇನೋ ಎಲ್ಲ ಹೇಳಿದ್ರು, ಅದು ಯಾವುದೂ ಅಂಟ್ಲಿಲ್ಲ. ಆಯಿತು, ಹೊಸದು ಸಿಕ್ಕಿದ ತಕ್ಷಣ ಇವಾಗ ನಮಗೆ ಗೊತ್ತಲ್ವಾ, ಎಲೆಕ್ಷನ್ ಗೆದ್ದ ತಕ್ಷಣ ಇ ವಿ ಎಮ್ ಆಯಿತು, ಅದನ್ನೆಲ್ಲ ಟೆಸ್ಟ್ ಆಯಿತು, ಎಲ್ಲ ಮುಗೀತು, ಅದು ನಿಲ್ಲಿಲ್ಲ. ಆಮೇಲೆ ಇವಾಗ SIR ಮಾಡ್ತಾ ಇದ್ದಾರೆ, ಆದ್ರಿಂದ ಗೆಲ್ತಾ ಇದ್ದಾರೆ, ಇನ್ನು ಅದೂ ನಿಲ್ಲಲ್ಲ. ಇನ್ನೊಂದು ಅಂದರೆ ಹೊಸದು ಸೋಲಿಗೆ ಕಾರಣಗಳನ್ನು ಹುಡುಕ್ತಾನೆ ಇರ್ತಾರೆ. ಜಯಕ್ಕೆ ಕಾರಣ ಬೇಕಾಗಿಲ್ಲ, ಸೋಲಿಗೆ ಕಾರಣ ಹುಡುಕ್ಬೇಕಾಗತ್ತೆ. ಆದ್ರಿಂದ ಇದು ಊಹಾಪೋಹಾನೇ ಅಷ್ಟೇ ಹೊರತು, ಆಯ್ತು ಏನೋ ಮನರಂಜನೆಗೆ ಎಲ್ಲರೂ ಮಾತಾಡ್ತಾರಲ್ಲ, ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಇವತ್ತೊಂದು ಅವಕಾಶ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲರಿಗೂ ಹರಟುತ್ತಿದ್ದಾರೆ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಅದಕ್ಕೆ ಇದರಲ್ಲಿ ಒಂದು ಮಾತಿದೆ, ಮೋದಿ ಅವರು ನೇರವಾಗಿ ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಯಾರೂ ಒಪ್ಪೋದಿಲ್ಲ. 99% ಆಫ್ ಇಂಡಿಯನ್ಸ್ ಆಗಲಿ ಔಟ್ಸೈಡ್ ಇಂಡಿಯಾ ಒಪ್ಪಲ್ಲ. ಆದರೆ ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಯು ಆರ್. ನಾವು ಇಲ್ಲಿ 4 ಜನ ಕೂತಿದ್ದೀವಿ, ಇಲ್ಲಿ ನಾವು ನಿಷ್ಪಕ್ಷಪಾತವಾಗಿ, ಸಂವಿಧಾನಬದ್ಧವಾಗಿ, ವಿಶ್ವಶಾಂತಿಯ ಪರವಾಗಿ, ಭಾರತದ ವಿದೇಶಾಂಗ ನೀತಿಯ ಪರವಾಗಿ, ಭಾರತೀಯರ ಒಂದು ಅಂತಃಶಕ್ತಿಯ ಪರವಾಗಿ, ಜಗತ್ತಿನಲ್ಲಿ ಶಾಂತಿ ಆಗಬೇಕು, ಯುದ್ಧ ಆಗಬಾರ್ದು ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಯುದ್ಧ ಮಾಡುವವ್ರ ಜೊತೆಗೆ ನೀವು ಸಾಯಂಕಾಲ ಹೋಗಿ ಡಿನ್ನರ್ ಪಾರ್ಟಿಗೆ ಅಟೆಂಡ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಯು ಮಸ್ಟ್ ಅವಾಯ್ಡ್ ದಿಸ್. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ವಾಟ್ ಶಿ ಈಸ್ ಸೇಯಿಂಗ್ ಇಸ್ ಕರೆಕ್ಟ್. ಯಾಕಂದ್ರೆ ಅದು ಆಪ್ಟಿಕ್ಸ್ ಇದೆಯಲ್ಲ, ಅದು ಬಹಳ ಬೇಗ ಹರಡುತ್ತೆ. ಸುಳ್ಳು ಎಷ್ಟು ಬೇಗ ಹರಡುತ್ತೆ ಅಂದರೆ, ಈ ಒಂದು ಬಾಂಬ್ ಇದೆಯಲ್ಲ, ಬಾಂಬಿನ 100% ಬೇಗ ಹರಡುತ್ತೆ. ಅದರಿಂದ ಇದನ್ನು ಅಲ್ಲಗಳಿತಕ್ಕಂಥದ್ದನ್ನು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾಡಬೇಕು. ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ಎಪ್ಸ್ಟೈನ್ ಫೈಲ್, ಆ್ಯಂಡ್ ಇಟ್ ಈಸ್ ಫೂಲಿಶ್ ಅಂಡ್ ರಿಡಿಕ್ಯುಲಸ್ ಟು ಸೇ ದಟ್ ಮೋದಿ ಅಂಡ್ ಹರ್ದೀಪ್ ಪುರಿ ಅಂಡ್ ಅದರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಇಫ್ ದಿ ಅಪೋಸಿಷನ್ ಹ್ಯಾಸ್ ಗಾಟ್ ಪ್ರೂಫ್, ಯು ಲೆಟ್ ದಮ್ ಪ್ರೊಡ್ಯೂಸ್ ಅಂತಕ್ಕಂಥ ಒಂದು ನೈತಿಕ ಸ್ಥೈರ್ಯ ಇದೆಯಲ್ಲ, ಯಾಕೆ ಹೇಳಬಾರ್ದು ಅನ್ನೋದು ಅಂತ ಹೇಳ್ಬಿಡ್ತೀನಿ. ತುಂಬಾ ಅಂದ್ರೆ ಅದಕ್ಕೊಂದು ಲೆಜಿಟಿಮೆಸಿನೇ ಕೊಡಬಾರ್ದು ಸರ್. ಇಟ್ ಈಸ್ ನಗಣ್ಯ. ಅದು ನನ್ನ ಪ್ರಕಾರ ಅಂತೂ ನಗಣ್ಯ. ಯಾಕಂದ್ರೆ ಅದನ್ನ ನಾವು ಉತ್ತರ ಕೊಡ್ತಾ ಇದೀವಿ ಅಂದ್ರೂ ಅದು ಉತ್ತರ ಕೊಡೋ ಅಷ್ಟಾದ್ರೂ ಅದಕ್ಕೆ ಯೋಗ್ಯತೆ ಇದೆಯಾ ಅಂತ ನಾವು ನೋಡ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಾತಾಡೋ ಅಧಿಕಾರ ಇದೆ, ಆದ್ರೆ ಅಧಿಕಾರದಲ್ಲಿದ್ದವರು ಜವಾಬ್ದಾರಿಯಿಂದ ಮಾತಾಡಬೇಕಾಗುತ್ತೆ. ಪ್ರಶ್ನೆ ಕೇಳೋದೇನು, ಸಾರ್ವಜನಿಕರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅವ್ರು ನಮ್ಮ ಪರವಾಗಿ ಕೇಳ್ತಾ ಇಲ್ಲ. ಸಾರ್ವಜನಿಕರು ಇದನ್ನ ಸಾಲ್ವ್ ಮಾಡದ ಪಜಲ್ ತರ ಉಳಿದು ಬಿಡುತ್ತೆ ಅಂತ ಹೇಳಿ, ಸಾಲ್ವ್ ಮಾಡದ ಪಜಲ್ ಈ ಉತ್ತರನೇ ಕೊಡದೆ ಹೋದ್ರೆ, ನೀವು ಹೇಳ್ದಾಗೆ ನಾವು ಕ್ಲಿಯರ್ ಹ್ಯಾಂಡ್ ಅನ್ನೋ ಮೆಸೇಜ್ ಹೆಂಗ್ ಪಾಸ್ ಆಗುತ್ತೋ ಅದ್ರ ಜೊತೆಯಲ್ಲೇ ಕೂಡ ಅರೆ ನಿಜ ಇದ್ದಿದ್ರೆ ಉತ್ತರ ಕೊಟ್ಬಿಡ್ತಾ ಇದ್ರು, ಏನೋ ಇರ್ಬೇಕು ಅದಕ್ಕೆ ಮೌನವಾಗಿರ್ತಿದ್ರು ಅನ್ನೋದು ಸಾಮಾನ್ಯ ಜನರ ತಲೆಯಲ್ಲಿ ಉಳಿಯೋ ಅನುಮಾನ ಅಂತ. ಈಗ ಉತ್ತರ ಯಾರು ಪ್ರಶ್ನೆ ಕೇಳ್ತಿದಾರೋ ಅವರಿಗೆ ತಕ್ಕನಾದ ಉತ್ತರ ಸೋಷಿಯಲ್ ಮೀಡಿಯಾದಲ್ಲಿ ಜನಾನೇ ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಸರ್ ಒಂದ್ ನಿಮಿಷ ಹೇಳ್ತೀನಿ ಸರ್, ಏನಂದ್ರೆ ಎಲ್ಲಿಂದ ಪ್ರಶ್ನೆ ಹುಟ್ಟುತ್ತೆ, ಯಾರು ಕೇಳುತ್ತೆ, ಅಷ್ಟ್ರ ಮಟ್ಟಿಗೆ ಉತ್ತರ ಕೊಟ್ರೆ ಸಾಕು. ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಟ್ರೆ ಸಾಕಾಗುತ್ತೆ. ಎಲ್ಲದಕ್ಕೂ ಸರ್ಕಾರಗಳು ಅಂದ್ರೆ ಹಾದಿ ಬೀದಿಲಿ ಹೋಗೋರೆಲ್ಲ ಮಾತಾಡ್ತಾ ಇರೋದಕ್ಕೆಲ್ಲ ಉತ್ತರ ಕೊಡ್ತಾ ಕಮಿಂಗ್ ಬ್ಯಾಕ್ ಟು ದ ವಾರ್. ಇಲ್ಲ ಶರೀಫ್ ಅವ್ರೆ, ನೀವೇ ಹೇಳಿದ ಮಾತುಗಳಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವೇ ಹೇಳ್ರಿ ಇರಾನ್ ವಾಸ್ ಲೈಕ್ ಅ ನಾಟಿ ಕಿಡ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳಿ. ಈಗ ಅಲ್ಲಾಗ್ತಾ ಇದ್ದಂತಹ ಅರಾಜಕತೆ, ಅಲ್ಲಿ ತರ್ತಾ ಇದ್ದಂತಹ ಕೆಲ ನಿಯಮಗಳ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿದವರನ್ನು ಕೂಡ ಅವ್ರು ಉಸಿರಾಡದೇ ಇರೋ ರೀತಿಯ ವಾತಾವರಣದಲ್ಲಿ ಇಟ್ಟಾಗ ಅಲ್ಲಿ ಡೆಮೋಕ್ರಸಿನೂ ಇಲ್ಲ ಸರ್. ಅವ್ರನ್ನ ತೆಗೆದುಹಾಕ್ಬಿಟ್ಟು ಬೇರೆಯವ್ರನ್ನ ನಾವು ಕೂರಿಸ್ತೀವಿ ಅನ್ನೋ ಅಧಿಕಾರ ಅಲ್ಲಿನ ಜನಕ್ಕೂ ಕೂಡ ಇಲ್ದಾಗ ಈ ನಾಟಿ ಕಿಡ್ ಅನ್ನ ಟೇಮ್ ಮಾಡೋ ಪ್ರಯತ್ನ ಯಾರಾದ್ರೂ ಮಾಡ್ಬೇಕಲ್ವಾ? ಆ ನಾಟಿ ಕಿಡ್ ಅನ್ನ ಟೇಮ್ ಮಾಡೋರು ಅವರ ಸಮಾಜದಲ್ಲಿನೇ ಇರಾನ್ನಲ್ಲಿ ಇರತಕ್ಕಂಥವರೇ ಮುಂದೆ ಬಂದು ಮೂವ್ಮೆಂಟ್ ಶುರು ಮಾಡಿ ಅದರಲ್ಲಿ ಬದಲಾವಣೆ ತರಬೇಕು. ನೋಡಿ ಅದೇ ಹಂಗೆ ನಿಯಮ ಅದೇ ಇರೋದು. ಇವಾಗ ಅಫ್ಘಾನಿಸ್ತಾನಲ್ಲಿ ಏನೋ ಪ್ರಾಬ್ಲಮ್ ಇದೆ ಇಟ್ಕೊಡಿ, ಅಲ್ಲಿರುವ ಜುಡಿಷಿಯರಿ ಮೂಲಕ ಅಲ್ಲಿ ಬದಲಾವಣೆ ತರಬೇಕು, ಇಲ್ಲ ಅಲ್ಲಿರುವತಕ್ಕಂಥ ಹೋರಾಟಗಾರರ ಮೂಲಕ ಏನಾದರೂ ಚೇಂಜಸ್ ಬರಬೇಕು. ನಾವು ಭಾರತೀಯರು ಇವಾಗ ಆಲ್ರೆಡಿ ಅವ್ರ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡಿದ್ವಿ, ಒಡಂಬಡಿಕೆ ಮಾಡ್ಕೊಂಡಿದ್ವಿ. ನಾವು ಮೂಗು ತೋರಿಸ್ಕೊಂಡು ಹೋದ್ರೆ ಇವಾಗ ಅನ್ವಾಂಟೆಡ್ ಆಗಿ ನಾವು ನಮ್ಮ ಮೇಲೆ ಸುಮ್ಮನೆ ಪ್ರಾಬ್ಲಮ್ ಅನ್ನೋದು ನಾವು ತಿರುಗಿ ತೊಗೊಂಡು ಬರ್ತೀವಿ. ಸೊ ದೇರ್ ಫೋರ್ ಇಟ್ ಹ್ಯಾಸ್ ಬಿ ಅ ಕ್ಯಾಲ್ಕುಲೇಟೆಡ್ ಅಫೇರ್. ಇದನ್ನು ನಾವು ಬಂದು ಲಿಟ್ರೇಚರ್ ಮೂಲಕ ಇಲ್ಲ ಡಿಪ್ಲೊಮಸಿ ಮೂಲಕ ಅವರಿಗೆ ನಾವು ಉಪದೇಶ ಮಾಡಬಹುದು. ವಿ ಕ್ಯಾನ್ ಗಿವ್ ದೆಮ್ ಲಿಟರೇಚರ್. ನಂಗೊಂದು ಚಿಕ್ಕ ಅಬ್ಜೆಕ್ಷನ್ ಇದೆ ಸರ್. ವೆನ್ ಸಂಬಡಿ ಹೂ ಇಸ್ ನಾಟಿ ಅಂಡ್ ಕ್ಯಾನ್ ಆಲ್ಸೋ ಬಿ ಡೇಂಜರಸ್, ಅಂಗಳದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಿರ್ಬೇಕಾದ್ರೆ ನಾವು ಕವಿತೆ ಬರ್ಕೊಂಡು ಅಥವಾ ಕವನ ಬರ್ಕೊಂಡು ನಾವು ಪಾಠ ಮಾಡ್ತೀವಿ ಅವ್ರಿಗೆ ಅಂತಂದ್ರೆ, ಅಥವಾ ಪ್ರತಿಭಟನೆ ಮಾಡಿಕೊಂಡು ವರ್ಷಾನ್ಗಟ್ಲೆ ಸ್ಟ್ರೆಚ್ ಮಾಡಿ ಆಮೇಲೆ ಬದಲಾವಣೆ ತರ್ತೀವಿ. ನೀವು ಹೇಳಿದ್ದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ, ಭಾರತದಂಥ ಸುಭದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಒಪ್ಪೋಣ, ಅದಾದ ನಂತರ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಏನಾದರೂ ಒಪ್ಪೋಣ, ಆದರೆ ಅಲ್ಲಿದ್ದು ಡೆಮೋಕ್ರಸಿ ಅಲ್ಲ. ಇದಕ್ಕೆ ಮುಂಚೆನೇ ನಾನು ಹೇಳಿದ್ದೀನಿ, ದಿ ಪರ್ಸನ್ ಹೂ ಹ್ಯಾಸ್ ಮಿಸ್ಯೂಸ್ಡ್ ದಿ ನ್ಯೂಕ್ಲಿಯರ್ ವೆಪನ್ಸ್ ಅದು ಅಮೆರಿಕಾನೇ. ಇದಕ್ಕೆ ಮುಂಚೆ ಕೂಡ ಪ್ರಪಂಚದಲ್ಲಿ ಮೊದಲನೇ ಬಾರಿ
ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹಿರೋಶಿಮಾ ನಾಗಾಸಾಕಿನಲ್ಲಿ ಉಪಯೋಗ ಮಾಡಿರೋದು. ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ. ಫುಲ್ ಆಗಿ ಕೇಳ್ಕೊಳ್ಳಿ. ಇವಾಗ ಅದರ ನಂತರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಹೇಳಿ ಇರಾಕ್ ಮೇಲೆ ಧ್ವಂಸ ಮಾಡಿದ್ದು ಅಮೆರಿಕ. ಆದರೆ ಇವತ್ತುವರೆಗೂ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ನ ಕಂಡುಹಿಡಿಯಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆನೂ ವಯೋಲೇಷನ್ ಮಾಡೋದು ಅಮೆರಿಕ ಇರುವಾಗ ಇರಾನ್ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಏನು ಅರ್ಹತೆ ಇದೆ ಅಂತ ಇನ್ನೂ ಅವ್ರು ಇವತ್ತುವರೆಗೂ ಒಂದು ವೆಪನ್ ಕೂಡ ಇರಾನ್ ಬಂದು ನ್ಯೂಕ್ಲಿಯರ್ ಎನರ್ಜಿಗೋಸ್ಕರ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ನ್ಯೂಕ್ಲಿಯರ್ ವೆಪನ್ ಅನ್ನ ಉಪಯೋಗ ಮಾಡೋಕ್ಕೆ ಏನಾದ್ರು ತಯಾರಿ ಮಾಡಿದಾರ ಅಂತಾರೆ ಇವತ್ತವರೆಗೂ ಏನು ಪ್ರೂಫ್ ಆಗಿಲ್ಲ. ಪ್ರೂವ್ ಆಗದೆ ಇರುವಾಗ ನಾವು ಮಾತಾಡೋದು ಒಂದೇ ಒಂದು ವಿಷಯ ಮುಗಿಸ್ಬಿಡ್ತೀನಿ. ಇವಾಗ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡಿದ್ವಿ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಪ್ರಧಾನಿಯ ಹೆಸರು ಬಂದ ಮೇಲೆ ಹಿ ಡಸಂಟ್ ಬಿಕಮ್ ಕ್ರುಕ್ ಆರ್ ಹಿ ಡಸಂಟ್ ಬಿಕಮ್ ಅನ್ ಅಕ್ಯೂಸ್ಡ್. ಹೆಸರು ಎಲ್ಲಾ ಹೆಸರು ಬಂದಿದೆ ಅಲ್ಲಿ. ನೋಮ್ ಚಾಮ್ಸ್ಕಿ ಹೆಸರು ಬಂದಿದೆ, ಬಿಲ್ ಗೇಟ್ಸ್ ಹೆಸರು ಬಂದಿದೆ, ಅವರೆಲ್ಲ ಬಂದು ಒಪ್ಕೊಂಡಿದ್ದಾರೆ. ಏನಂದ್ರೆ ಜೆಫ್ರಿ ಎಪ್ಸ್ಟೀನ್ ಏನ್ ಮಾಡಿದಾನೆ, ಎಲ್ಲರ ಹತ್ರನೂ ಸಂಬಂಧವನ್ನು ಬೆಳೆಸಿ PR ವರ್ಕ್ ಮಾಡಿ ಎಲ್ಲರನ್ನೂ ಅವನ ಐಡಿಯಾಲಜಿಗೆ ತರಬೇಕಂತ ಅವನು ಪ್ರಯತ್ನ ಮಾಡಿದ್ದಾನೆ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಮೋದಿ ಹಿ ಸ್ಯಾಂಗ್ ಅಂಡ್ ಹಿ ಡ್ಯಾನ್ಸ್ಡ್ ಅಂತ ಒಂದೇ ಸ್ಟೇಟ್ಮೆಂಟ್ ಅದು, ಬೇರೆ ಏನಿಲ್ಲ. ಬಟ್ ಅವ್ರು ಮಾಡಿರುವ ಕೆಲಸ ಬಂದು ಬಹಳ ಡೇಂಜರ್ ಆಗಿದೆ. ಅದನ್ನು ನಾವು ಆಳವಾಗಿ ಸ್ಟಡಿ ಮಾಡಿದ್ರೆ ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ಕನ್ಸರ್ನಿಂಗ್ ದ ಎಂಟೈರ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಸೊ ಹಾಗಿರುವಾಗ ನಾವು ಬಂದು ಇದನ್ನ ಡೈರೆಕ್ಟ್ ಆಗಿ ಮೋದಿ ಅವ್ರ ಮೇಲೆ ನಾವು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಮೋದಿ ಅವರು ಬಹಳ ಹುಷಾರಾಗಿರ್ಬೇಕು. ಯಾರ ಜೊತೆಗೆ ಅವ್ರ ಕೈ ಜೋಡ್ಸಕ್ ಹೋಗ್ತಾರೆ, ಸಂಬಂಧ ಯಾರ ಜೊತೆಗೆ, ಯಾಕಂದ್ರೆ ದಿ ಇಂಟರ್ನ್ಯಾಷನಲ್ ಅಫೇರ್ಸ್ ಇಸ್ ಗೆಟಿಂಗ್ ಟೂ ಕಾಂಪ್ಲಿಕೇಟೆಡ್. ಬಹಳ ಯಾರು ನಮ್ಮ ಫ್ರೆಂಡ್ ಆಗಿ ತೋರಿಸ್ಕೊಳ್ತಾರೋ ಅವ್ರು ನಮ್ಮ ವಿರೋಧಿ ತರ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಮೋದಿ ಅವರು ನಮ್ಮ ಹಿತವನ್ನು ಮುಂದೆ ಇಟ್ಕೊಂಡು ನಮ್ಮ ದೇಶದ ಹಿತವನ್ನು ಮುಂದೆ ಇಟ್ಕೊಂಡು ಅವರು ಎಲ್ಲರ ಜೊತೆಗೂ ಬಹಳ ಲೀನಿಯಂಟ್ ಆಗಿ ವರ್ತನೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸಬೇಕಾಗಿರುತ್ತೆ. ಲೈಕ್ ಆಸ್ ದೋ ಯು ಆರ್ ದಿ ಬಿಗ್ ಬ್ರದರ್, ದಿಸ್ ಇಸ್ ದ ಫಾದರ್ ನೇಷನ್ ಅಂತ ಹೇಳ್ಕೊಳ್ಳೋದು, ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಡಬೇಕಾಗ ಅವಶ್ಯಕತೆ ಇಲ್ಲ ಅಂತ ನಾನು ಶರೀಫ್ ಅವ್ರ ಒಂದು ಪ್ರಶ್ನೆ. ನೀವು ಹೇಳಿದ್ರೆ ನ್ಯೂಕ್ಲಿಯರ್, ನಾನು ಒಪ್ತೀನಿ ಅದನ್ನು, ಬಿಕಾಸ್ ಲಾಟ್ ಆಫ್ ರಿಸರ್ಚ್ ಮಾಡಿದ್ದೀನಿ. ಆದರೆ ಟೆರರಿಸಮ್ ಬಗ್ಗೆ ಇರಾನ್ ಡೈರೆಕ್ಟ್ ಆಗಿ ಗುಟ್ಟಾಗಲ್ಲ ಅದು ಸಪೋರ್ಟ್ ಮಾಡ್ತಾ ಇದೆ. ಹಮಾಸ್ ಆಗಲಿ, ಹೆಜ್ಬುಲ್ಲಾ ಆಗಲಿ, ಸೌದಿ ಆಗಲಿ, ಇವರೆಲ್ಲರೂ ಮತ್ತೆ ಹೊರಗಡೆ ಇರ್ತಕ್ಕಂಥ ಶಿಯಾ ಪರವಾಗಿರ್ತಕ್ಕಂಥ ಮಿಲಿಟೆಂಟ್ ಗ್ರೂಪ್ಸ್, ಅಂದ್ರೆ ಅವರು ಚಳವಳಿ ಮಾಡಲಿಕ್ಕೆ ಅಥವಾ ಈ ತರ ಭಯೋತ್ಪಾದನೆ ಮಾಡಲಿಕ್ಕೆ ತಯಾರಾಗ್ತಕ್ಕಂಥವ್ರಿಗೆ ಹಣಕಾಸಿನ ಸಹಾಯ ಎಲ್ಲ ಬೆಂಬಲ ಕೊಡ್ತಾ ಇದೆ. ಸೊ ಆ ಕಾರಣ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ ಹೊರತು ನ್ಯೂಕ್ಲಿಯರ್ ವೆಪನ್. ಎರಡನೇದು, ಟ್ರಂಪ್ಗೆ ಇಸ್ರೇಲಿನ ಏನು ನೆತನ್ಯಾಹು ಇದ್ದಾರೆ ಅವರ ಒಂದು ಒತ್ತಡದ ಮೇಲೆ ಈ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಅವ್ರಿಗೆ ತಮ್ಮದು ಇದೆ, ದಿಸ್ ನೌ ಆರ್ ನೆವರ್. ಈಗ ನಾನು ಅಮೆರಿಕ ಸಹಾಯದಿಂದ ಇವರನ್ನು ಸದೆ ಬಡಿದೆ ಹೋದ್ರೆ ನಮ್ಮ ನಾಯಕತ್ವ ಮತ್ತೆ ನಮ್ಮ ರಕ್ಷಣೆಗೆ, ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಯಾಕಂದ್ರೆ ಅವರು ಫೂಲಿಶ್ ಆಗಿ ಅಲ್ಲಿ ಅದನ್ನೇ ಎಕ್ಸ್ಟೆಂಡ್ ಮಾಡ್ತಾರೆ ಶರೀಫ್ ಅವರೇ. ಒಂದು ಅದಕ್ಕೆ ಶರೀಫ್ ಅವರು ಸಮ್ಮತಿಸ್ತಾರೆ ಅಂತ ನಾನು ನ್ಯೂಕ್ಲಿಯರ್ ವೆಪನ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಅಂತ ಹೇಳಿ. ಅಂದ್ರೆ ಈಗ ಜಗತ್ತಿಗೆ ಅಪಾಯ ಮಾಡಬೇಕು ಅಂತ ಹೇಳಿ ತಯಾರಾದವ್ರು ಯಾರು ಪ್ರೂಫ್ ಕೊಡ್ತಾರೆ ಸರ್? ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ ಕೂಡ ಯಾವತ್ತೂ ಒಪ್ಕೊಳ್ಳೋದಿಲ್ಲ, ನಾವು ಟೆರರಿಸ್ಟ್ ಗಳನ್ನ ಪೋಷಿಸ್ತಿದ್ದೀವಿ, ಭಾರತದ ವಿರುದ್ಧ ಟೆರರಿಸ್ಟ್ ಗಳನ್ನ ಕಳಿಸ್ತಿದ್ದೀವಿ ಅಂತ ಹೇಳಿ. ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇರಾನ್ ಹೇಳ್ತಿರೋದು ನಿಜ ನ್ಯೂಕ್ಲಿಯರ್ ವಿಚಾರದಲ್ಲಿ ಅಂತ ಹೇಳಿ? ಈಗ ಕಣ್ಣಿಗೆ ಕಾಣೋ ರೀತಿಯಲ್ಲೇನೆ ಹೆಜ್ಬುಲ್ಲಾ ಹೌತಿಗಳನ್ನ ಬೆಳೆಸ್ತಾ ಇರುವಾಗ ಮತ್ತೆ ಕೇಳ್ತೀನಿ ಸರ್, ವೆನ್ ವಿ ನೋ ದಟ್ ಹಿ ಈಸ್ ಅ ನಾಟಿ ಕಿಡ್, somebody should take the action to tame him. ಇಲ್ಲ, ಪಾಕಿಸ್ತಾನ ಮತ್ತೆ ಇರಾನ್ ಕಂಪ್ಯಾರಿಸನ್ ಕೊಟ್ರಲ್ಲ, ಪಾಕಿಸ್ತಾನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ. ಇಟ್ ಇಸ್ ಅನ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ನಾನು ಸತ್ಯ ಹೇಳೋ ವಿಚಾರದಲ್ಲಿ ಹೇಳಿದ್ದು, ಪ್ರೂಫ್ ಕೊಡೋ ವಿಚಾರದಲ್ಲಿ ಹೇಳಿದ್ದು. ನಾವು ಏನಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ವಿ ಶುಡ್ ಸ್ಟಿಕ್ ಟು ದ ಫ್ಯಾಕ್ಟ್ಸ್. ಇವಾಗ ಪಾಕಿಸ್ತಾನ ಮತ್ತೆ ನೀವು ಇರಾನ್ ಬಗ್ಗೆ ನೀವು ಮಾತಾಡುವಾಗ ನಾನು ಕ್ಲಿಯರ್ ಆಗಿ ಹೇಳ್ಕೊಳ್ತೀನಿ, ಪಾಕಿಸ್ತಾನ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ. ನಾನು ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಹೇಳಿಲ್ಲ ಸರ್. ಯು ಟೋಲ್ಡ್ ದಟ್ ಪ್ರೂಫ್ ಕೊಡಲ್ಲ, ಪ್ರೂಫ್ ಇಲ್ಲ ಅಂತ ಹೇಳಿದ್ರಿ. ಅಂದ್ರೆ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡ್ತಿದ್ದಾರೆ ಅನ್ನೋದು ಪ್ರೂಫ್ ಇಲ್ಲ ಅಂತ ಇಲ್ಲ. ಹೇಳ್ತಿರೋದು ಯಾರು? ಇರಾನ್ ಹೇಳ್ತಿರೋದು. ಇಲ್ಲ, ಟೋಟಲಿ ಎಸ್ಟಾಬ್ಲಿಷ್ ಮಾಡಬೇಕು, ಪ್ರೂಫ್ ತೋರಿಸಬೇಕು. ಸರಿ ಸರಿ. ಏನಂದ್ರೆ ನಾವು ಏನಂದ್ರೆ ಯಾವುದೇ ಒಂದು ಅಫರ್ಮೇಷನ್ ಮಾಡುವಾಗ, ಅಫರ್ಮೇಷನ್ ಯಾರು ಮಾಡ್ತಿದ್ರೋ ದ ಓನರ್ಸ್ ಲೈಸ್ ಆನ್ ದೇಮ್. ಇವಾಗ ಒಬ್ರು ಹೇಳ್ತಾರೆ ಅವನ್ ಬಂದು ಕಲ್ಲ ಅಂತ. ಸೊ ಕಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಫಸ್ಟ್ ಡ್ಯೂಟಿ ಇದೆ, ಅವ್ರು ಫಸ್ಟ್ ಪ್ರೂಫ್ ಕೊಡಕ್ಕೆ. ಕಲ್ಲ ಇಲ್ಲ ಅಂತ ಪ್ರೂವ್ ಮಾಡೋದು ಅದ್ರ ನಂತರ, ನಿಗೇಷನ್ ಅದರ ನಂತರ. ಫಸ್ಟ್ ಅವರು ಅಫರ್ಮೇಷನ್ ಮಾಡೋರು. ಬಟ್ ಅಂಗಳದಲ್ಲಿ ಟೆರರಿಸ್ಟ್ ಗಳನ್ನ ಸಾಕೊಂಡು, ಅಂಗಳದಲ್ಲಿ ಅರಾಜಕತೆಯನ್ನ ಪೋಷಿಸಿಕೊಂಡು ಅಕ್ಕಪಕ್ಕದ ರಾಷ್ಟ್ರಗಳಿಗೆ, ಅದರಲ್ಲೂ ಮುಸ್ಲಿಂ ಡಾಮಿನೇಟೆಡ್ ರಾಷ್ಟ್ರಗಳಿಗೆ ಹಾನಿ ಆಗ್ತಾ ನಿಂತ್ಕೊಳ್ತಾ ಇರುವ ಇರಾನ್ ಅನ್ನ ಹಾಗಾದ್ರೆ ಹೀಗೆ ಬಿಟ್ಬಿಡ್ಬೇಕಾಗಿತ್ತಾ? ಕೊಮೇನಿ, ಯು ಡು ವಾಟ್ ಎವರ್ ಯು ಡು, ವಿ ವಿಲ್ ಸಿಟ್ ಅಂಡ್ ವಾಚ್. ನೋಡಿ, ಇವಾಗ ಸೌದಿ ಅರೇಬಿಯಾನ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದ್ದಾರೆ, ನಾವು ನಿಮ್ಮ ವಿರುದ್ಧ ಏನು ಏರ್ ಬೇಸ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ.
ಆದರೆ ಇದಕ್ಕೆ ಮುಂಚೆ ಇರುವ ಇಂಟರ್ವ್ಯೂನಲ್ಲಿ ಅವರು ಹೇಳಿರೋದು ಏನಂದರೆ ಇರಾನ್ಸ್ ಎಕ್ಸ್ಪ್ಯಾನ್ಷನಿಸ್ಟ್ ಐಡಿಯಾಲಜಿ ಈಸ್ ಅ ಪ್ರಾಬ್ಲಮ್ಯಾಟಿಕ್ ಥಿಂಗ್ ಟು ದಿ ಮಿಡ್ಲ್ ಈಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ಅವರು ಎಲ್ಲ ಕಡೆನೂ ಅವ್ರು ಎಲ್ಲ ಜಾಗವಲ್ಲೂ ಕೂಡ ಅವ್ರು ಮೂಗು ತೂರಿಸ್ಕೊಂಡು ಪವರನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನೇನು ಮಾಡ್ತಾ ಇದ್ದಾರೋ ಅದು ನಮ್ಮೆಲ್ಲರಿಗೂ ತೊಂದರೆ ಆಗ್ತಿದೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಸಮರ್ಥಿಸ್ಕೊಳ್ತಿದ್ದೀವಿ. ಯಾರ ಸ್ಟೇಟ್ಮೆಂಟು ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ಟೇಟ್ಮೆಂಟ್ ಸರಿಗಿದೆ, ಬಟ್ ಇದನ್ನು ಹೇಗೆ ತಡೆ ಮಾಡೋದು, ಇವ್ರನ್ನ ಯಾರು ಈ ಬೆಕ್ಕಿಗೆ ಯಾರು ಮಣಿ ಕಟ್ಟೋದು ಅಂತ ಹೇಳುವಾಗ ಅದಕ್ಕೆ ಒಂದು ನಿಯಮಗಳಿರಬೇಕಿರುತ್ತೆ. ಸುಮ್ಮನೆ ದಾಳಿ ಮಾಡೋ ಮೂಲಕ ಅಲ್ಲ. ಇವಾಗ ನೋಡಿ ಶುರು ಆಗ್ಬಿಟ್ಟಿದೆ ವಾರ್. ಇದರ ಪರಿಣಾಮ ಏನಾಗುತ್ತೆ ನೋಡಿ. ಇವಾಗ ಇಸ್ರೇಲ್ ಇಸ್ ರನ್ನಿಂಗ್ ಔಟ್ ಆಫ್ ಮಿಸೈಲ್ ಇಂಟರ್ಸೆಪ್ಟರ್ಸ್. ಇಸ್ರೇಲ್ ಇಸ್ ರನ್ನಿಂಗ್ ಔಟ್ ಆಫ್ ಮಿಸೈಲ್ ಇಂಟರ್ಸೆಪ್ಟರ್ಸ್. ಸೋರ್ಸ್ ಏನು ಸರ್ ಇದು? ಸರ್ ಇದು ನೀವು ನೋಡಿ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಮೀಡಿಯಲ್ಲಿ ಬಂದಿರೋತಕ್ಕಂಥ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವರು ಇರಾನಿಯನ್ ಸ್ಟ್ರೆಂತ್ ಬಂದು ಮಿಸೈಲ್ಸು ಆ್ಯಂಡ್ ಗ್ರೌಂಡ್ ವಾರಿಯರ್ಸು. ಅವ್ರ ಏರ್ನಲ್ಲಿ ಅವ್ರು ಅಷ್ಟು ಪವರ್ಫುಲ್ ಇಲ್ಲ. ಬಟ್ ಇವರಲ್ಲಿ ಇರೋದೇನೆಂದರೆ ಮಿಸೈಲ್ಸ್ ಅಷ್ಟು ಲೋಡ್ ಮಾಡಿಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಇವಾಗ ಯಾರು ಇದರಲ್ಲಿ ಗೆಲ್ತಾರೆ, ಯಾರು ಇದು ಸೋಲ್ತಾರೆ ಅಂದರೆ ಟ್ರಂಪಿನ ಆ್ಯಕ್ಚುಲಿ ಇಂಟೆನ್ಷನ್ ಬಂದು ಹಿಟ್ ಆ್ಯಂಡ್ ರನ್, ಹೊಡೆಯೋದು ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಬಟ್ ಅದು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಟ್ರಂಪ್ಗೆ ಅನುಕೂಲ ಆಗುತ್ತೆ. ಬಟ್ ಇರಾನ್ ಹೆಂಗೆಂದರೆ ಯುದ್ಧಕ್ಕೆ ತಯಾರಾದರೆ ದೇ ಆರ್ ಕಮಿಂಗ್ ಫ್ರಮ್ ಸೈರಸ್ ದಿ ಗ್ರೇಟ್ ಅಂಡ್ ಡೇರಿಯಸ್ ದ ಒನ್ ಅಂಡ್ ಡೇರಿಯಸ್ ದ ತ್ರೀ. ಹಿಸ್ಟ್ರಿ ಬಾಲ ಇದೆ ಪರ್ಷಿಯನ್ ಎಂಪೈರು. ಕುರುಕ್ಷೇತ್ರದಲ್ಲಿ ವೆರಿ ಇಂಪಾರ್ಟೆಂಟ್, ಕುರುಕ್ಷೇತ್ರದಲ್ಲಿ ಭಾಗವಹಿಸಿದ ಇರಾನಿಯನ್ಸ್ ಇದ್ದಾರೆ ನೋಡಿ. ಪಾರ್ಸೀಕಃ ಶಕಾಹ ಚೈವ ಯವನಾಹ ಕಂಬೋಜ್ ಕಾಸ್ತಃ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಪಾರ್ಸಿಕಾಹ ಅಂತ ಬರ್ತಿದೆ. ಪಾರ್ಸಿಯರ್ ಬಗ್ಗೆ ಕುರುಕ್ಷೇತ್ರದಲ್ಲಿ ಅಲ್ಲಿ ಯುದ್ಧದಲ್ಲಿ ಇವರಿದ್ರೆ ಅಷ್ಟು ಪವರ್ಫುಲ್. ಯಾಕಂತ ಹೇಳಿದ್ರೆ ಹಿಸ್ಟ್ರಿ ನೋಡಕ್ ಹೋದ್ರೆ, ಇನ್ನೂ ಆಳವಾಗಿ ನೋಡಕ್ ಹೋದ್ರೆ ಇದು ಇಂಡಿಯನ್ಸ್. ನನಗೆ ಚಿಕ್ಕ ಅನುಮಾನ ಇದೆ ಸರ್. ಆಯ್ತು, ಇತಿಹಾಸದಲ್ಲಿ ಯಾವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿದ್ರೇನೋ, ಇವಾಗ ಅಮೆರಿಕ, ಇಸ್ರೇಲ್ ನಂತಹ ರಾಷ್ಟ್ರಗಳು, ಅದರಲ್ಲೂ ಮಿಲಿಟರಿ ಸೂಪರ್ ಪವರ್ ಗಳ ಮುಂದೆ ಇರಾನ್ ಎಷ್ಟು ಮಹಾ ನಿಲ್ಲಬಹುದು ಅನ್ನೋದು ಕೂಡ ಚರ್ಚೆಗಳ ಪ್ರಾರಂಭ ಆಗಿದೆ. ಹೇಳ್ತೀನಿ, ಫಸ್ಟ್ ಪವರ್ಫುಲ್ ನೇಷನ್ ಇನ್ ದ ವರ್ಲ್ಡ್ ಅಂದ್ರೆ ಆರ್ಮಿನಲ್ಲಿ ಪವರ್ನಲ್ಲಿ ಇರೋದು ಚೈನಾ. ಸೆಕೆಂಡ್ ಭಾರತ ಬರುತ್ತೆ, ಥರ್ಡ್ ಫೋರ್ತ್ ಅಮೆರಿಕ ಬರ್ತಿದೆ, ಸೆವೆಂತ್ನಲ್ಲಿ ಇರಾನ್ ಇದೆ. ಸೆವೆಂತ್ನಲ್ಲಿ ನೋಡಕ್ಕೆ ಹೋದರೆ ಸೆವೆಂತ್ ಹಿಂಗೆ ಬಂದರು. ಭಾರತದಲ್ಲಿ 147 crores ಇದ್ವಿ, ಅಲ್ಲಿ ಬಂದು ಬರೀ 9 crores ಜನರು. ಆ 9 crores ಜನರಲ್ಲಿ 6 lakh ಮೆಂಬರ್ಸ್ ಇನ್ ಆರ್ಮಿ ಆ್ಯಂಡ್ 3 lakhs ಇನ್ ರಿಸರ್ವ್. ನಮ್ಮಲ್ಲಿ ಏನಂದ್ರೆ ಟೋಟಲಿ ನಮ್ಮ ನಂಬರ್ಸ್ ಬಂದು ಎಷ್ಟು ಬರ್ತಾನೆ, 12 lakhs ಬರ್ತಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಟ್ರಬಲ್ ಟು ಟ್ರಂಪ್. ನಾನು ಅದಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಫಟ್ಕೆ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಸರ್ ಕೂಡ ಉತ್ತರ ಕೊಡ್ಲಿ. ಫಟ್ಕೆ ಸರ್ ಅಂದ್ರೆ, ನಾನಂತೂ ಬೀಳ್ತಾ ಇದ್ದೀನಿ, ನಾನು ಬೀಳೋಕ್ ಮುಂಚೆ ಅಟ್ಲೀಸ್ಟ್ ಬೀಳ್ಸಕ್ಕಾಗುತ್ತೋ ಇಲ್ಲೋ 4 ಜನ ಕಾಲೆಳೆಯೋ ಪ್ರಯತ್ನ ಮಾಡ್ತೀನಿ, ಹೀಗಿದೆ ಇರಾನ್ನ ಪರಿಸ್ಥಿತಿ ಅಂತ ಹೇಳಿ ವಿಶ್ಲೇಷಣೆ ಆಗ್ತಿದೆ. ಬಟ್ ಶರೀಫ್ ಸರ್ ಹೇಳ್ತಿದ್ದಾರೆ ಬಹಳ ಪವರ್ಫುಲ್ ಇದ್ದಾರೆ, ಟ್ರಂಪಿಗಂತೂ ಮಾರಕವಾಗಿದ್ದಾರೆ ಅಂತ. ಈಗ 2 ವಿಚಾರ ನೋಡೋಣ. ಮೊದಲನೇದು ಅವ್ರು ಹೇಳಿದರು, ಹಿ ಈಸ್ ಅ ವೆರಿ ನಾಟಿ ಕಿಡ್ ಇರಾನ್ ಕ್ಲಾಸ್ ರೂಮ್ನಲ್ಲಿ. ಆದರೆ ಕ್ಲಾಸ್ ರೂಮ್ನವರೆಲ್ಲ ಸೇರ್ಕೊಂಡು ಅವ್ರನ್ನೊಂದು ಸ್ವಲ್ಪ ಸರಿ ಮಾಡಬೇಕು ಅಂತ. ಕ್ಲಾಸ್ ರೂಮ್ ಒಳಗೆ ಗಲಾಟೆ ಮಾಡ್ತಾ ಇದ್ರೆ ನಾಟಿ ಕಿಡ್ಡು ಕ್ಲಾಸ್ ರೂಮ್ ಅವ್ರು ಸರಿ ಮಾಡಬೇಕು. ಕ್ಲಾಸ್ ರೂಮ್ ಹೊರಗಡೆ ಹೋಗಿ ಬೇರೆ ಕ್ಲಾಸ್ ರೂಮ್ನವ್ರಿಗೂ ತೊಂದರೆ ಕೊಡ್ತಾ ಇದ್ರೆ ಬೇರೆ ಕ್ಲಾಸ್ ರೂಮ್ನವರು ಬಂದು ಬಡಿತಾರೆ. ಆಯ್ತಾ? ಈಗ ಹೌತಿ, ಹಮಾಸು, ಹೆಜ್ಬುಲ್ಲಾ ಇವರೆಲ್ಲರಿಗೂ ಡೈರೆಕ್ಟ್ ಸಪೋರ್ಟ್ ಇರಾನ್ ಮಾಡುತ್ತೆ. ಮತ್ತೆ ಇರಾನ್ ದ ಸ್ಟೇಟೆಡ್ ಪಾಲಿಸಿ, ಖಮೇನಿ ಅವರು 2015ನೇ ಇಸ್ವಿಯೊಳಗೆ ಇನ್ನು 25 ವರ್ಷದಲ್ಲಿ ಇಸ್ರೇಲೇ ಇರಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನ ದೊಡ್ಡದಾಗಿ ಇಡೀ ಇರಾನ್ ಅದನ್ನ ಇಟ್ಸ್ ಅ ಸ್ಟೇಟ್ಮೆಂಟ್ ಅನ್ನೋ ಹಾಗೆ, ಅಂದ್ರೆ ಇಸ್ರೇಲ್ ಇರಲ್ಲ, ಅದು ಇರಬಾರ್ದು, ಅದಕ್ಕೋಸ್ಕರನೇ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಯ್ತಾ? ಹಂಗಿರ್ಬೇಕಾದ್ರೆ ಯಾವುದೇ ದೇಶ ನಿನ್ನನ್ನು ನಾನು ಉಳಿಸಲ್ಲ ಅಂತಂದಾಗ ಆ ದೇಶ ಕೂಡ ತನ್ನ ಎಲ್ಲಾ ಶಕ್ತಿ ಉಪಯೋಗಿಸಿ ಅದನ್ನ ವಾಪಸ್ ಹೊಡೆಯುತ್ತೆ. ಯಾಕಂದ್ರೆ ಇಟ್ ಈಸ್ ಎನ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಆದ್ರಿಂದ ಇಸ್ರೇಲು ಕೂಡ ಅವ್ರದ್ದು ಸ್ಟೇಟೆಡ್ ಆಬ್ಜೆಕ್ಟಿವ್ ಏನು ಅಂತಂದ್ರೆ, ಇರಾನ್ಗೆ ನಾವು ನ್ಯೂಕ್ಲಿಯರ್ ಪವರ್ ಆಗಕ್ಕೆ ಬಿಡಲ್ಲ, ಇರಾನಿನ ಇವತ್ತಿನ ರೆಜಿಮ್ನ ನಾವು ಚೇಂಜ್ ಮಾಡೇ ಮಾಡ್ತೀವಿ ಅಂತ. ಟ್ರಂಪ್ ಕೂಡ ಅವ್ರ ಫಸ್ಟ್ ಸ್ಟೇಟ್ಮೆಂಟ್ 8 ನಿಮಿಷದ ಏನು ಭಾಷಣ ಮಾಡಿದ್ರಲ್ಲ ಇರಾನ್ ವಾರ್ ಆಗಬೇಕಾದ್ರೆ, ಹಿಸ್ ಸ್ಟೇಟೆಡ್ ಆಬ್ಜೆಕ್ಟಿವ್ ಈಸ್ ಟು ಚೇಂಜ್ ದಿ ರೆಜಿಮ್ ಆ್ಯಂಡ್ ಅಲೌ ದಿ ಇರಾನಿಯನ್ ಪೀಪಲ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಓವರ್ ದೇರ್ ಕಂಟ್ರಿ ಅನ್ನೋದೇ ಅವ್ರ ಸ್ಟೇಟ್ಮೆಂಟ್ ಇತ್ತು. ಆದ್ರಿಂದ ನಾವು ನೋಡ್ಬೇಕಾಗಿರೋದೇನು, ಇದು ಒಂದು ಭಾಗನ. ಹಾಗಾದ್ರೆ ಇದರೊಳಗೆ ಇರಾನ್ ಗೆಲ್ಲುತ್ತಾ ಇಸ್ರೇಲು ಅಮೆರಿಕ ಗೆಲ್ಲುತ್ತಾ ಅಂತ ನೋಡೋಣ.
ಇದನ್ನು ಒಂದು ಭಾಗ. ಅಲ್ಲಿಗೆ ಹೋಗೋಕೆ ಮುಂಚೆ ಚಿಕ್ಕ ಅನುಮಾನ ಸರ್, ನೀವು ಹೇಳ್ತಾ ಇದ್ರಿ ಅಮೆರಿಕ ಪ್ರೆಸಿಡೆಂಟ್ ಕೂಡ ಹೇಳಿದ್ದೇನು, ನಾವು ಖುಮೇನಿಯನ್ನ ಏನು ರೂಲ್ ಔಟ್ ಮಾಡ್ತೀವಿ, ಅದಾದ ನಂತರ ಇರಾನ್ ಅವ್ರಿಗೆ ಬಿಟ್ಬಿಡ್ತೀವಿ ಆಯ್ಕೆ ಮಾಡ್ಕೊಳ್ಳೋಕೆ. ಬಟ್ ಇತಿಹಾಸ ನೋಡೋಣ ಸರ್. ಇರಾಕಿಗೆ ಏನ್ ಮಾಡ್ತು ಅಮೆರಿಕ, ಅಫ್ಘಾನಿಸ್ತಾನಕ್ಕೆ ಏನ್ ಮಾಡ್ತು ಅಮೆರಿಕ, ಲಿಬಿಯಾಗೆ ಏನ್ ಮಾಡ್ತು ಅಮೆರಿಕ. ಅಂದ್ರೆ ಮಾಡಿದ ನಂತರದಲ್ಲಿ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದ ಗಾಯವನ್ನ ಮಾಡ್ಬಿಟ್ಟು ನೀವು ಮಾಡ್ಕೊಳ್ಳಿ, ಏನ್ ಮಾಡ್ಕೊಳ್ತೀರೋ ಆಪರೇಷನ್ ಅಂತ ಬಿಟ್ಬಿಡುತ್ತೆ ಅಮೆರಿಕ. ಇದರ ಟ್ರ್ಯಾಕ್ ರೆಕಾರ್ಡ್ ಇದೆ. ಏನಂದ್ರೆ ಅವ್ರು ಎಷ್ಟು ಹೊಡಿಬೇಕು ಅಂತ ಯೋಚನೆ ಮಾಡ್ತಾರೆ ಅಂತಂದ್ರೆ, ಮುಂದೆ ಯಾವುದೇ ರೆಜಿಮ್ ಬಂದರೂ ಚಾಲೆಂಜ್ ಮಾಡಬಾರ್ದು, ಇನ್ನೊಂದು 50 ವರ್ಷ 100 ವರ್ಷನೋ ಬೇರೆಯವ್ರಿಗೆ ತೊಂದರೆ ಕೊಡದೆ ಇದ್ದಂಗೆ ಇರಲಿ ಅನ್ನೋದೇ ಅವ್ರದ್ದು ಯಾರ್ದಾರು ಉದ್ದೇಶ ಇರುತ್ತೆ. ಬಂದು ಇವತ್ತೊಂಚೂರು ಜಿಗಿಟ್ ಹೋದೆ, ಇದನ್ನ ಕೆದ್ರ ಹೋದೆ ಅಂತ ಮಾಡಲ್ಲ. ಹೊಡಿಬೇಕಾದ್ರೆ ಸರಿಯಾಗೇ ಹೊಡಿತಾರೆ, ಆಯ್ತಾ? ಯಾಕಂದ್ರೆ ಇಷ್ಟೆಲ್ಲ ಬಿಲಿಯನ್ ಗಟ್ಟಲೆ ದಾಳಿ, ಡಾಲರ್ಗಳನ್ನ ಖರ್ಚು ಮಾಡಿ ಇವತ್ತೊಂದು ಸುಮ್ಮನೆ ಹಿಂಗೆ ಕಪಾಳಕ್ಕೆ ಹೊಡೆದೋದೆ ಅಂತ ಯಾರೂ ಮಾಡಲ್ಲ. ಈಗ ಇನ್ನೊಂದು ಪ್ರಶ್ನೆ ಇದೆ, ಯಾರು ಗೆಲ್ಬಹುದು ಅನ್ನೋ ಒಂದು ಇದ್ರೊಳಗೆ ಇವತ್ತು ನಾವು ನೋಡೋಣ. ಈಗ ಎಲ್ಲವೂ ಪಾಸಿಬಿಲಿಟಿ ಏನ್ ಬೇಕಾದ್ರೂ ಇರಬಹುದು. ಇರಾನೇ ಇನ್ನೊಂದು 50 ವರ್ಷ ಆದ್ಮೇಲೆ ಹೊಡೆಸ್ಕೊಂಡು ಎಲ್ಲ ಮಾಡಿ ಬದುಕಿರಬಹುದು, ಇಲ್ಲ ಅಂತಲ್ಲ. ಆದ್ರೆ ಪ್ರೊಬ್ಯಾಬಿಲಿಟಿ ಏನಿದೆ ಅಂತ ನೋಡು. ಮತ್ತೆ ಜನ ಯಾರು ಪ್ರಾಬೆಬಲ್ ಇರ್ತಾರೋ ಅವ್ರ ಜೊತೆ ಹೋಗ್ತಾರೆ ಅಲ್ವಾ? ಇವತ್ತು ಇರಾನಿನ ಸುತ್ತಲೂ ಇರೋಂಥ ಎಲ್ಲ ಅರಬ್ ದೇಶಗಳೂ ಎಲ್ಲರೂ ಅಮೆರಿಕಾಗ್ ಮಿಲಿಟರಿ ಬೇಸ್ ಕೊಟ್ಟಿದ್ದಾರೆ. ಅಲ್ಲಿಂದಾನೇ ಅಮೆರಿಕದ ಕ್ಷಿಪಣಿಗಳು, ವಿಮಾನಗಳು ಎಲ್ಲವೂ ಹಾರ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ಇರಾನ್ನವರು ಅಲ್ಲೆಲ್ಲ ಹೊಡಿತಾ ಇದ್ದಾರೆ, ತಮ್ಮ ಸುತ್ತಲೂ ಇರುವಂತಹ ಅರಬ್ ದೇಶಗಳಿಗೂ ಹೊಡಿತಾ ಇದ್ದಾರೆ. ಆದ್ರೆ ಅರಬ್ ದೇಶಗಳು ಸುಮ್ಮನೆ ಇವರಿಗೆ ಸಪೋರ್ಟ್ ಮಾಡ್ತಾರಾ ಅಂದ್ರೆ, ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲದೆ ಇದ್ರೆ ಇವತ್ತೆಲ್ಲ ಜಗತ್ತೆಲ್ಲ ಹೇಳ್ತಾ ಇದೆ ಅಮೆರಿಕ ಮಾಡೋದು ತಪ್ಪಿದೆ, ಅದಿದೆ ಇದೆ. ರಷ್ಯಾನು ಹೇಳ್ತೆ ಹಿಂಗೆ ಇನ್ನೊಂದು ಸಾವರಿನ್ ಕಂಟ್ರಿ ಮೇಲೆ ಹೋಗಿ ಯುದ್ಧ ಮಾಡ್ಬಿಡ್ಬಾರ್ದು ಅಂತ. ತಾವೇ ಮಾಡಿದ್ದಾರೆ ಅಲ್ಲಿ, ಅದ ಅವರೂ ಹೇಳ್ತಾರೆ. ಆದ್ರೆ ಹೇಳೋದು ಬಿಟ್ಟು ಬೇರೆ ಏನ್ ಮಾಡಿದಾರೆ ಅಮೆರಿಕದ ವಿರುದ್ಧ? ಹೇಳೋದ್ರ ಬಿಟ್ಟು ಇನ್ನೇನ್ ಮಾಡಿದ್ದಾರೆ? ಯಾವಾಗ ಮಾಡ್ತಿದ್ರು? ಇರಾನು ವಾಪಸ್ ಹೊಡಿಯತ್ತೆ, ಅಮೆರಿಕಾನೇ ಮುಗರ್ಸುತ್ತೆ ಅನ್ನೋ ಒಂದು ಸ್ಥಿತಿ ಇದ್ರೆ ಅವಾಗ ನಮಗೆ ಗೊತ್ತಿದೆ, ರಾವಣರ ಯುದ್ಧದಲ್ಲಿ ದೇವತೆಗಳೆಲ್ಲ ಉಧೋ ಅಂತ ಇದ್ರಂತೆ. ಯಾವಾಗ ಅಂತ ಇದ್ರು? ಯಾರಿಗೆ ಅಂತ ಹೇಳ್ತಿರ್ಲಿಲ್ಲ, ರಾಮಂಗೋ ರಾವಣಂಗೋ ಅಂತ. ಅದೊಂದು ಇದಿದೆ. ಯಾಕೆ ಅಂದ್ರೆ ಯಾರು ಗೆಲ್ತಾರೋ ಗೊತ್ತಿಲ್ಲ ಅಂತ. ಆದ್ರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಯಾರು ಗೆಲ್ತಾರೆ ಅನ್ನೋದು ಅವ್ರು ಯಾರು ಸಪೋರ್ಟ್ ಮಾಡ್ತಿದಾರೋ ಅವರಿಗಾದ್ರೂ ಸ್ಪಷ್ಟವಾಗಿದೆ. ಚಂಬಿ ಸರ್, ಇದಕ್ಕೆ ವಿರುದ್ಧ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಏನ್ ಬರ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ರಷ್ಯಾ ಕೂಡ ಬೆಂಬಲವಾಗಿ ನಿಂತಿದೆ ಇರಾನ್ಗೆ, ಚೈನಾದಿಂದ ಸಪ್ಲೈ ಆದ ಯುದ್ಧೋಪಕರಣಗಳು ಕೂಡ ಇರಾನ್ನ ಬೆಂಬಲವಾಗಿ ನಿಂತಿದೆ. ಇದಕ್ಕೋಸ್ಕರನೇ ಇವತ್ತು ಸಿಕ್ಕ ಲೇಟೆಸ್ಟ್ ಮಾಹಿತಿ ಸರ್, ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಕರೆಕ್ಟ್ ಮಾಡಿ, AN/TPY-2 ಅಂತ ಹೇಳಿ ರಡಾರು 3000 ಕೋಟಿ ಅಷ್ಟು ಬೆಲೆ ಬಾಳುವಂತ ಅಮೆರಿಕದ ರಡಾರ್ನ ಹೊಡೆದು ಉಳಿಸ್ಬಿಟ್ಟಿದೆ ಇರಾನ್. ಎಲ್ಲಿತ್ತು ಅಷ್ಟು ಶಕ್ತಿ? ಕೇವಲ 20-30 ಸಾವಿರ ಡಾಲರ್ಗಳಷ್ಟು ಬೆಲೆ ಬಾಳುವ ಏನದು ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಇಂಟರ್ಸೆಪ್ಟರ್ಗಳನ್ನ ಹೊಡೆದಾಗ್ತಾ ಇದೆ. ಅಂದ್ರೆ ಇರಾನ್ನ ವಾರ್ ಸ್ಟ್ರಾಟಜಿ ಕೂಡ ತೆಗೆದಾಕೋಷ್ಟು ಕಳಪೆಯಾಗಂತೂ ಇಲ್ಲ ಅಂತ ಒಪ್ತೀನಿ ಈ ಮಾತು. ಅದಕ್ಕೇನೆ ನಾನು ಇಲ್ಲಿ 3 ಪಾಯಿಂಟ್ ಬರ್ಕೊಂಬಂದಿನಿ. ಹೌ ಲಾಂಗ್ ದಿಸ್ ಕಾನ್ಫ್ಲಿಕ್ಟ್ ವಿಲ್ ಕಂಟಿನ್ಯೂ ಅಂತ 3 ಸಿನಾರಿಯೋ. ಶಾರ್ಟ್ ಟರ್ಮ್ನಲ್ಲಿ ಇಂಟರ್ನ್ಯಾಷನಲ್ ಪ್ರೆಷರ್ ಇರಾನ್ ಮೇಲೆ ಎಷ್ಟು ಬೀಳುತ್ತೆ ಅಂದರೆ, ಆದಷ್ಟು ಬೇಗ ಯಾವುದೇ ರೀತಿಯ ಒಂದು ಸೀಸ್ ಫೈರ್ ಅಥವಾ ಯುದ್ಧ ಇಲ್ಲದೆ ಮಾತುಕತೆ ಮೂಲಕ ಸಂಧಾನ ಮಾಡಿಕೊಂಡು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ತಮ್ಮ ಜನರನ್ನು ಉಳಿಸ್ಕೊಳ್ಬೇಕು. ಬಟ್ ಇರಾನ್ನ ಸ್ಟಾಕ್ ಪೈಲ್ ಇದೆಯಲ್ಲ, ಮಿಸೈಲ್ಸೇ ಆಗಲಿ ಅಥವಾ ನೀವು ಹೇಳಿದ್ದೆ ಎಕ್ವಿಪ್ಮೆಂಟ್, ಇವೆಲ್ಲವೂ ಸ್ಟ್ರಾಂಗ್ ಆಗಿರೋದ್ರಿಂದನೇ ಇಷ್ಟು ದಿವಸ ಬಂದಿರೋದು. ಅಂದರೆ ಎವರಿಬಡಿ ಟುಕ್ ಫಾರ್ ಗ್ರಾಂಟೆಡ್. ಇಟ್ ಇಸ್ ಆಲ್ಸೋ ಅನದರ್ ಇಸ್ಲಾಮಿಕ್ ಕಂಟ್ರಿ, ಹಿಂಗೆ ಹೊಡೆದ್ಬಿಟ್ರೆ ಹೋಗ್ತಾರೆ. ನೋ, ಇರಾನ್ ಈಸ್ ಎ ಡಿಫರೆಂಟ್ ಎಂಟಿಟಿ, ಈಸ್ ಎ ವೆರಿ ಟಫ್ ಎನಿಮಿ. ದಿ ವೆರಿ ಫ್ಯಾಕ್ಟ್ ದೇಸೆ ನಾವು ಕಮೇನಿ ಅಲ್ಲ ಇನ್ನೊಂದು 100 ಕಮೇನಿಗಳನ್ನು ತರ್ತೇವೆ ಅಂತ ಅವ್ರು ಓಪನ್ ಆಗಿ ಹೇಳ್ತಾರೆ. ಅಮೆರಿಕ ಹೇಳುತ್ತೆ ನಾವು ಯಾವ ಕಮೇನಿ ಒಪ್ಪಲ್ಲ. ಸೊ ಎರಡನೇದು, ಇದು ಪ್ರಾಕ್ಸಿ ವಾರ್ ಅಂತಕ್ಕಂಥದ್ದು ಕಂಟಿನ್ಯೂ ಆಗುತ್ತೆ. ಸೀಸ್ ಫೈರ್ ಆಗದೆ ಇರ್ಬೋದು, ಪ್ರಾಕ್ಸಿ ವಾರ್ ವಿಲ್ ಕಂಟಿನ್ಯೂ. ಬೋತ್ ಇಸ್ರೇಲ್ ಆ್ಯಂಡ್ ಇರಾನ್, ಬೋತ್ ಆಫ್ ದೆಮ್ ವಿಲ್ ಡೂ ದಟ್ ಆಲ್ಸೋ. ಬಗ್ಗೆ ಸರ್ವೈವಲ್ ಪಾರ್ಟಿ. ಮೂರನೇದು, ವೈಡರ್ ರೇಂಜ್ ಆಫ್ ರೀಜನಲ್ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ಅರಬ್ ರಾಷ್ಟ್ರಗಳಲ್ಲಿ ಸುನ್ನಿ ರಾಷ್ಟ್ರಗಳು ಮೆಜಾರಿಟಿ ಇರೋದರಿಂದ ಅವರು ಎಷ್ಟರ ಮಟ್ಟಿಗೆ ಅಮೆರಿಕಾದ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವ್ರಿಗೂ ಒಂದು ಅಸ್ತಿತ್ವ ಬೇಕಲ್ಲ, ಬರೀ ವಾಣಿಜ್ಯ ಡಾಲರು ಅಥವಾ ಆಯಿಲ್ ಮಾರಿ ದುಡ್ಡು ಮಾಡೋದು ಅಂತ ಅಲ್ಲ, ಅವರ ಒಂದು ಅಸ್ತಿತ್ವನೂ ಬೇಕಾದ. ಸೊ ಅದರಿಂದ ಆ ಒಂದು ಭಯನೂ ಅಮೆರಿಕಕ್ಕಿದೆ ಮುಂದೆ ಇದಾಗುತ್ತೆ ಅಂತ. ಅದರಿಂದ ನನ್ನ ಪ್ರಕಾರ ಹೇಳೋದು 3 ಪಾಯಿಂಟ್ ಹೇಳ್ತೀನಿ. ಈ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ತಾನೇ ಸಂಶಯ ನೀವು ಹೇಳಿದ್ದು. ಮತ್ತು ನನ್ನ ಪ್ರಕಾರ ಅಥವಾ ಅಟಾಮಿಕ್ ಎನರ್ಜಿ ಮತ್ತು ಬೇರೆ ಯುನೈಟೆಡ್ ನೇಷನ್ಸ್ ಚೀಫ್ ಆಫ್ ಅಟಾಮಿಕ್ ಎನರ್ಜಿ ಸೆಕ್ಷನ್
ಅವ್ರು ಹೇಳಿರೋ ಪ್ರಕಾರ ಅಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಕ್ಕಂಥದ್ದು ಯಾವುದು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಅದೊಂದು ಡಿಫೆನ್ಸಿವ್. ಅಥವಾ ಇರಾನ್ ಸೀಕ್ರೆಟ್ ಮಾಡಿದ್ರು ಪಾಕಿಸ್ತಾನ್ ಥರ ಮುಂದೆ ಎಕ್ಸ್ಪೋಸ್ ಆಗುತ್ತೆ. ಅವರು ಸುಮ್ಮನೆ ಚಿಕ್ಕ ಅನುಮಾನ ಸರ್, ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾ ಚರ್ಚೆದೆ ಪ್ರಶ್ನೆ ಕೇಳ್ಬಿಡ್ತೀನಿ. ಇರಾನ್ನಲ್ಲಿ ಭೂಕಂಪ ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ 2 ಭೂಕಂಪ ಆಯ್ತು. ಇದು ಬಹುಶಃ ಅಣ್ವಸ್ತ್ರ ಪರೀಕ್ಷೆಯಿಂದ ಆಗಿರಬಹುದಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು. ಜಿಯೋಪೊಲಿಟಿಕಲ್ ಜಿಯೋಗ್ರಫಿಕಲ್ ಸೆಸ್ಮಿಕ್ ಈ ಒಂದು ರೀತಿಯಲ್ಲಿ ಅನೇಕ ರೀತಿಯ ಒಂದು ಪರಿಣಾಮಗಳಿರುತ್ತೆ. ಯಾಕಂದ್ರೆ ಒಂದು ಯುದ್ಧ ಅಂದಮೇಲೆ ಬಾಂಬ್ ಹಾಕಿದಾಗ ಅದು ಭೂಕಂಪ ಆಗುತ್ತೆ ಅಥವಾ ಬೇರೆ ರೀತಿಯಲ್ಲಿ ಒಂದು ಆಘಾತ. ಇರಾನ್ ಏನಾದ್ರೂ ಕದ್ದು ಮುಚ್ಚಿ ತನ್ನತ್ರ ಇರುವ ಅಣ್ವಸ್ತ್ರಗಳ ಪರೀಕ್ಷೆ ಮಾಡ್ತಾ ಇದೆಯಾ, ಅದರ ಪ್ರತಿಫಲನ ಭೂಕಂಪದ ರೀತಿಯಲ್ಲಿ ಕಾಣ್ತಾ ಇದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಅದು ಅಷ್ಟು ನಾವು ಖಚಿತವಾಗಿ ಹೇಳಕ್ಕಾಗಲ್ಲ. ಆದ್ರೆ ಇಂಟರ್ನ್ಯಾಷನಲ್ ಮೀಡಿಯೇಷನ್ಗೆ ಇರಾನ್ ಒಪ್ಪುತ್ತೆ ಅನ್ನತಕ್ಕಂಥದ್ದು ನನ್ನ ಭಾವನೆ. ಕಾರಣ ಏನು, ಅದರಲ್ಲಿ ಯಾರಂತ ಇಂಟರ್ನ್ಯಾಷನಲ್ ಅಂದ್ರೆ ಅಮೆರಿಕ, ಯುರೋಪ್ನವ್ರು ಅಲ್ಲ. ನನ್ನ ಪ್ರಕಾರ ಭಾರತ, ಟರ್ಕಿ ಮತ್ತು ಕೊತಾರ್ ಈ 3 ರಾಷ್ಟ್ರಗಳು ಭಾರತದ ನಿಲುವಿನ ಪರವಾಗಿ ಇರ್ತಕ್ಕಂಥದ್ದು, ಶಾಂತಿಯ ಪರವಾಗಿ, ಸೀಸ್ ಫೈರ್ ಪರವಾಗಿ. ಸೊ ಈ 3 ರಾಷ್ಟ್ರಗಳ ಮಧ್ಯಸ್ಥಿಕೆಯನ್ನ ಇರಾನ್ ಸಹ ಒಪ್ಪುತ್ತೆ, ಅರಬ್ ರಾಷ್ಟ್ರಗಳು ಒಪ್ತಾರೆ. ಆದ್ರೆ ಅಮೆರಿಕದ ಅಧ್ಯಕ್ಷರು ಒಪ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ನೀವು ಇಂಟರ್ನ್ಯಾಷನಲ್ ಪ್ರೆಷರ್ ಅಂತ ಹೇಳಿದ್ರೆ, ಹಾಗಾಗಿ ಫಡ್ಕೆ ಸರಿಗೆ ಪ್ರಶ್ನೆ ಕೇಳಿ ಅದಾದ ನಂತರ ಉಮರ್ ಶರೀಫ್ ಸರ್ಗೆ ಬರ್ತೀನಿ. ಈಗ ಎಲ್ಲ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಿಸ್ನೆಸ್, ಅದರಲ್ಲೂ ಬಹಳ ಪ್ರಮುಖವಾಗಿ ತೈಲ ಬಿಸ್ನೆಸ್ ಸಲುವಾಗಿ ಈ ದೇಶದಲ್ಲಿ ನಡೀತಾ ಇರುವ, ಈ ರಾಷ್ಟ್ರಗಳ ನಡುವೆ ನಡೀತಾ ಇರುವ ಯುದ್ಧದಿಂದ ಎಫೆಕ್ಟ್ಗಳನ್ನು ಅನುಭವಿಸ್ತಾ ಇದೆ. ಹೀಗಾಗಿ ಇವತ್ತಲ್ಲ ನಾಳೆ ಅನಿವಾರ್ಯ ಪರಿಸ್ಥಿತಿ ಬಂದೇ ಬಿಡುತ್ತೆ. ಭಾರತಕ್ಕೂ ಕೂಡ ಈ ಯುದ್ಧವನ್ನು ನಿಲ್ಲಿಸಲೇಬೇಕು ಅನ್ನೋ ಮಾತನ್ನಾದರೂ ಆಡುವ ಪರಿಸ್ಥಿತಿ ಬರ್ಬೋದು. ಯಾವ ಸಂದರ್ಭದಲ್ಲಿ ಹಾಗೆ ಯಾವ ರೀತಿಯಲ್ಲಿ ಭಾರತ ಪ್ರೆಷರೈಸ್ ಮಾಡಿ ಯುದ್ಧ ನಿಲ್ಲಿಸುವ ಸಾಧ್ಯತೆಗಳಿದೆ ಅಂತ ಹೇಳಿ ನೋಡಿ. ಎಲ್ಲರ ಮೇಲೂ ಯುದ್ಧದ ದುಷ್ಪರಿಣಾಮ ಬಿದ್ದೇ ಬೀಳುತ್ತೆ. ಯುದ್ಧದಿಂದ ಒಳ್ಳೆ ಪರಿಣಾಮ ಆಗೋದು ಅನ್ನೋದು ಕಮ್ಮಿ ಇರುತ್ತೆ, ಆದ್ರೆ ಆಗಬಹುದು. ಆದ್ರೆ ದುಷ್ಪರಿಣಾಮಗಳು ಮತ್ತೆ ಏನಂತಾರೆ ಇಮ್ಮಿಡಿಯೇಟ್ ಕೆಟ್ಟ ಪರಿಣಾಮಗಳು ಆಗ್ತಾನೆ ಇರ್ತವೆ. ಅದರೊಳಗೆ ಎಸ್ಪೆಷಲಿ ಈ ಜಾಗ್ರಫಿಕಲ್ ಏರಿಯಾ ಏನಿದೆಯಲ್ಲ, ವಿಚ್ ಇಸ್ ವೆರಿ ರಿಚ್ ಇನ್ ಪೆಟ್ರೋಲಿಯಂ ರಿಸೋರ್ಸಸ್, ಇದರಿಂದ ಇಡೀ ಜಗತ್ತಲ್ಲಿಂದ ಎನರ್ಜಿ ತಗೊಳ್ತಾ ಇದೆ. ಅಲ್ಲೇ ಹೊಡೆತ ಬೀಳ್ತಾ ಇತ್ತು ಅಂತಂದ್ರೆ ಬಹಳ ದಿವಸ ಅದನ್ನ ಯಾರಿಗೂ ತಾಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆವಾಗ ಆಲ್ ಕೈಂಡ್ಸ್ ಆಫ್ ಪ್ರೆಷರ್ಸ್ ಬಿದ್ದೇ ಬೀಳುತ್ತೆ ಯುದ್ಧ ನಿಲ್ಸೋದಕ್ಕೆ. ಆದ್ರೆ ಆ ಟೈಮ್ನಲ್ಲಿ ಯಾರು ಬಗ್ತಾರೆ ಅನ್ನೋದು ಮುಖ್ಯ, ಆಯ್ತಾ? ಆದ್ರಿಂದಾನೇ ಅವರು ಎಷ್ಟು ಫೋರ್ಸ್ನಲ್ಲಿ ಹೊಡಿತಾ ಇದ್ದಾರೆ ಅಂದ್ರೆ ದೇ ಆಲ್ಸೋ ವಾಂಟ್ ಟು ಫಿನಿಶ್ ದಿ ವಾರ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಈಗ ನಾವು 4 ವರ್ಷ ನೋಡಿದೀವಿ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋದು. ಇವರು 4 ವಾರದಲ್ಲಿ ಮುಗಿಸ್ತೀವಿ ಅಂತ ಅಂತಿದ್ದಾರೆ. 4 ವಾರದಲ್ಲಿ ಮುಗಿಯುತ್ತೋ ಬಿಡುತ್ತೋ, ಬಟ್ ಅವರಿಗೂ ಗೊತ್ತು 4 ವಾರದ ಔಟರ್ ಲಿಮಿಟ್ ಇಟ್ಕೊಳ್ಬೇಕು ಅಂತ. ಆದ್ರಿಂದ ನನಗೂ ಅನ್ಸುತ್ತೆ ಏನಂತ ಅಂದ್ರೆ ಇದು ಆದಷ್ಟು ಬೇಗ ಮುಗಿಯುತ್ತೆ, ಮುಗಿಯಲ್ಲ ಅಂತ ಏನಲ್ಲ. ಇಲ್ಲದೆ ಇದ್ರೆ ಟೋಟಲ್ ಅನ್ಹೈಲೇಷನ್ ಆಗಬೇಕು, ವಿಚ್ ಇಸ್ ನಾಟ್ ಇನ್ ಎನಿಬಡೀಸ್ ಇಂಟ್ರೆಸ್ಟ್. ಸರಿ, ಉಮರ್ ಶರೀಫ್ ಸರ್, ಇಂಟರ್ನ್ಯಾಷನಲ್ ಪ್ರೆಷರ್ ಯುದ್ಧದ ಮೇಲೆ ಪರಿಣಾಮ ಬೀರಬೇಕು ಅಂತಿರುವಾಗ ಇಂಟರ್ನಲ್ ಪ್ರೆಷರ್ ಇಂಟರ್ನಲಿ ಯುದ್ಧಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಈಗ ದೇಶವಾಗಿ ಅಥವಾ ಸರ್ಕಾರವಾಗಿ ಭಾರತ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇರೋ ಪರಿಸ್ಥಿತಿಯಲ್ಲಿ ಒಂದು ಸಮುದಾಯ ಕೇವಲ ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ ಅಥವಾ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕಣ್ಣೀರು ಹಾಕುವುದು, ಪ್ರತಿಭಟನೆಗಳನ್ನ ಮಾಡೋದು, ಅವರ ಮತಗಳ ಓಲೈಕೆಗೋಸ್ಕರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ವಿರೋಧ ಪಕ್ಷಗಳು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತನಾಡೋದು, ಇಂಟರ್ನಲ್ ಪ್ರೆಷರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇದೆಯಾ ಅಂತ. ಇಂಟರ್ನಲ್ ಪ್ರೆಷರ್ ಮಾಡೋ ರೀತಿಯಲ್ಲಿ ಯಾರು ರೋಡ್ಗೆ ಇಳಿದು ಏನು ಕೆಲಸ ಮಾಡ್ತಿಲ್ಲ. ಇವತ್ತು ಯಾರು ಡೆಲಿಗೇಷನ್ ಮೂಲಕ ಕೂಡ ಏನು ಮಾತಾಡೋಕ್ಕೆ ಮುಂದೆ ಬಂದಿಲ್ಲ. ಸೊ ಇಂಟರ್ನಲ್ ಪ್ರೆಷರ್ ಕೊಡುವಂಥದ್ದು ಯಾವ ಸಮುದಾಯ ಕೂಡ ಇವತ್ತಿಗೆ ಆ ವಾರ್ನ ಖಂಡಿಸಿ ಮುಂದೆ ಬಂದಿಲ್ಲ. ಹೌದು, ಏನೋ ಒಂದು ಅವರವರ ಅಭಿಪ್ರಾಯ ಸೆಪ್ರೇಟ್ ಆಗಿದೆ. ಸಜ್ಜಾದ್ ನೊಮಾನಿ ಎನ್ನುವ ಒಂದು ದೊಡ್ಡ ಸ್ಕಾಲರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಅಟ್ಯಾಕ್ ಬಂದು ಶಿಯಾ ಮೇಲೆ ಆಗಿರುವ ಅಟ್ಯಾಕ್ ಇಲ್ಲ, ಇದು ಇಸ್ಲಾಂ ಮೇಲೆ ಆಗಿರುವ ಅಟ್ಯಾಕ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮೌಲಾನಾ ಮಕ್ಸೂದ್ ಇಮ್ರಾನ್ ರಶಾದಿ ಇವರು ಕೂಡ ಒಂದು ಸುನ್ನಿ ಸ್ಕಾಲರ್ಸ್, ಅಂದರೆ ಇವರೆಲ್ಲ ಸುನ್ನಿ ಸ್ಕಾಲರ್ಸು. ಅವ್ರು ಏನು ಹೇಳ್ಕೊತಿದ್ರೆ, ಇವಾಗ ಶಿಯಾ ಮೇಲೆ ಅವ್ರು ಮಾಡಿರೋ ದಾಳಿ, ಅವ್ರು ಶಿಯಾ ಎನ್ನುವ ಕಾರಣಕ್ಕೆ ಅವ್ರು ದಾಳಿ ಮಾಡಿಲ್ಲ, ಅಲ್ಲಿರತಕ್ಕಂಥ ಒಂದು ಮುಸ್ಲಿಂ ಹೆಸರಿನಲ್ಲಿ ಒಂದು ರಾಷ್ಟ್ರ ಇರುವಾಗ ಅದನ್ನ ಅಟ್ಯಾಕ್ ಮಾಡಿದಾರೆ ಅಂತ ಹಂಗೆ ನೋಡ್ತಾ ಇದ್ದಾರೆ. ದಟ್ ಈಸ್ ದೇರ್ ಲೈನ್ ಆಫ್ ಥಿಂಕಿಂಗ್. ಬಟ್ at the end of the day, Shia is a Muslim country. ನೋಡಿ, ಶಿಯಾಗೂ ನಮಗೂ ಎಷ್ಟು ನಾನು ಕೇಳಿದ್ದು ಮುಸಲ್ಮಾನ್ ಅನ್ನೋ ಫ್ಯಾಕ್ಟರಿಗೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಸತ್ಯನಾ ಅಂತ. ಇಲ್ಲ, ನನ್ನ ಪ್ರಕಾರ ಇಲ್ಲ. ಯಾಕೆ ಅಂತಂದ್ರೆ ಹಾಗೆ ಇದ್ರೆ ಜಗತ್ನಲ್ಲಿ 50ಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿದಾವೆ. ಇಸ್ರೇಲ್ ಎಲ್ಲದ್ರ ಮೇಲೆ ಅಥವಾ ಯಾರು ತಮ್ಮ ಅನ್ಸುತ್ತೋ ಅವ್ರ ಮೇಲೆಲ್ಲ ಮಾಡ್ಬಿಡ್ಬೋದಾಗಿತ್ತು. ಅವ್ರಿಗೆ ಯಾರಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆಯೋ, ತಮ್ಮ ಸರ್ವೈವಲ್ಗೆ ತೊಂದರೆ ಆಗ್ತಿದ್ಯೋ ಅಂತ ಲೆಬನನ್ ಮೇಲೆ ಮಾಡ್ತಾರೆ, ಅಂತ ಸಿರಿಯಾದಲ್ಲಿ ಒಂದಿಷ್ಟು ಮಿಲಿಟೆಂಟ್ಸ್ ಮೇಲೆ ಮಾಡ್ತಾರೆ, ಹಾಗೇನೆ ಇರಾನ್ ಮೇಲೆ ಮಾಡ್ತಾರೆ. ಅದರಲ್ಲಿ ಒಂದು ಹಾಫ್ ಪಾಯಿಂಟ್ ನಾನು ಒಪ್ಕೊಳ್ತೀನಿ ಅದರಲ್ಲಿ. ಬಟ್ ಅದ್ರ ಜೊತೆ ಇನ್ನೊಂದು ವಿಷಯ ಇದೆ. ಗಾಜಾನಲ್ಲಿ ಅಟ್ಯಾಕ್ ನಡೆಯುವಾಗ
ಆವಾಗ ಇಡೀ ಸುನ್ನಿ ಫ್ಯಾಕ್ಷನ್ಸ್ಗಳು ಎಷ್ಟೋ ಇತ್ತು ನಿಮ್ಗೆ ಗೊತ್ತಿದೆ, ಸೌದಿ ಅರೇಬಿಯಾ ಇದೆ ಮತ್ತು ಮಲೇಷ್ಯಾ ಎಲ್ಲ ಕಡೆನೂ ಇದ್ದಾರೆ. ಬಟ್ ಯಾರು ಅಷ್ಟು ವೋಕಲ್ ಆಗಿ ಡೈರೆಕ್ಟ್ ಆಗಿ ಲೈಕ್ ಇರಾನ್ ಮಾತಾಡಿಲ್ಲ. ಸೊ ಬೆಂಬಲಕ್ಕೆ ನಿಂತಿರೋರು ಯಾರಂದ್ರೆ ಇರಾನ್ ಅಂತ ಎಲ್ಲರಿಗೂ ಗೊತ್ತಾಗಿರುವಾಗ, ಇವಾಗ ಇರಾನ್ ಬಂದು ಇಡೀ ಗಾಜಾನಲ್ಲಿ ಇರತಕ್ಕಂತಹ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಿರೋ ಒಂದು ರೂಲರ್ ಅಂತ ಹೇಳುವಾಗ ಇವಾಗ ಟೋಟಲ್ ಸಿಂಪತಿ ಅವ್ರ ಕಡೆ ಬಂದ್ಬಿಟ್ಟಿದೆ. ಇದು ಒಂದು ಫ್ಯಾಕ್ಟ್ ಇರೋದು. ಮತ್ತೆ ಇದ್ರ ನಂತರ ನೀವು ನೋಡಕ್ ಹೋದ್ರೆ ದೇ ವಿಲ್ ಹಿಟ್ ಆ್ಯಂಡ್ ದೇ ವಿಲ್ ರನ್ ಅವೇ ಅಂತ ಒಂದು ಕಾನ್ಸೆಪ್ಟು, ಭಯ ಮಾತ್ರ ತೋರಿಸ್ಬೇಕಂತ. ಬಟ್ ಇದು ಭಯ ಬಂದು ಇರಾನ್ಗೆ ವರ್ಕೌಟ್ ಆಗತ್ತಾ ಅಂತ ನೋಡಕ್ ಹೋದ್ರೆ, ಇರಾನಿಯನ್ ಜನರಲ್ ಬೆಹಮನ್ ಕರ್ಗಾರ್ ಅನ್ನುವರು NBC ನಲ್ಲಿ ಇಂಟರ್ವ್ಯೂ ಕೊಡುತ್ತಿರುವಾಗ ಒಂದು ಪ್ರಶ್ನೆ ಬರ್ತಾರೆ, ಏನು ನೀವೇನು ಅಮೇರಿಕಾಗೆ ಭಯ ಪಡ್ತಿದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅವಾಗ ಇವ್ರು ಹೇಳ್ಕೊಳ್ತಾರೆ, ವಿ ಡೋಂಟ್ ಫಿಯರ್ ಡೆತ್, ನಾವು ಭಯ ಪಡೋದಿಲ್ಲ ಸಾಯೋಕ್ಕೆ. 95% ಆಫ್ ದಿ ಮಿಲಿಟರಿ ವಿ ಹ್ಯಾವ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್. ಅಂದರೆ ಅವ್ರ ಜೊತೆಗಿರುವವರು ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸು ಬೇರೆ ಟೈಮ್ನಲ್ಲಿ ಇವ್ರು ಏನು ಮಾಡ್ತಂದ್ರೆ ಬೇರೆ ಬೇರೆ ನ್ಯೂ ಟೆಕ್ನಾಲಜಿನ ಕಂಡುಹಿಡಿದು ವೆಪನ್ಸನ್ನು ರೆಡಿ ಮಾಡೋದೇ ಅವ್ರ ಕೆಲಸ. ಸೊ ಹಾಗಾಗಿ 6 lakh ಆರ್ಮಿ ಆ್ಯಂಡ್ 3 lakhs ಇನ್ ರಿಸರ್ವ್ನಲ್ಲಿ ಇಟ್ಕೊಂಡಿರುವ ಹೈಲಿ ಕ್ವಾಲಿಫೈಡ್ ಒಂದು ಏನು ಹೇಳೋದು ಅಫಿಷಿಯಲ್ ಟೀಮ್ ಇದು. ಇಟ್ ಇಸ್ ನಾಟ್ ಲೈಕ್ ನೀವು ಅಫ್ಘಾನಿಸ್ತಾನ ನೋಡ್ತೀರಾ ಭಾಳ ಕ್ರೂಡ್ ಆ್ಯಂಡ್ ರಾ ಆ್ಯಂಡ್ ರೂಡಿಮೆಂಟ್ರಿ ಆಗಿ ನೋಡ್ತೀರಾ, ಇಲ್ಲ ಪಾಕಿಸ್ತಾನ ನೋಡಿದ್ರು ಕೂಡ ಒಂಥರ ಹೇವೈರ್, ಅವ್ರು ಥಿಂಕ್ ಮಾಡೋದೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ಬಟ್ ಇರಾನ್ ಹ್ಯಾಸ್ ಗಾಟ್ ಅ ವೆರಿ ಲಾಂಗ್ ಹೆರಿಟೇಜ್. ಅಂದರೆ ಇವ್ರು ಬರೀ ಸುಮ್ಮನೆ ಏನೋ ಮುಸ್ಲಿಂ ಅಂತ ಹೇಳೋ ಕಾರಣಕ್ಕೋಸ್ಕರ ಇವರು ಇಷ್ಟು ಬಲಶಾಲಿ ಇಲ್ಲ, ಇವರು ಪರ್ಷಿಯನ್ಸ್ ಇದ್ದಾರೆ. ಪರ್ಷಿಯನ್ಸ್ ವರ್ ವೆರಿ ಸ್ಟ್ರಾಂಗ್ ರೂಲರ್ಸ್. ನೀವು ಹೇಳ್ತಿರೋದು ಅಂದ್ರೆ ಮಿಲಿಟರಿ ಕೆಪಾಸಿಟಿಯನ್ನ ಒಪ್ಕೊಳ್ತಾ, ಬಟ್ ಆ ಮಿಲಿಟರಿಯನ್ನ ಕಂಟ್ರೋಲ್ ಮಾಡ್ತಿರುವ ಆಳುವವರು ಏನಿದ್ದಾರಲ್ಲ ಅವರ ಕಟ್ಟರ್ ಪಂಥೀಯವಾದ ಇದೆಯಲ್ಲ, ಇದನ್ನು ಕೂಡ ಒಪ್ಲಿಕ್ಕೆ ಸಾಧ್ಯನಾ ಸರ್? ಮಿಲಿಟರಿ ಅವರು ಹೈರಾರ್ಕಿ ಕೊಡೋ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ತಿರುವಾಗ ಇವರು ಹೌತಿ, ಹೆಜ್ಬುಲ್ಲಾ, ಹಮಾಸು ಜೊತೆಯಲ್ಲೇ IRGC ಏನು ವ್ಯತ್ಯಾಸ ಕಾಣ್ತಾ ಇದೆ? ನೋಡಿ, ಇದರಲ್ಲಿ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಅವರಿಬ್ರು ಬಂದು 2 naughty children ಇನ್ ದಿ ಸೊಸೈಟಿ. ನೋಡಿ, ಫಸ್ಟ್ ನಾನು ಬಂದು ಇರಾನ್ ಬಂದು ನಾಟಿ ಚೈಲ್ಡ್ ಇನ್ ಕ್ಲಾಸ್, ಫಟ್ಕೆ ಸರದ ಕುತ್ರ ಕೊಟ್ಬಿಟ್ರು, ನಾಟಿನೆಸ್ ಒಳಗಿದ್ರೆ ಓಕೆ, ಹೊರಗೆ ಹೋದ್ರೆ ಹೊಡಿತಾರೆ. ಇಸ್ರೇಲ್ ಕೂಡ ನಾಟಿ ಚೈಲ್ಡ್ ಇನ್ ದ ಸೊಸೈಟಿ. ಯಾಕೆ ಹೇಳ್ಕೊಳ್ತೀನಿ ನೋಡಿ, ಇಸ್ರೇಲ್ಗೆ ಗ್ರೇಟರ್ ಇಸ್ರೇಲ್ ಫಾರ್ಮ್ ಮಾಡೋಕ್ಕೆ ಬಹಳ ಆಸಕ್ತಿ ಇದೆ. ಮತ್ತೆ US ಏನ್ ಮಾಡುತ್ತಂದ್ರೆ ಅಲ್ಲಿರತಕ್ಕಂಥ ಫ್ಯಾಕ್ಷನ್ಸ್ ಜೊತೆಗೇನೆ ಫೈಟ್ ಮಾಡಕ್ಕೆ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕುರ್ಡ್ಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ, ನೀವು ಹೋಗಿ ಡೈರೆಕ್ಟ್ ಆಗಿ ಫೈಟ್ ಮಾಡಿ ಇರಾನ್ ಜೊತೆಗೆ. ಯಾಕಂದ್ರೆ ಇವರು ಡೈರೆಕ್ಟ್ ಆಗಿ ನೆಲಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇವ್ರು ಏನೇ ಇದ್ರು ವಿಮಾನದಲ್ಲಿ ಹೋಗ್ತಾ ಫೈರ್ ಮಾಡೋದು ಬಹಳ ಈಸಿ. ಬಟ್ ಆನ್ ಗ್ರೌಂಡ್ ದೇ ಕ್ಯಾನ್ ನಾಟ್ ಫೇಸ್ ಇರಾನ್ ಅಂತ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇವಾಗ. ಯಾಕಂತಂದ್ರೆ ದೇ ಆರ್ ವೆರಿ ವೆರಿ ಫೆರೋಷಿಯಸ್. ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ಜನರಲ್ ಕೊಟ್ಟಿರೋ ಸ್ಟೇಟ್ಮೆಂಟ್, ಹೌ ಕ್ಯಾನ್ ಯು ಫೈಟ್ ಅನ್ ಎನಿಮಿ ಹೂ ಲುಕ್ಸ್ ಇನ್ ಟು ದ ಬ್ಯಾರಲ್ ಆಫ್ ದಿ ಗನ್ ಅಂಡ್ ಸೀಸ್ ಪ್ಯಾರಡೈಸ್ ಇನ್ ಇಟ್. ನನ್ಗೆ ಅರ್ಥ ಆಯ್ತು ಸರ್. ಕೆಲವರು ನೀವು ಈ ಸ್ಟೇಟ್ಮೆಂಟ್ ಅನ್ನು ಬೇರೆ ತರ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನಿಮಗೆ ರಿಲಿಜಿಯಸ್ಲಿ ಬೋಧನೆ ಮಾಡಿರೋದು ಈ ವಿಚಾರ ಕನೆಕ್ಟ್ ಆಗ್ತಾ ಇದೆ ಅಂತ. ಖಂಡಿತ ಅದನ್ನ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಅದನ್ನ ನೀವು ಕ್ಲಿಯರ್ ಮಾಡಲೇಬೇಕು ಸರ್. ಇಲ್ಲ ಅಂದ್ರೆ ಬೇರೆಯವ್ರನ್ನ ಕೊಲ್ಲೋದು ಸ್ವರ್ಗದಂತೆ ಕಾಣುತ್ತೆ ಅನ್ನೋ ತುಂಬಾ ಡೇಂಜರಸ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ನೋಡಿ, ಯುದ್ಧಕ್ಕೆ ನಾವು ಇಷ್ಟಪಡೋದಿಲ್ಲ, ಆದ್ರೆ ಯುದ್ಧ ಅಂತ ಬಂದ್ಬಿಟ್ರೆ ಹಿಂಜರುಗುದಿಲ್ಲ. ಯುದ್ಧ ಅಂತ ಬಂದ್ಬಿಟ್ರೆ ನಾವು ಆರ್ಮಿನಲ್ಲಿ ಇರ್ಬೇಕಂತಿಲ್ಲ, ಒಬ್ಬೊಬ್ಬ ವ್ಯಕ್ತಿ ಕೂಡ ಅವನು ಯುದ್ಧದ ಮೈದಾನದಲ್ಲಿ ಇಳಿದು ಬಿಡ್ತಾನೆ. ಇನ್ನೊಂದು ಚಿಕ್ಕ ಪ್ರಶ್ನೆ, ಫಾರ್ ದ ರೈಟ್ ಕಾಸ್ ಅಂಡರ್ ದ ಲೀಡರ್, ರೈಟ್ ಅಂಡ್ ರಾಂಗ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಹ್ಯುಮ್ಯಾನಿಟಿ. ಖಂಡಿತ ಅದೇ ಇರೋದು. ಯುದ್ಧಕ್ಕೆ ನಾವು ಇಷ್ಟಪಡೋದಿಲ್ಲ, ವಿ ವಾಂಟ್ ಅವಾಯ್ಡ್, ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್. ಬಟ್ ಥ್ಯಾಂಕ್ ಯು, ನೀವು ಲೀಡ್ ಮಾಡಿದ್ರಿ ನನ್ನ ನೆಕ್ಸ್ಟ್ ಪ್ರಶ್ನೆಗೆ. ಒಂದು ಪ್ರಶ್ನೆ ಒಂದು ಕೇಳ್ಕೊಂಡು ಪುಟ್ಟ ಪ್ರಶ್ನೆ ನಿಮ್ಮ ಹತ್ರಕ್ಕೆ ಬರ್ತೀನಿ ಸರ್. ವಾಪಸ್ಸು ಬಂದೆ ಸರ್. ಉಮರ್ ಶರೀಫ್ ಸರ್, ನನ್ನ ಹೆಸರು ಮಾಡ್ತೆ, ಬಹುಶಃ ನಿಮಗೇನೆ ಕಳೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕೇಳಿದ್ದೆ. ಇರಾನ್ನ ರಿಲಿಜಿಯಸ್ ಲೀಡರ್ ಒಬ್ರು ಹೇಳ್ತಾರೆ, ನಾವಿನ್ನು ಟ್ರಂಪ್ನ ರಕ್ತ ಕಾಣೋವರೆಗೂ ಕೂಡ ಯುದ್ಧವನ್ನ ಮುಂದುವರಿಸಬೇಕು ಅಂತ ಹೇಳಿ. ಇದು ಯಾವುದೋ ಒಂದು ದೇಶದ ಮಿಲಿಟರಿಗೆ ಕೊಡೋ ಕಮಾಂಡ್ ರೀತಿಯಲ್ಲಿ ಕಾಣಿಸ್ತಿಲ್ಲ ಸರ್. ದಿಸ್ ಇಸ್ ಪ್ಯೂರ್ಲಿ, ಇದು ಕೇವಲ ಇರಾನ್ನಲ್ಲಿರ್ತಕ್ಕಂಥ ಶಿಯಾ ಮುಸ್ಲಿಮರಿಗೆ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರಿಗೂ ಹೊರಡಿಸಲಾಗ್ತಾ ಇರುವ ಫತ್ವಾ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಅಂದ್ರೆ ಇದು ಯುದ್ಧ ಜಾಗತಿಕವಾಗಿ 2 ರಾಷ್ಟ್ರಗಳ ಜೊತೆನೋ ಅಥವಾ ಒಂದು ರಾಷ್ಟ್ರ ವರ್ಸಸ್ 10 ರಾಷ್ಟ್ರಗಳ ನಡುವೆ ನಡೀತಿರುವಾಗ ನಾವು ರಿಲಿಜಿಯಸ್ ಫೈಟ್ ಆಗಿ ಮಾಡ್ತೀವಿ ಇದನ್ನ ಅನ್ನೋ ಪ್ರಯತ್ನವನ್ನು ನೀವು ಒಪ್ತೀರಾ? ನೋಡಿ, ಫ್ರಮ್ ಹಿಸ್ ಪಾಯಿಂಟ್ ಆಫ್ ವ್ಯೂ, ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮ್ಮ ವಿರೋಧಿಯನ್ನ ನೀವು ಕೊಂದಾಕಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮ್ಮ ಲೀಡರ್ ಇವತ್ತಿಗೆ ಮೋದಿ. ನೋಡಿ, ನಮ್ಮ ಲೀಡರ್ ಇವತ್ತು ಯಾರಿಗೆ ಅಂದ್ರೆ ಇಡೀ ಮುಸ್ಲಿಂ ಸಮಾಜಕ್ಕೂ ಕೂಡ ನಮ್ಗಿರೋದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನಮ್ಮ ಲೀಡರ್ ಆಗಿದ್ದಾರೆ. ಸೊ ನಾವ್ ಏನೇ ಮಾಡಿದ್ರು ನಮ್ಮ ಲೀಡರ್ಶಿಪ್ಗೆ ವಿರುದ್ಧವಾಗಿ ಏನು ಮಾಡಕ್ಕಾಗೋದಿಲ್ಲ, ಮಾಡೋದು ಇಲ್ಲ.
ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೋಡಿ, ಸಿಸ್ಟಮ್ ಅನ್ನ ಯಾವತ್ತಿಗೂ ನಾವು ಒಡೆದಾಕ್ಬಿಟ್ಟು ಏನೋ ಒಂದು ಸ್ಥಾಪನೆ ಮಾಡಕ್ಕೆ ಅಂತ ಮುಂದೆ ಬರೋರು ಮುಸಲ್ಮಾನರಲ್ಲ. ಮಾಡೋರು ಯಾರಿದ್ದಾರೆ ಅಂದ್ರೆ ಅಲ್ಲಿ ಇರತಕ್ಕಂಥ ಅಲ್ ಖೈದಾ ಇರ್ಬೋದು, ಇಲ್ಲ ಇನ್ನೊಂದು ಕಡೆ ಅಲ್ಲಿ ಹೂತೀಸ್ ಇರ್ಬೋದು, ಇವ್ರು ಮಾಡೋದು ಮಿಲಿಷಿಯಾ ಆಪರೇಷನ್. ಬಟ್ ನಾವು ಎಲ್ಲಿಂದ ನಾವು ವಿ ಟೇಕ್ ಎಂಕರೇಜ್ಮೆಂಟ್ ಅಂದ್ರೆ ನೋಡಿ, ಸೌದಿ ಅರೇಬಿಯಾ ನೋಡಿ, ಮಲೇಷ್ಯಾ ನೋಡಿ, ಇಂಡೋನೇಷ್ಯಾ ನೋಡಿ, ಎಲ್ಲರಿಗೂ ಒಂದು ಸಿಸ್ಟಮ್ ಇರ್ತದೆ. ಸಿಸ್ಟಮ್ ಅಡಿಯಲ್ಲಿ ನಾವು ಎಲ್ಲವನ್ನು ಮಾಡ್ಬೇಕಿರುತ್ತೆ. ಅದನ್ನ ಏನೇ ಮಾಡ್ಬೇಕಂದ್ರೆ ಕಾಂಟ್ರಾಡಿಕ್ಟರಿ ಆಗ್ಲಿಲ್ವಾ ಸರ್? ನೋಡ್ಲಿಕ್ಕೆ ಸೌದಿ ಬೇಕು, ಬೆಂಬಲಿಸ್ಲಿಕ್ಕೆ ಇರಾನ್ ಬೇಕು. ಬೇಕಂದ್ರೆ ಸೌದಿ ಒಂದು ವೇಳೆ ಗಾಜಾಗೋಸ್ಕರ ಅಲ್ಲಿ ಇರತಕ್ಕಂಥ 65,000 ಜನರು ಸತ್ತೋದ್ರಲ್ಲ, ಅವ್ರಿಗೋಸ್ಕರ ನಿಲುವನ್ನು ತಗೊಂಡಿದ್ದಾರೆ, ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್. ಇಡೀ ಭಾರತದ ಮುಸ್ಲಿಂ ಮಾತ್ರ ಇಲ್ಲ, ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡ್ತಿದ್ರು. ಈಗ ಏನಾಗ್ತಿದೆ, ಇರಾನ್ ಬಂದು ಈ ಒಂದು ವಿಚಾರಕ್ಕೋಸ್ಕರ ಹಿ ಇಸ್ ಬಿಲ್ಡಿಂಗ್ ಅ ಕೈಂಡ್ ಆಫ್ ಅ ಸಿಂಪತಿ. ನಾನು ಅವ್ರು ಸರಿಗಿದ್ದಾರೆ ಅಂತ ಹೇಳಕ್ ಹೋಗ್ತಿಲ್ಲ, ಅವನು ಬಂದು ಏನ್ ಮಾಡ್ಕೊಂಡಿದ್ದಾನೆ, ಅವನೊಂದು ರೋಲ್ ಮಾಡ್ತಾರೆ ತೋರಿಸ್ಕೊಳ್ತಿದ್ದಾರೆ. ವಿಶ್ಲೇಷಣೆಗಳನ್ನ ವೀಕ್ಷಕರಿಗೆ ಬಿಡ್ತಾ, ಚಂಬಿ ಸರ್ ನಿಮ್ಗೆ ಹಾಗೆ ಫಟ್ಕೆ ಸರ್ಗೆ ಕಾಮನ್ ಪ್ರಶ್ನೆ, ಅದಾದ್ಮೇಲೆ ಶರೀಫ್ ಸರ್ ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅಮೆರಿಕಾದ ಈ ಎಲ್ಲಾ ದೇಶದ ಇಂಟರ್ನಲ್ ಅಫೇರ್ಸ್ ನಲ್ಲೂ ಕೂಡ ಮೂಗು ತೂರಿಸುವ ಚಾಳಿಯನ್ನ ಬ್ರೇಕ್ ಹಾಕುವ ಅನಿವಾರ್ಯತೆ ಇಲ್ವಾ? ಫಾರ್ ಎಕ್ಸಾಂಪಲ್ ಇರಾನ್ ವಿಚಾರದಲ್ಲೂ ಕೂಡ ವೆನ್ ಟಾಕ್ಸ್ ವಾಸ್ ಗೋಯಿಂಗ್ ಆನ್, ಬೈಲಾಟ್ರಲ್ ಮಾತುಕತೆ ಆಗ್ತಾ ಇರುವಾಗ್ಲೇನೆ ನಾವು ಹೋಗಿ ದಾಳಿ ಮಾಡ್ತೀವಿ ಅನ್ನೋ ಮನಸ್ಥಿತಿ, ಹೀಗೆ ಬಿಟ್ಬಿಟ್ರೆ ಮುಂದೆ ಏನಾಗಬಹುದು ಅನ್ನೋ ಆತಂಕ. ಆಗ್ಲೇ ಶರೀಫ್ ಸರ್ ಹೇಳ್ತಾ ಇದ್ದ ಹಾಗೆ ಮುಂದೆ ಭಾರತದ ಮೇಲೂ ಕೂಡ ದಾಳಿ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ಹಂತಕ್ಕೆ ಹೋಗ್ಬಿಡುತ್ತೆ. ಈ ಅಮೇರಿಕಾದ ಈ ಒಂದು ಏನಂತೀರಿ ನೀವು ಉಗ್ರ ಅಥವಾ ಅಗ್ರೆಸಿವ್ ಫಾರಿನ್ ಪಾಲಿಸಿ ಇದೆಯಲ್ಲ, ಇಟ್ ಈಸ್ ಡೇಂಜರಸ್ ಫಾರ್ ಅಮೇರಿಕಾ ಇಟ್ಸ್ ಸೆಲ್ಫ್. ಬಿಕಾಸ್ ಅಮೇರಿಕಾದಲ್ಲಿ ನಾನು ಮೊದಲೇ ಹೇಳಿದಾಗೆ ರಿಪಬ್ಲಿಕನ್ಸ್ ಆ್ಯಂಡ್ ಡೆಮೋಕ್ರಾಟ್ಸಲ್ಲಿ ನಾನು 30-25 ಜನ ಅಂದರೆ ಈಗ ನೋಡಿದೆ 52 ಸೆನೆಟರ್ಸ್, 52 ಔಟ್ ಆಫ್ 100 ನಾಟ್ ಅವರು ಅಪೋಸ್ ಮಾಡಿದ್ದಾರೆ. ಟ್ರಂಪ್ ಅವರು ಅಪೋಸ್ ಮಾಡಿದ್ದಾರೆ, ಟ್ರಂಪ್ ಅಲ್ಲ, ಈ ವಾರನ್ನೇ ನಾವು ಒಪ್ಪೋದಿಲ್ಲ ಅಂತ. ಅಂದರೆ ಆ ಮಟ್ಟದಲ್ಲಿ ಅಮೇರಿಕಾದಲ್ಲಿ ಪಬ್ಲಿಕ್ ಒಪಿನಿಯನ್ ವೆರಿ ಎನ್ಲೈಟೆಂಡ್ ಡೆಮೋಕ್ರಸಿ ಆ್ಯಂಡ್ ಆಲ್ಸೋ ದೇ ಆರ್ ಅನ್ ಓಪನ್ ಸೊಸೈಟಿ ಅನ್ಲೈಕ್ ಅದರ್ಸ್ ಸಿಸ್ಟಮ್ಸ್. ಸೊ ಈ ಒಂದು ಸನ್ನಿವೇಶದಲ್ಲಿ ಅಮೇರಿಕಾ ಈ ರೀತಿ ವರ್ತಿಸ್ತಕ್ಕಂಥದ್ದು ಬಹುಶಃ ಇಸ್ರೇಲಿನ ಒತ್ತಡದಿಂದ ಆಗಿದೆ ಹೊರತು ಆನ್ ಇಸ್ ಓನ್ ಟ್ರಂಪ್ ಇಸ್ ನಾಟ್ ಸೋ ಫೂಲಿಶ್ ಟು ಎಂಟರ್ ಇನ್ ಟು ದಿಸ್ ರೀಜನ್. ಒಂದು ಎರಡನೇದು ಶರೀಫ್ ಅವರು ಹೇಳಿದ್ರು ಸರ್, ಅಂದ್ರೆ ಕಾಲಿಟ್ಟಾಯ್ತು ಯುದ್ಧದಲ್ಲಿ ಮಾಡಿದ್ದಾರೆ. ಬಟ್ ಆದ್ರೆ ಈಗ ಅಮೆರಿಕ ಇಸ್ ಎ ರೋಗ್ ನೇಷನ್. ಯಾರು ಅವ್ರನ್ನ ಕಂಟ್ರೋಲ್ ಮಾಡೋದು? ಯಾರು? ಯುನೈಟೆಡ್ ನೇಷನ್ಸ್ ಮಾಡೋದಿಲ್ಲ, ಭಾರತ ಇರಾನ್ ರೋಗ್ ನೇಷನ್ ಆಯ್ತು, ಅಮೆರಿಕ ರೋಗ್ ನೇಷನ್ ಆಗ್ಬಿಡ್ತು. ನೋಡಿ ಎಲ್ಲ ರೋಗ್ ನೇಷನ್ ಇಟ್ಕೊಂಡು ನಾವೇನ್ ಮಾಡಕ್ಕಾಗಲ್ಲ. ರೋಗ್ ನೇಷನ್ ಅಂದ್ರೆ ಆ ಪವರ್ ನ ಮ್ಯಾಡ್ನೆಸ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಶೋಸ್ ದಟ್. ಒಂದು ಮೂರನೇದು ಇರಾನ್ ಆಲ್ಸೋ ಈಸ್ ಎ ರೋಗ್ ನೇಷನ್. ಯಾಕೆ ಅಂದ್ರೆ ಮೂರು ಹೇಳ್ತೀನಿ. ಇವರು ಧರ್ಮದ ಹೆಸರಿನಲ್ಲಿ ಹೇಳಿದ್ರು ಸ್ವರ್ಗದ ಬಾಗಿಲು ಬ್ಯಾರಲ್ ಆಫ್ ದಿ ಗನ್ ಮೂಲಕ ಇದೆ ಅಂತ. ಅದು ಒಂದು ರೀತಿಯಲ್ಲಿ ಅವ್ರ ಧರ್ಮಕ್ಕೆ ಅವ್ರು ಕೊಡ್ತಕ್ಕಂಥ ಬೆಲೆ. ಆದರೆ ಇಲ್ಲಿ ಇದೇ ಇಸ್ಲಾಂ ರಾಷ್ಟ್ರಗಳು GCC-ನಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ 100 ಸಿಟಿಗಳ ಮೇಲೆ ಪಾಪ ಅವರೆಲ್ಲ ಇನ್ನೋಸೆಂಟ್, ಏನೂ ಇಲ್ಲ. ಅಮೆರಿಕಾದ ಬೇಸ್ ಹೊಡಿಲಿ, ಅದು ಬೇರೆ ವಿಷಯ. ಅಮೆರಿಕಾದ ವಿಮಾನಗಳನ್ನು ಮಿಸೈಲ್ಗಳನ್ನ ಹೊಡೆದಾಕ್ಲಿ, 100 ಸಿಟಿಗಳ ಮೇಲೆ ಈ ಪ್ರಾಂತ್ಯದಲ್ಲಿ ಇರಾನ್ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಇಸ್ಲಾಂ ಧರ್ಮದ ಪ್ರಶ್ನೆ ಬರುತ್ತಾ? ಇಲ್ಲ. ಕಾರಣ ಏನು? ಅಮೆರಿಕಾದ ಮತ್ತು ಇಸ್ರೇಲ್ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋದು. ಎರಡನೇದು ಏರ್ಪೋರ್ಟ್ಸ್ಗೆ ಅಟ್ಯಾಕ್ ಮಾಡ್ತಾರೆ. ವಾಟ್ ಅ ಫೂಲಿಶ್ ಕೈಂಡ್ ಆಫ್ ವಾರ್. ಏರ್ಪೋರ್ಟ್ಸ್, ನೀವು ಏರ್ಪೋರ್ಟ್ ಅಂದ್ರೆ ಏನು? ಅಮೆರಿಕಾದ ಶಸ್ತ್ರಾಸ್ತ್ರಗಳು ಏರ್ಪೋರ್ಟ್ ಇರಲ್ಲ, ನಿಮ್ಮಂತ ಸಾಮಾನ್ಯರು ಹೋಗ್ತಾ ಇದ್ದೀವಿ. 10-20 ಸಾವಿರ ಕೊಟ್ಟು ನಾವು ಪ್ರದೇಶಕ್ಕೆ ಹೋಗೋರು ಈಗ ಲಕ್ಷಗಟ್ಟಲೆ ಕೊಟ್ಟರು ಟಿಕೆಟ್ ಸಿಗಲ್ಲ, ಜೊತೆಗೆ ಪ್ರಾಣ ಭಯ. ಇದು ಎರಡನೇದು ಇರಾನ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಥವಾ ಪಾಪ. ಮೂರನೇದು ವಾಟರ್ ಸಪ್ಲೈ. ಈ ಅರಬ್ ರಾಷ್ಟ್ರಗಳಿಗೆ ನೀರಿನ ಏನು ವ್ಯವಸ್ಥೆ ಇದೆ, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿಂದ ಬಹಳ ಮುಖ್ಯವಾದ್ದು, ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಇದು ಮೂರನೇ ದೊಡ್ಡ ಒಂದು ಅಪರಾಧ, ತಪ್ಪು, ಅಪರಾಧ, ಪಾಪ, ಏನಾರು ಕರೀರಿ. ನಾಲ್ಕನೇದು ಟ್ರೇಡ್ ರೂಟ್ಸ್. ಹೊರ್ಮುಜ್ ಅನ್ನ ನಾವು ಬಂದ್ ಮಾಡ್ತೀವಿ. ಅಮೆರಿಕಾದ ಅಥವಾ ಯುರೋಪಿನ ಯಾವುದೇ ರಾಷ್ಟ್ರದ ಶಿಪ್ಗಳಲ್ಲಿ ಆಯಿಲ್ ಸಪ್ಲೈ ಅಥವಾ ಬೇರೆ ರೀತಿಯಲ್ಲಿ ಅದು ಹೊಡೆದಾಕ್ತೀವಿ, ಬೇರೆದು ಹೊಡೆದಾಕ್ಲಿ. ನೀವು ಯಾರು ಇದನ್ನು ಮಾಡಲಿಕ್ಕೆ? ಆ್ಯಕ್ಚುಲಿ 1982 ಅಗ್ರಿಮೆಂಟ್ ಪ್ರಕಾರ ಇರಾನ್ ಹ್ಯಾಸ್ ಅಗ್ರೀಡ್ ದಟ್ ಇಟ್ ವಿಲ್ ನಾಟ್ ಡಿಸ್ಟರ್ಬ್ ದಿ ರೈಟ್ ಆಫ್ ಆದರೆ ಒಂದು ಟ್ರಿಕ್ ಇಟ್ಕೊಂಡಿದ್ದಾರೆ. ಇರಾನಿನ ಪಾರ್ಲಿಮೆಂಟ್ ಇದನ್ನು ಒಪ್ಪದಂಗೆ ಮಾಡಿದ್ದಾರೆ. ಇಟ್ಲ ಕೊಟ್ಟಂಗೆ ಹೋಗ್ಬೇಕು ಮಗು, ಇಟ್ಲ ಮಗುವಿನ ಸಮಾಧಾನದಂಗೆ ಅದು. ನಾಲ್ಕನೇದು, ಈ ಒಂದು ನಿರಪರಾಧಿ 14 ಮುಸ್ಲಿಂ ರಾಷ್ಟ್ರಗಳು, ಅದರಲ್ಲೂ ಸುನ್ನಿ ರಾಷ್ಟ್ರಗಳ ಅಸೆಟ್ಸ್, ಅವರ ಸಂಪತ್ತು, ಅವರ ಜೀವನ, ಅವರ ಜನ, ಅಲ್ಲಿ ಹೇಳಿದ್ರು ಮಕ್ಕಳು ನೋಡ್ದಾಕಿದ್ರು, ಅದನ್ನು ಕಡಿಮೆ ಮಾಡ್ತೀವಿ ನಾವು. ಇರಾನ್ನಲ್ಲಿ ಅಮೆರಿಕ ಹೋಗಿ ಆ ಮಕ್ಕಳ ಮೇಲೆ ಹಾಕಿದ್ರು. ಅಂದ್ರೆ ಏನಾಯ್ತು, ಈ ರೀತಿಯ ಒಂದು ದೊಡ್ಡ ಒಂದು ಬ್ಯಾಡ್ ಸ್ಟ್ರಾಟಜಿಯನ್ನ ಇರಾನ್ ಮಾಡೋದ್ರಿಂದ ಅಲ್ಲಿ ಧರ್ಮದ ಪ್ರಶ್ನೆ ಬರೋಲ್ಲ. ನಿಜವಾದ ಇಸ್ಲಾಂ ಧರ್ಮದ ಅನುಯಾಯಿ ಆಗಿದ್ರೆ ಸುನ್ನಿನೇ ಆಗಲಿ ಶಿಯಾ ಆಗಲಿ ಮಾನವ ಹತ್ಯೆಯನ್ನು ಮಾಡೋದಿಲ್ಲ. ಅವ್ರ ಧರ್ಮದ ಒಂದು ಎತ್ತಿಡಿತಾರೆ. ಮತ್ತೊಮ್ಮೆ ಅಮೆರಿಕಾದ
ಪೋಕಿಂಗ್ ನೋಸ್ ಇನ್ ಎವ್ರಿಬಡೀಸ್ ಬಿಸ್ನೆಸ್ ವಿಚಾರ ಮಾತಾಡ್ತಾ ಫಟ್ಕೆ ಸರ್, ಇದಕ್ಕೊಂದು ಕಂಟ್ರೋಲ್ ಅಂತ ಬೇಡವಾ ಅಂತ? ನೋಡಿ, ಇಂಟರ್ನ್ಯಾಷನಲ್ ಆರ್ಡರ್ ಅಂತ ಏನಿತ್ತಲ್ಲ, ಇವತ್ತು ಅದು ಉಳಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರೊಳಗೆ ಎರಡನೇ ಮಾತಿಲ್ಲ. ರಷ್ಯಾ ಯಾವುದೋ ಒಂದು ದೇಶದ ಮೇಲೆ ಆಕ್ರಮಣ ಮಾಡುತ್ತೆ, ಇನ್ನೊಂದು ಯಾವುದೋ ದೇಶದ ಮೇಲೆ UN ಎಲ್ಲಿದೆ ಇವತ್ತು? ಯುನೈಟೆಡ್ ನೇಷನ್ಸು ಕಾಣೆ ಆಗೋಗಿದೆ, ಕಳೆದೋಗಿದೆ. ಲೀಗ್ ಆಫ್ ನೇಷನ್ಸ್ ಅಂತ ಒಂದಿತ್ತು. ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಇವೆಲ್ಲ ಆಗಬಾರ್ದಪ್ಪ ಅಂತೆಲ್ಲ ನಿಲ್ಲಿಸೋದಕ್ಕೆ ಒಂದು ಲೀಗ್ ಆಫ್ ನೇಷನ್ಸ್ ಅಂತಿತ್ತು. ಲೀಗ್ ಆಫ್ ನೇಷನ್ಸ್ ವೀಕ್ ಆದ ತಕ್ಷಣನೇ ಎರಡನೇ ಮಹಾಯುದ್ಧ ಆಯಿತು. ಇವತ್ತು UN ಅದಕ್ಕೆ ಯಾವುದೇ ರೀತಿಯಾದಂತಹ ಶಕ್ತಿ ಉಳಿದಿಲ್ಲ. ಅದನ್ನಂತೂ ಸ್ಪಷ್ಟವಾಗಿ ಇಂಟರ್ನ್ಯಾಷನಲ್ ಆರ್ಡರ್ ಅನ್ನೋದು ಉಳಿದಿಲ್ಲ. ಮೊದಲನೇದು, ಎವ್ರಿಬಡಿ ಈಸ್ ಥಿಂಕಿಂಗ್ ಆಫ್ ದೇರ್ ಓನ್ ಇಂಟ್ರೆಸ್ಟ್. ಹಾಗಿರ್ಬೇಕಾದ್ರೆ ಎಲ್ಲರೂ ತಮ್ಮ ವಿಚಾರನೇ ಮಾಡ್ತಾರೆ. ಅಂದ್ರೆ ಯಾರು ದೊಡ್ಡದಾಗಿ ವಿಚಾರ ಮಾಡಬೇಕು, ಒಂದು ಮೋರ್ ಕರ್ಟಿಯಸ್, ಮೋರ್ ಏನಂತಾರೆ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನಮ್ಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಕಿತ್ಕೊಂಡ್ಬಿಡೋಣ ಅಂತ ಹೋದಾಗ ಆವಾಗ ಮಾತ್ಸ್ಯ ನ್ಯಾಯ ಅಂತ ನಮ್ಮ ಒಂದು ಇದ್ರೊಳಗಿದೆ. ಏನು ಅಂತಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಅಷ್ಟೇನೆ. ಬಿಗ್ ಫಿಶ್ ಈಟಿಂಗ್ ದಿ ಸ್ಮಾಲ್ ಫಿಶ್. ಮಾತ್ಸ್ಯ ನ್ಯಾಯ ಅಂದ್ರೆ ಅದೇನೆ, ಮತ್ಸ್ಯ. ಇದನ್ನ ಅದೇ ನಡೀತಾ ಇದೆ. ಆದ್ರಿಂದ ನಮ್ಮ ಶಕ್ತಿಗಳನ್ನ ನಾವು ಗಟ್ಟಿ ಮಾಡ್ಕೊಳ್ಳೋದೇ ನಮ್ಮ ಸರ್ವೈವಲ್ಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನ ನಿಲ್ಲಿಸೋದು ಹೇಗೆ ಅನ್ನೋದಕ್ಕೆ ರಷ್ಯಾ ಯುದ್ಧ ಮಾಡ್ತಿರೋದು ಕರೆಕ್ಟ್ ಆಗ್ಬಿಡುತ್ತೆ, ಚೈನಾ ತೈವಾನ್ ಮೇಲೆ ಮಾಡ್ತಿರೋ ಅಟ್ಯಾಕು ಕರೆಕ್ಟ್ ಆಗ್ಬಿಡುತ್ತೆ, ಮೈ ಟಿಯರ್ ಇಸ್ ಆಲ್ವೇಸ್ ರೈಟ್ ಅನ್ನೋ ಸಿದ್ಧಾಂತ. ಅದಕ್ಕೆ ಕರೆಕ್ಟು ರಾಂಗ್ ಅನ್ನೋ ಪ್ರಶ್ನೆನೇ ಉಳಿದಿಲ್ಲ ಇವತ್ತು ಜಗತ್ತಿನಲ್ಲಿ. ನಂದು ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಮಾಡ್ಬೇಕು ಅಂತ. ಆದ್ರಿಂದ ಭಾರತ ಕೂಡ ಈ ಎದೆ ತಟ್ಕೊಂಡು ನಾನು ಐಡಿಯಾಲಜಿಕಲಿ ಇವ್ರ ಜೊತೆಗಿರ್ತೀನಿ, ಅವ್ರ ಜೊತೆಗಿರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದೆಲ್ಲ ಬಿಟ್ಟು ಅದು ಮಾಡಬಾರ್ದು. ಅದನ್ನ ಮಾಡ್ತಾ ಇಲ್ಲ, ಅದು ಶ್ಲಾಘನೀಯ. ಅದ್ರ ಜೊತೆಗೆ ನಮ್ಮ ಶಕ್ತಿನ ವರ್ಧಿಸ್ಕೊಳ್ಬೇಕು. ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಇರಬಹುದು, ಮಿಲಿಟರಿ ಸ್ಟ್ರೆಂತ್ ಇರಬಹುದು. ದಿ ಗ್ಯಾರಂಟಿ ಆಫ್ ಪೀಸ್ ಈಸ್ ಸ್ಟ್ರೆಂತ್ ಅಂಡ್ ನಾಟ್ ಐಡಿಯಾಲಜಿ. ಇದು ನಮಗ್ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾವ್ ಎಷ್ಟು ಒಳ್ಳೆಯವರೇ ಇರ್ಬೋದು, ಇನ್ನೊಬ್ಬ ಬಂದು ಹೊಡೆದು ಹೋದ್ರೆ ನಮಗ್ ಶಕ್ತಿ ಇದ್ರೆ ಅವನ ಹತ್ರ ಬರಲ್ಲ. ಶಕ್ತಿ ಇದ್ದು ನಾವು ಒಳ್ಳೆ ಮಾತಾಡಿದ್ರೆ ಅದಕ್ಕೆ ಬೆಲೆ ಇದೆ. ಶಕ್ತಿ ಇಲ್ಲದೆ ಒಳ್ಳೆ ಮಾತಾಡಿದ್ರೆ ನಮಗೆ ಗೊತ್ತು ಏನಾಗುತ್ತೆ ಅಂತ. ನಾವು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದೀವಿ ನಾವು. ಬೇಕು. ನೀವ್ ಹೇಳಿದ ಪಾಯಿಂಟ್ಗೆ ಎರಡನೇ ಪಾಯಿಂಟ್, ನೀವ್ ಹೇಳಿದ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಇವ್ರು ಹೇಳ್ದಂಗೆ ಇಂಟರ್ನ್ಯಾಷನಲ್ ಆರ್ಡರ್ ಇಲ್ಲ, ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇಂಟರ್ನ್ಯಾಷನಲ್ ಆರ್ಡರ್ ನ ಪುನಃಸ್ಥಾಪಿಸ್ತಕ್ಕಂಥದ್ದು, ಮತ್ತೆ ಈಗ ಟ್ರಂಪ್ ಪ್ಯಾರಲಲ್ ಯುನೈಟೆಡ್ ನೇಷನ್ಸ್ ಮಾಡಿದಾರಲ್ಲ, ಬೋರ್ಡ್ ಆಫ್ ಪೀಸ್ ಅಂತ. ನೀವು ಎಷ್ಟೋ ಲಕ್ಷ ಡಾಲರ್ ಕೊಟ್ರೆ ಯು ಬಿಕಮ್ ಮೆಂಬರ್ ಅಂತ. ಅವನು ಒಂಥರ ಬಿಸಿನೆಸ್ ಅಪ್ರೋಚ್ ಅಲ್ಲಿ ಹಿ ಹಸ್ ಟೇಕನ್ ದಿ ವರ್ಲ್ಡ್ ಫಾರ್ ಗ್ರಾಂಟೆಡ್. ದೇರ್ಫೋರ್ ಭಾರತ ಅಂತ ರಾಷ್ಟ್ರ, ಟರ್ಕಿ, ಕೊತಾರ್, ಈ ರಾಷ್ಟ್ರಗಳು ನಿಜವಾಗ್ಲೂ ದೇ ಆರ್ ಔಟ್ಸ್ಟ್ಯಾಂಡಿಂಗ್. ಬಿಕಾಸ್ ಅವ್ರ ನಿಲುವು ಏನು, ಸೀಸ್ ಫೈರ್, ಕಂಫರ್ಟ್. ಇಲ್ಲ ಸರ್, ಫಟ್ಕೆ ಸರ್ ಮಾತನಾಡಿದ ನಂತರದಲ್ಲಿ ನನಗೆ ನಿಮಗೆ ಕೇಳಬೇಕು ಅಂತ ಬಂದ ಪ್ರಶ್ನೆ ಅಂತಂದ್ರೆ, ಈ ಯುದ್ಧದ ಪರಿಸ್ಥಿತಿಯಿಂದ ಭಾರತ ಕಲಿಬೇಕಾಗಿರೋ ಪಾಠ ಏನು ಅಂತ ಹೇಳಿ. ಭಾರತ ಕಲಿಬೇಕಾಗಿರೋ ಪಾಠ ಏನಂದ್ರೆ, ನಾವು ಆದಷ್ಟು ಅಮೆರಿಕಾದ ಒಂದು ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂತ ಮನೋಭಾವನೆ ಕಿತ್ತೆಸಿಬೇಕು. ಈಗ ಆಗಿರೋದೇ ಚೆನ್ನಾಗಿದೆ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡಿ. ಭಾರತ ಅಮೆರಿಕಾದ ಸ್ಯಾಟಲೈಟ್ ರಾಷ್ಟ್ರ ಎಂತಕ್ಕಂತ ಅಭಿಪ್ರಾಯ ಇವ್ರು ಹೇಳಿದ್ರ. ಸೋಷಿಯಲ್ ಮೀಡಿಯಾ, ಅದು ವಾಟ್ ಎವರ್ ದಿ ಮೀಡಿಯಾ, ಅಗ್ಲಿ ಬಾರ್ ಟ್ರಂಪ್ ಸರ್ಕಾರ ಮೊದಲು ಅವಾಗ ಟ್ರಂಪ್ ಸೋತೆ ಹೋದ್ರು. ಅಂದ್ರೆ ಏನಾಯ್ತು, ಈ ರೀತಿಯ ಒಂದು ಉದ್ಘೋಷಣೆ ಮಾಡಿ ಆಲಿಂಗನ ಮಾಡಿ ಆಪ್ಟಿಕ್ಸ್ ಅನ್ನು ಕೊಡ್ತಕ್ಕಂಥದ್ದು ಬದಲು ಭಾರತ ಏನು ಹೇಳಬೇಕು, ನಾವು ನಿಜವಾದ ಒಂದು ಸ್ಟ್ರಾಟಜಿಕ್ ಅಟಾನಮಿ, ಒಂದು ರೀತಿಯ ಜಗತ್ತಿನಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕಾದಂಥ ಶಾಂತಿಯುತವಾದ ಪ್ರಪಂಚವನ್ನು ನಿರ್ಮಿಸಲಿಕ್ಕೆ ನಾವು ತಯಾರಿದ್ದೇವೆ. ಆಮೇಲೆ ಈ ಇರಾನಿನ ಸಂಘರ್ಷದಲ್ಲಿ ನಾವು ಮಧ್ಯಸ್ಥಿ ವಹಿಸ್ಲಿಕ್ಕೆ ತಯಾರಿದ್ದೇವೆ. ಡಿಎಸ್ಕಲೇಷನ್, ಬರೀ ಮಾತನಾಡಿ ಡಿಎಸ್ಕಲೇಷನ್ ಅಲ್ಲ. ಅಯ್ಯೋ ಪಕ್ಕದ ಮನೆ ಜಗಳ ಮಾಡ್ತಾರೆ ಅಂದರೆ ಏನೋ ಜಗಳ ಆಗಬಾರ್ದಿತ್ತು ಅನ್ಯಾಯ ಅಂತ ನಮ್ಮವ್ರಿಗೆ ಹೇಳೋದಲ್ಲ. ಸೊ ಈ ರೀತಿಯ ಒಂದು ಭಾರತದ ಶಕ್ತಿ, ಇವರು ಹೇಳಿದ್ರೆ ಮಿಲಿಟರಿ ಶಕ್ತಿ ಇಲ್ಲ, ಭಾರತ ಮಿಲಿಟರಿ ಅದರಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ಈ ಒಂದು ಪ್ರಪಂಚದಲ್ಲಿ ಕಂಪ್ಯಾರಿಟಿವ್ಲಿ ಹೇಳ್ತಿದ್ದೀರಿ ಪ್ರಪಂಚದ ಬೇರೆ ರಾಷ್ಟ್ರ, ಅದರಿಂದ ಭಾರತಕ್ಕೆ ಈ ಒಂದು ಸಾಧ್ಯತೆ ಇದೆ. And even today, India has got the advantage to tell Iran as well as Israel and also America. ಇವ್ರು ಹೇಳಲಿಲ್ಲ ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲೇ ನಿಮಗೆ ನಂಬಿಕೆ ಇಲ್ಲ ಅಂತಕ್ಕಂಥದ್ದಾಗುತ್ತೆ. ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಸರೆಂಡರ್ ಅಲ್ಲ, ಕಾಂಪ್ರಮೈಸ್. ಇವ್ರು ಹೇಳಿದ್ರಲ್ಲ, ಟೆಕ್ನಿಕಲ್ ಐಸೋಲೇಷನ್ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ನೀವು ಬಹಳ ಕಾಲ ಮೌನದಲ್ಲಿದ್ದರೆ ನಿಮ್ಮನ್ನ ಯಾರೂ ನಂಬುವುದಿಲ್ಲ. ಇಫ್ ಯು ಆರ್ ನಾಟ್ ಫ್ರೆಂಡ್ ಆಫ್ somebody, nobody will trust you. You have to be some friendship. Sorry. You have to have some friendship.
ಟ್ರೂ. ಉಮರ್ ಶರೀಫ್ ಸರ್, ಭಾರತ ಏನು ಮಾಡಬೇಕು ಅಥವಾ ಭಾರತ ಕಲಿಬೇಕಾಗಿರೋ ಪಾಠದ ಬಗ್ಗೆ ನಾನು ಚಂಬಿ ಪುರಾಣಿಕ್ ಸರ್ ಹತ್ರ ಕೇಳ್ತಾ ಇದ್ದೆ. ಮುಸಲ್ಮಾನ್ ಸಮುದಾಯದವರಿಗೆ ಒಂದು ಸಂದೇಶ ಹೋಗಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಸ್ಪೆಸಿಫಿಕಲಿ ಧರ್ಮಾಧಾರಿತ ಪ್ರಶ್ನೆಯನ್ನ ಕೇಳಬಾರದು ಅನ್ನೋದಿದೆ, ಬಟ್ ಸಮಾಜದಲ್ಲಿ ಆ ರೀತಿ ಚರ್ಚೆ ಆಗಿರೋದ್ರಿಂದ ಕ್ಷಮೆ ಕೇಳ್ತಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ಭಾರತದ ಸರ್ಕಾರ ನಾವೆಲ್ಲರೂ ಕೂಡ ಒಂದಾಗಿ ನಿಲ್ಲಬೇಕು ಅನ್ನೋದನ್ನ ಪ್ರತಿಪಾದಿಸ್ತಿರುವಾಗ ಒಂದು ಸಮುದಾಯ ಅಂದ್ರೆ ಮುಸಲ್ಮಾನ್ ಸಮುದಾಯದವರು ನಾವು ಇರಾನ್ನ ಸಪೋರ್ಟ್ ಮಾಡ್ತೀವಿ ಅನ್ನೋದು ಕೇವಲ ರಿಲಿಜಿಯಸ್ ಪರ್ಪಸ್ಗೋಸ್ಕರನೇ ಇರಾನ್ ಪರವಾಗಿ ನಿಂತಿದ್ದಾರೆ ಅನ್ನೋ ರೀತಿಯ ಮೆಸೇಜ್ ಹೋಗ್ಬಿಡುತ್ತೆ. ಅವಾಗ ನಾವು ಇರಾನ್ ಪರ ಅಂದ ಮುಸಲ್ಮಾನರು ಭಾರತದ ವಿರುದ್ಧನ ಅನ್ನೋ ಪ್ರಶ್ನೆ ಎದ್ದು ಬಿಡುತ್ತೆ. ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ರಿಲಿಜಿಯಸ್ ಕನ್ಸಿಡ್ರೇಷನ್ನಲ್ಲಿ ನಾವು ಇರಾನ್ಗೆ ಸಪೋರ್ಟ್ ಮಾಡ್ತಿಲ್ಲ. ಫಸ್ಟ್ ವಿಷಯ ಏನಂದರೆ ನಾವು ಬಂದು ಸುನ್ನಿ ಅಹ್ಲು ಸುನ್ನ ವಲ್ ಜಮಾ, ಶಿಯಾಗೂ ನಮಗೂ ಬಹಳ ಡಿಫ್ರೆನ್ಸ್ ಇದೆ. ಅವರು ನಮಾಜ್ ಮಾಡೋ ಜಾಗದಲ್ಲಿ ನಾವು ನಮಾಜ್ ಮಾಡೋದಿಲ್ಲ, ನಾವು ನಮಾಜ್ ಮಾಡೋದ್ರಲ್ಲಿ ಅವ್ರು ನಮಾಜ್ ಮಾಡೋದಿಲ್ಲ, ಅವ್ರ ಮನೇಲಿ ನಾವು ಸಂಬಂಧ ಮಾಡ್ಕೊಳ್ಳಲ್ಲ, ಎಲ್ಲ ಡಿಫ್ರೆಂಟಿಗಿದ್ದೀವಿ. ಸೊ ಶಿಯಾ ಸುನ್ನಿ 2 ಡಿಫ್ರೆಂಟ್ ಥಿಂಗ್ಸ್. ಆದರೆ ಇವಾಗ ಏನಂದರೆ ಯಾರ ಕಡೆ ನ್ಯಾಯ ಇದೆ ಅಂತ ಒಂದು ಕಾರಣಕ್ಕೋಸ್ಕರ ನಮ್ಮ ಅನಿಸಿಕೆಯಲ್ಲಿ ವಿ ಆರ್ ಸಪೋರ್ಟಿಂಗ್ ಇರಾನ್ ಇನ್ ದಿಸ್ ಕಾಸ್. ನಾಳೆನೇ ಬೇರೆ ಏನೋ ಮಾಡಿದ್ರೆ ಇರಾನು, ಅವಾಗ ನಾವು ಅವ್ರ ಜೊತೆಗೆ ಇರೋದಿಲ್ಲ. ನಾವೇನೋ ಅವ್ರಿಗೇನೋ ವಿ ಆರ್ ನಾಟ್ ಅಲೈನ್ಸ್ ಟು ದೆಮ್, ವಿ ಆರ್ ನಾಟ್ ಸಪೋರ್ಟರ್ಸ್ ಟು ದೆಮ್. ಏನು ಈ ಒಂದು ವಾರ್ ನೋಡ್ತೀವಿ ನಾವು ಆ್ಯಸ್ ಅ ಸ್ಪೆಕ್ಟೇಟರ್ಸ್, ವಿ ಆರ್ ನಾಟ್ ಆ್ಯಕ್ಚುಲಿ ಇನ್ವಾಲ್ವ್ಡ್ ಪರ್ಸನಲ್ಸ್. ಇಲ್ಲಿ ನಾವು ಏನೋ ಅದರಲ್ಲಿ ಇನ್ವಾಲ್ವ್ಡ್ ಇಲ್ಲ, ಸ್ಪೆಕ್ಟೇಟರ್ಸ್. ಎಲ್ಲರಿಗೂ ಒಂದು ಒಪಿನಿಯನ್ ಇರುತ್ತೆ, ನಮಗೂ ಒಂದು ಒಪಿನಿಯನ್ ಇದೆ ಅಷ್ಟೇ ಹೊರತು ನಾವು ಭಾರತೀಯರು. ಫಸ್ಟ್ ವಿಷಯ, ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಥಿಂಗ್ ದಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಇಸ್ ನಾವು ಭಾರತೀಯರು. ನಾಳೆ ದಿವಸ ಪಾಕಿಸ್ತಾನ ಆಗಲಿ ನಮ್ಮ ಮೇಲೆ ಧ್ವಂಸ ಮಾಡೋಕ್ಕೆ ಮುಂದೆ ಬಂದರೆ ನಮ್ಮ ಕೈನಲ್ಲಿ ಏಟ್ ತೊಗೊಂಡು ಸಾಯ್ತಾರೆ ಅವರು. ಬಾಂಗ್ಲಾದೇಶ ಏನೋ ಮುಂದೆ ಬಂದರೆ ಅವ್ರನ್ನ ಓಡಿಸಿ ಅವ್ರನ್ನ ಆಚೆ ಕಳಿಸ್ತೀವಿ. ಇಲ್ಲಿ ಸೌದಿ ಅರೇಬಿಯಾ ಬಂದು ನಮ್ಮ ಭಾರತವನ್ನು ಇನ್ವೈಟ್ ಮಾಡೋಕ್ಕೆ ಬಂದರೆ ಅವ್ರನ್ನ ಆಚೆ ಕಳಿಸಿ ಸುಟ್ಟು ಸಾಯಿಸಾಕ್ಬಿಡ್ತೀವಿ. ಇರಾನ್ ಏನೋ ನಾಳೆ ಏನೋ ನಮ್ಮ ಭಾರತದ ಮೇಲೆ ಕಣ್ಣು ಹಾಕಿದರೆ ಕಣ್ಣು ಕಿತ್ತಾಕ್ಬಿಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ನಾವು ಭಾರತೀಯರು. ಭಾರತಕ್ಕೆ ಯಾವತ್ತಾದರೂ ಏನಾದರೂ ಕಷ್ಟ ಕಾಲ ಬಂದರೆ ಮುಂದೆ ನಿಂತು ನಾವು ಜೀವ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇದು ಭಾರತದ ಮುಸ್ಲಿಮ್ಗಳ ನಿಲುವು. ಇದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟೇ ಕೊಡ್ತಾರೆ. ವೆಲ್ ಸರ್, ಥ್ಯಾಂಕ್ ಯು ಫಾರ್ ದಟ್. ಹಾಗೆ ಫಟ್ಕೆ ಸರ್, ವಿಶ್ವಗುರು ಅನ್ನೋ ಪದವನ್ನು ಮೋದಿ ರೆಜಿಮ್ ಶುರುವಾದ ನಂತರದಲ್ಲಿ ನಾವೆಲ್ಲರೂ ಕೂಡ ಅಂದರೆ ಭಾರತೀಯರಾಗಿ ಹೌದು ಭಾರತವೇ ವಿಶ್ವಗುರು ಅನ್ನೋ ರೀತಿಯ ಪರಿಕಲ್ಪನೆಯಲ್ಲೇ ಬದುಕ್ತಾ ಇದ್ದೀವಿ. ಈ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ವಿಶ್ವಗುರು ಆಗಲಿಕ್ಕೆ ಅವಕಾಶಗಳಿದೆ ಅಂತ ಹೇಳಿ ಚಂಬಿ ಪುರಾಣಿಕ್ ಸರ್ ಹೇಳ್ತಾ ಇದ್ರು. ನಿಜ ಅರ್ಥದಲ್ಲಿ ಭಾರತ ಈ ಯುದ್ಧದ ಪರಿಸ್ಥಿತಿಯಲ್ಲಿ ವಿಶ್ವಗುರು ಆಗಲಿಕ್ಕೆ ಯಾವ ರೀತಿ ಪಾಸಿಬಿಲಿಟೀಸ್ ಇದೆ ಅಂತ ನೋಡಿ. ಯುದ್ಧದ ಸಂದರ್ಭದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಶಕ್ತಿ ಇದ್ದರೆ, ಗುರು ಅಂದ್ರೇನು, ಗುರುತ್ವಾಕರ್ಷಣ, ಅದು ಶಕ್ತಿ. ಎಲ್ಲರನ್ನೂ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇದ್ದರೆ ಮಾತ್ರ ಗುರು ಅಂತ ಆಗೋದು. ಯಾವಾಗ ಅದಕ್ಕೊಂದು ಗುರುತ್ವ ಇರಬೇಕು, ಅದಕ್ಕೊಂದು ಶಕ್ತಿ ಇರಬೇಕು. ಈಗ ನೀವು ಅವರನ್ನು ಪ್ರಶ್ನೆ ಕೇಳಿದ್ರಿ, ನಮಗೆ ವಾಟ್ ಆರ್ ದಿ ಲೆಸನ್ಸ್ ದಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ವಾರ್ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾ ಹೇಳಿದ್ನಲ್ಲ, ನಮ್ಮ ಸ್ಟ್ರೆಂತನ್ನು ನಾವು ಬಿಲ್ಡ್ ಮಾಡ್ಕೊಳ್ಬೇಕು. ಎಕನಾಮಿಕಲಿ, ಮಿಲಿಟ್ರಿಯಿಂದ ಎರಡನ್ನೂ ಮಾಡ್ಕೊಳ್ಬೇಕು. ಮತ್ತು ಈಗ ನಾವು ನೋಡ್ತಾ ಇದ್ದೀವಿ ಏನಂತಂದರೆ ದೊಡ್ಡ ಏನಂತಾರೆ ಮಿಸೈಲ್ ಇಂಟರ್ಸೆಪ್ಟರ್ಸು ಕೋಟ್ಯಾಂತರ $ಬಿಲಿಯನ್ ಇನ್ ಮಾಡಿರೋದನ್ನು ಸಣ್ಣ ಡ್ರೋನ್ಸು ಹೋಗಿ ಹಾಳು ಮಾಡಬಹುದು. ಈ ಥರದ್ದೆಲ್ಲ ಅಂದರೆ ಯುದ್ಧದ ಸ್ಟ್ರಾಟಜಿ ವೈಸ್ ನಾವು ತುಂಬ ಕಲೀಲಿಕ್ಕಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ನಮ್ಮ ಮಿಲಿಟ್ರಿ ಅವರು ಇದನ್ನೆಲ್ಲ ಗಮನಿಸಿ ಅದನ್ನು ಸ್ಟ್ರಾಟಜೈಸ್ ಮಾಡ್ಕೊಳ್ತಾ ಇರ್ತಾರೆ ಅಂತ. ಇದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇರ್ಬೋದು, ಇನ್ಕ್ಲೂಡಿಂಗ್ ಮಿಲಿಟರಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಇದನ್ನ ಮತ್ತೆ ಸ್ಟ್ರಾಟಜೀಸ್ ಮಾಡ್ಕೊಳ್ಬೇಕು, ಟೆಕ್ನಾಲಜಿ ಉಪಯೋಗಿಸ್ಕೊಳ್ಬೇಕು. ನೋಡಿ, ಯಾವುದೇ ವಾರ್ ಇರಲಿ, ಫೈನಲಿ ಇಟ್ ಡಿಪೆಂಡ್ಸ್ ಅಪಾನ್ ಟೆಕ್ನಾಲಜಿ. ನಮ್ಮ ಟೆಕ್ನಾಲಜಿ ಹಳೇದಾಯ್ತೋ ನಾವು ಸೋಲ್ತೀವಿ. ಇದನ್ನೇ ನಾವು ಬ್ರಿಟಿಷರು ನಮ್ಮ ಮೇಲೆ ಬಂದಾಗ್ಲೂ ನಾವು ಗೊತ್ತಾಗಿದ್ದು ನಮ್ಗಿದೇನೆ. ಮತ್ತೆ ಗಜ್ನಿ ಗೋರಿ ಯುದ್ಧ ಮಾಡಕ್ ಬಂದಾಗ್ಲೂ ನಮ್ಮ ಟೆಕ್ನಾಲಜಿ ಇನ್ಫೀರಿಯರ್ ಆಗಿದ್ದಕ್ಕೋಸ್ಕರನೇ ಅವ್ರು ಬಂದು ಅಟ್ಯಾಕ್ ಮಾಡೋದು ಆಯ್ತು ಅನ್ನೋದು, ಅದು ಯಾರೇ ಮಿಲಿಟರಿ ಸ್ಟ್ರಾಟಜಿಸ್ಟ್ ಆಗಲಿ ಅದು ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ನಮ್ಮ ಟೆಕ್ನಾಲಜಿನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಅಂದ್ರೆ ವಿಶ್ವಗುರು ಆಗೋದು ಅಂತಂದ್ರೆ ಜಗತ್ತಿಗೆಲ್ಲ ಬೋಧನೆ ಮಾಡೋದು ಅಷ್ಟೇ ಅಲ್ಲ. ಬೋಧನೆ ಮಾಡಬೇಕು ಅಂತಂದ್ರೆ ಹಿಂದ್ಗಡೆ ಪಂಚ್ ಕೊಡೋ ಶಕ್ತಿ ಇರಬೇಕು. ಸೊ ವಿಶ್ವಗುರು ವಿತೌಟ್ ಸ್ಟ್ರೆಂತ್ ಈಸ್ ನಾಟ್ ವಿಶ್ವಗುರು. ನಿಜ. ಆನ್ ದಟ್ ನೋಟ್, ಬಹಳ ಕಾಂಟ್ರವರ್ಸಿ ಆಗಬಲ್ಲ ಡಿಬೇಟನ್ನ ಕೂಡ ವಾದ ಪ್ರತಿವಾದವನ್ನ ತರ್ಕಬದ್ಧವಾಗಿ ವೀಕ್ಷಕರ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಒಂದು ರೀತಿಯಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇರುವ ಅನೇಕ ಆಯಾಮದ ಚರ್ಚೆಗಳಿಗೆ ಒಂದು ಟೆಕ್ಸ್ಟ್ ಬುಕ್ ಡಿಬೇಟ್ ಇದಾಯ್ತು ಅನ್ನೋ ಆಶಾಭಾವನೆಯೊಂದಿಗೆ ಮೂವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಚಹಾದ ಅಸಲಿ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH